ನಮಸ್ಕಾರ. ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ಆತ್ಮೀಯರೇ, ನಾನು ಎನ್ ಕರಿಬಸಪ್ಪ. KPSC ಗ್ರೂಪ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ತಾಂತ್ರಿಕ ಹಾಗೂ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೋತ್ತರ ಮಾಲಿಕೆ ಈಗಾಗಲೇ ನಾವು 4 ತರಗತಿಗಳನ್ನು ಈ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ. ಮೊದಲನೇ ತರಗತಿಯಲ್ಲಿ ಅದರ ಪರಿಚಯ, ಹಾಗೆ 2, 3, 4ನೇ ತರಗತಿಗಳಲ್ಲಿ ನಾವು ಆಯ್ದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಅದರ ವಿಷಯಗಳನ್ನು ಚರ್ಚೆ ಮಾಡ್ತಾ ಅದರ ವಿವರವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈಗ ನಾನು ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮಗೆ ಭೇಟಿ ಮಾಡ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾದಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಅದರಲ್ಲಿ ಬರುವಂಥ ಸಾಹಿತ್ಯಿಕವಾಗಿರುವಂಥ ಪ್ರಶ್ನೆಗಳು ಹೇಗೆ ಬರ್ತವೆ, ಹೇಗೆ ಅದನ್ನು ನಾವು ಗಮನಿಸಬೇಕು, ಅದರಲ್ಲಿರುವಂಥ ಪ್ರಶ್ನೆಗಳನ್ನು ನೋಡುವಂಥ ದೃಷ್ಟಿಕೋನ ಹೇಗೆ, ಆ ವಿಚಾರವನ್ನು ಒಂದಿಷ್ಟು ಚರ್ಚೆ ಮಾಡೋಣ. ಅದಕ್ಕೆ ಪೂರ್ವಭಾವಿಯಾಗಿ ಮತ್ತೊಂದು ಸುಭಾಷಿತವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಸುಭಾಷಿತ: ಕ್ರಿಯೆ ಇಲ್ಲದ ದೃಷ್ಟಿ ಕೇವಲ ಕನಸಾಗಿ ಉಳಿಯುತ್ತದೆ. ಕ್ರಿಯೆ ಇಲ್ಲದ ದೃಷ್ಟಿ ಕೇವಲ ಕನಸಾಗಿ ಉಳಿಯುತ್ತದೆ. ಕನಸಿಲ್ಲದ ಕ್ರಿಯೆಯಿಂದ ಕೇವಲ ಕಾಲಹರಣವಾಗುತ್ತದೆ. ಆದರೆ ಕ್ರಿಯೆ ಕನಸು ಒಟ್ಟಾದರೆ ಪ್ರಪಂಚವನ್ನೇ ಬದಲಾಯಿಸಬಹುದು. ಎಂಥ ಒಳ್ಳೆಯ ಸುಭಾಷಿತ ಅಲ್ವಾ? ಅಂದರೆ ಯಾರು ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿದ್ಧರಾಗ್ತಾ ಇದ್ದೀರಿ, ಇದಕ್ಕೆ ಉತ್ತಮವಾದಂಥ ದೃಷ್ಟಿ, ಅದಕ್ಕೆ ತಕ್ಕದಾದಂತಹ ಕ್ರಿಯೆ, ಇವೆರಡೂ ಇದ್ದರೆ ಖಂಡಿತವಾಗೂ ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ಕೋಬಹುದು ಅನ್ನೋದಕ್ಕೆ ಈ ಸುಭಾಷಿತ ನಿಮಗೆ ಒಂದು ಉತ್ತಮ ಪ್ರೇರಣೆ ಆಗ್ಬೋದು ಅಂಥೇಳಿ ಹೇಳ್ತಾ, ಆತ್ಮೀಯರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಕಾಡೆಮಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ತರಗತಿಗೆ ಬಯಸ್ತಾ ಇದ್ದೇನೆ. ನೋಡಿ, ಈಗ ನಾನು ನಿಮಗೆ ಪರಿಚಯಿಸ್ತಾ ಇರುವಂಥ ಒಂದು ಹೊಸ ಪ್ರಶ್ನೆ ಪತ್ರಿಕೆ 2021ನೇ ಸಾಲಿನ ಪ್ರಶ್ನೆ ಪತ್ರಿಕೆ ಪರಿಚಯಾತ್ಮಕ ವಿಶ್ಲೇಷಣೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. 2021 ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನೋಡುವಂಥ ದೃಷ್ಟಿಕೋನವನ್ನು ನಮ್ಮದಾಗಿಸ್ಕೊಳ್ಳೋಣ ಅನ್ನೋದನ್ನು ಕೋರ್ತಾ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 2021ನೇ ಸಾಲಿನಲ್ಲಿ 1ನೇ ಪ್ರಶ್ನೆ ಹೀಗಿದೆ: ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿಬರುತ್ತದೆ. ಬಹಳ ವಿಶೇಷವಾದಂಥ ಒಂದು ವಾಕ್ಯವನ್ನು, ವಚನದ ಒಂದು ವಾಕ್ಯವನ್ನು ಇಲ್ಲಿ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದರೆ ಲೋಕದ ಚೇಷ್ಟೆ ಅಂದ್ರೇನು? ಇಡೀ ನಮ್ಮ ಜಗತ್ತಿನ ಅಥವಾ ಈ ಭೂಮಿಯ ಜೀವ ಚಟುವಟಿಕೆಗಳು ನಡೆಯೋದಕ್ಕೆ ಸೂರ್ಯ ಹೇಗೆ ಒಂದು ಬೀಜವಾಗಿ ಅಂಕುರಿಸ್ತಂತೆ, ಅದೊಂದು ಪ್ರೇರಣೆ ಆಗುತ್ತೆ. ಹಾಗೆಯೇ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಕರಣಂಗಳ ಚೇಷ್ಟೆಗೆ ನಮ್ಮ ಮನಸ್ಸು ಹೇಗೆ ಕ್ರಿಯೆ ಮಾಡುತ್ತೋ, ಹೇಗೆ ಬಯಸುತ್ತೋ ಹಾಗೆ ನಾವು ಬಯಸ್ತಾ ಹೋಗ್ತೀವಿ. ನಮ್ಮ ಕಣ್ಣುಗಳಿರ್ಬೋದು, ನಮ್ಮ ಕಿವಿಗಳಿರ್ಬೋದು, ಪಂಚೇಂದ್ರಿಯಗಳು ನಮ್ಮ ಮನಸ್ಸನ್ನು ಮನಸ್ಸು ಹೇಗೆ ಮಾಡುತ್ತೋ ಹಾಗೆ ಅದು ಆ್ಯಕ್ಟಿವಿಟಿಯನ್ನು ಮಾಡ್ತೈತಿ. ನೋಡಿ, ನಾವು ಹೇಳ್ತೀವಿ ದೃಷ್ಟಿಯಂತೆ ಸೃಷ್ಟಿ ಅನ್ನೋಂಥ ಮಾತನ್ನು ಕೇಳ್ತೀವಿ ಅಲ್ವಾ? ಅಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದೇ ಇದೆ. ಯಾರಿಗೆ ಒಳ್ಳೆಯದು, ಯಾರಿಗೆ ಕೆಟ್ಟದ್ದು ಒಂದೇ ವಸ್ತು. ನೋಡುವಂಥ ದೃಷ್ಟಿಯಲ್ಲಿ ಒಳ್ಳೆಯದಾಗೂ ಕಾಣುತ್ತೆ, ಕೆಟ್ಟದಾಗೂ ಕಾಣುತ್ತೆ. ಹೇಗೆ ಸಾಧ್ಯ ಅದು ಅಂದರೆ, ನೋಡ್ತಾ ಇರೋ ವಸ್ತು ಒಂದೇ, ಆದರೆ ಮನಸ್ಸು ಮಾತ್ರ ಬೇರೆ ಅಲ್ವ? ಬೇರೆ ಯಾವ ಮನಸ್ಸಿನಿಂದ ಆ ದೃಷ್ಟಿಯನ್ನು ಅಥವಾ ವಸ್ತುವನ್ನು ನೋಡ್ತೇವೋ ಹಾಗೆ ವಸ್ತು ಕಾಣ್ತಾ ಇರುತ್ತೆ ನಮಗೆ. ಹಾಗಾಗಿ ಇಲ್ಲಿ ಲೋಕದ ಚೇಷ್ಟೆಗೆ ರವಿ ಹೇಗೆ ಬೀಜನೋ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಅನ್ನುವಂಥ ಮಾತು. ಅಂದರೆ ಇಲ್ಲಿ ನಾವು ಗಮನಿಸಬೇಕು ಯಾವ ವಚನಕಾರರು ಈ ಮಾತನ್ನು ಹೇಳಿರ್ಬೋದು ಅಂತ. ಸಾಮಾನ್ಯವಾಗಿ ನೋಡಿ, ಅಲ್ಲಮ ಪ್ರಭುಗಳ ಒಂದು ಆಪ್ಷನ್ ಅಲ್ಲಮ ಪ್ರಭು ಕೊಟ್ಟಿದ್ದಾರೆ, 2ನೇದು ಬಸವಣ್ಣ ಕೊಟ್ಟಿದ್ದಾರೆ, 3ನೇದು ಅಕ್ಕಮಹಾದೇವಿ ಕೊಟ್ಟಿದ್ದಾರೆ, 4ನೇದು ಆಯ್ದಕ್ಕಿ ಲಕ್ಕಮ್ಮ ಕೊಟ್ಟಿದ್ದಾರೆ. ಅಂದರೆ ಪ್ರತಿಯೊಬ್ಬ ವಚನಕಾರರು ಸಹಿತ ಸಾಮಾಜಿಕ ಕ್ರಾಂತಿಯನ್ನು, ಸಮಾಜದಲ್ಲಿ ಇದ್ದಂಥ ಕಂದಾಚಾರಗಳನ್ನು, ಅದ್ರ ಜೊತೆಯಲ್ಲಿ ಮನುಷ್ಯನ ಜೀವನ ನಡವಳಿಕೆಯನ್ನು ಶುದ್ಧಿ ಮಾಡೋದಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತಹ ಒಂದು ವಚನ ಸಾಹಿತ್ಯ ಏನಿದೆ ಅದು
ಎಲ್ಲ ವಚನಕಾರರು ಸಹಿತ ವಚನಗಳನ್ನು ರಚನೆ ಮಾಡಿದರೂ ಸಹಿತ ಒಬ್ಬೊಬ್ಬರು ವಚನಕಾರರು ಸಹಿತ ಒಂದೊಂದು ದೃಷ್ಟಿಕೋನದಲ್ಲಿ ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ನಮಗೆ ಆ ದೃಷ್ಟಿಕೋನಗಳು ಗೊತ್ತಾಗಬೇಕು, ಭಾಳ ಇಂಪಾರ್ಟೆಂಟಾಗಿ ಅಲ್ವಾ. ಯಾವ ವಚನಕಾರರು, ಶಿವಶರಣರು ವಚನಕಾರರು, ಅವರು ಯಾವುದೇ ವಚನ ತಗೊಳ್ಳಿ ಒಂದು ವಿಶೇಷವಾದಂಥ ದೃಷ್ಟಿಕೋನ ಅದರಲ್ಲಿ ನಮಗೆ ಕಂಡುಬರುತ್ತೆ. ಅದು ಬಹಳ ಮುಖ್ಯ. ಈಗ ಉದಾಹರಣೆಗೆ ಅಲ್ಲಮ ಪ್ರಭುಗಳನ್ನು ನಾವು ತಗೊಂಡ್ರೆ ಅವರ ಒಡಪಿನ ಏನು ವಚನಗಳಿದ್ದಾವೆ ಬಹಳ ವಿಶೇಷವಾದಂಥ ಅರ್ಥ, ಈ ಥರದ ಅರ್ಥ ಬರೋದೇ ಇಲ್ಲ, ಅಂದರೆ ಈ ಥರದ ಪದ ಬಳಕೆನೇ ಆಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಅವ್ರ ವಚನಗಳನ್ನು ಒಂದು ಉದಾಹರಣೆ ನೋಡೋದಾದರೆ ನಾವು ಹೀಗಿರುತ್ತೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ. ಈ ಮಾತನ್ನು ಕೇಳಿದ್ದೀರಿ ನೀವು. ಅಂದರೆ ಅವರು ಮಾಯೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವರು ವಚನಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಭಾಳಷ್ಟು ಮುಖ್ಯವಾಗಿ ಈ ಇಡೀ ಜಗತ್ತಿನಲ್ಲಿ ಅಥವಾ ಸಮಾಜದಲ್ಲಿ ಮಾಯೆ ಅನ್ನುವಂಥದ್ದು ಸಾಮಾನ್ಯವಾಗಿ ಹೇಗಿದೆ, ಅದು ಹೇಗೆ ಅವರ ಜೀವನವನ್ನು ರಚಿಸುತ್ತೆ, ಸೃಷ್ಟಿಸುತ್ತೆ ಅಥವಾ ಹೇಗೆ ಶುದ್ಧಿಗೊಳಿಸುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರವನ್ನು ಹೇಳ್ತಾ ಇರ್ತಾರೆ. ಹೊನ್ನು ಮಾಯೆ ಅದು ಒಳ್ಳೆಯದಲ್ಲ ಅಂತಾರೆ ಅಲ್ವಾ. ಅಂದರೆ ಅದು ನಿಜನ, ಹೆಣ್ಣು ಇದು ಮಾಯೆ ನಂಬಲು ಅರ್ಹರಲ್ಲ ಅಂತಿರ್ತಾರೆ. ನಿಜನ, ನಮ್ಮ ತಾಯಿ ಹೆಣ್ಣು ಅಲ್ವಾ, ನಮ್ಮ ತಂಗಿ ಹೆಣ್ಣು, ನಮ್ಮ ಅಕ್ಕ ಹೆಣ್ಣು ಅಲ್ವಾ, ನಮ್ಮ ಸತಿ ಹೆಣ್ಣು. ಹಾಗಾದ್ರೆ ಹೆಣ್ಣನ್ನು ಮಾಯೆ ಅನ್ನೋಕ್ಕಾಗುತ್ತಾ? ಎಂಥ ತ್ಯಾಗಮಯಿ, ನೋಡುವಂಥ ದೃಷ್ಟಿಕೋನ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅಲ್ಲಮ ಪ್ರಭುಗಳ ದೃಷ್ಟಿಯಲ್ಲಿ ಹೇಗಿದೆ ಅಂದರೆ ಮನಸ್ಸು ನಮ್ಮ ದೃಷ್ಟಿಯನ್ನು ನಿರ್ಧರಿಸುತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಅವರು ಅದನ್ನು ಗಮನಿಸ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಒಬ್ಬೊಬ್ಬರದ್ದು ಒಂದೊಂದು ದೃಷ್ಟಿಕೋನ ನೋಡಿ. ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಇವರು ಹೇಳುವಂಥ ಕ್ರಮನೇ ಬೇರೆ. ಅಂದರೆ ಮನುಷ್ಯರ ನಡವಳಿಕೆ ಮೇಲೆ ಇವರು ದೃಷ್ಟಿಯನ್ನು ಹಾಯಿಸ್ತಾರೆ. ಯಾರು ಹಾಗಿದ್ರೆ ಇಲ್ಲಿ ಲೋಕದ ಚೇಷ್ಟೆಗೆ ಅಂತ ತಕ್ಷಣ ಇಲ್ಲಿ ನಮ್ಮ ನಡವಳಿಕೆಗಳು, ನಮ್ಮ ಯೋಚನೆಗಳು, ಇದು ಬಹಳ ಮುಖ್ಯವಾಗಿ ಯಾರ ವಚನದಲ್ಲಿ ನಾವು ಕಂಡು ಬರುತ್ತೆ. ಇನ್ನೊಬ್ಬರು ವಚನಕಾರ ನೋಡ್ಬೋದು, ಬಸವಣ್ಣವ್ರ ವಚನಗಳನ್ನು ನೋಡ್ಬೋದು ನಾವು. ಬಸವಣ್ಣವ್ರ ವಚನನೇ ಒಂಥರ ಅಲ್ವಾ. ಅವ್ರು ಹೇಗೆ ಅಂತಂದರೆ ಕಾಯಕ್ಕೆ ಅಂದರೆ ಕಾಯಕ ಮತ್ತು ಕಾಯ ಇವು ಎರಡಕ್ಕೂ ನೋಡಿ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎಮ್ಮ ಶಿರವೇ ಹೊಣ್ಣ ಕಲಸವಯ್ಯ. ಅಂದರೆ ಇಡೀ ದೇಹಕ್ಕೆ ಅವರು ದೈವತ್ವವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಒಂದು ವಿಶಿಷ್ಟವಾದಂಥ ದೃಷ್ಟಿಕೋನಗಳು. ಈ ವಚನ ಸಾಹಿತ್ಯನೇ ಒಂದು ಬಹಳ ವಿಶೇಷವಾದಂಥ ಸಾಹಿತ್ಯ. ಅಂದರೆ ಪ್ರತಿಯೊಬ್ಬ ವಚನಕಾರರು ಒಂದು 10 ನೀವು ವಚನಗಳನ್ನು ನೋಡಬೇಕು ಬಹಳ ಮುಖ್ಯವಾಗಿ. ಆವಾಗ ಮಾತ್ರ ಅವ್ರ ವಚನ ನೋಡ್ತಿದ್ದಂಗೆ ಇದು ಇಂಥರದೇ ಕಣ್ರಿ ಅಂತ ಹೇಳ್ಬಿಡ್ತೀವಿ ನಾವು. ಅಂದರೆ ಅದು ಸಾಧ್ಯತೆ ಇದೆ. ಹೇಗೆ ಅಂದರೆ 10 ವಚನಗಳನ್ನು ಈ ಥರದಲ್ಲಿ ನಾವು ಅಧ್ಯಯನ ಮಾಡಿದಾಗ. ಹಾಗೆ ನಾವು ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋದಾದರೆ, ಹಾಗಿದ್ದರೆ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರಣಗಳ ಚೇಷ್ಟೆಗೆ ನೋಡಿ, ಈ ಥರ ಚೇಷ್ಟೆ ಅನ್ನೋ ಪದಗಳು, ಇದು ಅಂದರೆ ವರ್ತನೆಗಳು, ನಡವಳಿಕೆಗಳು, ಇದು ಅಕ್ಕಮಹಾದೇವಿಯವರ ವಚನಗಳಲ್ಲಿ ಹೆಚ್ಚು ಕಂಡು ಬರುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಈ ವಚನ ಈ ಸಾಲು ಯಾವ ವಚನಕಾರರಲ್ಲಿ ಮೂಡಿ ಬಂದಿದೆ ಅಂತಂದರೆ ಇದು ಅಕ್ಕಮಹಾದೇವಿಯರ ವಚನ. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಅಕ್ಕಮಹಾದೇವಿ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಹಾಗಾಗಿ ಒಬ್ಬೊಬ್ಬ ವಚನಕಾರರನ್ನು ಸಹಿತ ನಾವು ಈ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು. ವಚನ ಸಾಹಿತ್ಯ ಓದಬೇಕು ಅಂತಂದರೆ ಈ ದೃಷ್ಟಿಕೋನಗಳನ್ನು ನಾವು ಪಡ್ಕೋಬೇಕು ಅಂತ. ಇನ್ನೊಂದು ಬಸವಣ್ಣವ್ರದ್ದು ಇನ್ನೊಂದು ವಚನವನ್ನು ನೋಡೋದಾದ್ರೆ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ನೋಡ್ರಿ, ಇಲ್ಲೂ ಅಷ್ಟೇ ಕ್ರಿಯೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತೀವಿ. ಕಾಯಕ ಹಾಗೆಯೇ ಕಾಯ, ಇದನ್ನು ಬಹಳ ಮುಖ್ಯವಾಗಿ ಬಸವಣ್ಣವರ ವಚನಗಳಲ್ಲಿ ನೋಡ್ತೀವಿ. ಇನ್ನೊಂದು ಆಯ್ದಕ್ಕಿ ಲಕ್ಕಮ್ಮ ಅಂಥೇಳಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನೋಡಿ, ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾ ಇರೋದು, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಅಂದರೆ ಇವರೇನು ಅಂದರೆ ಮಾನವನ ಸಹಜವಾದಂಥ ಕೆಲವು ಏನು ಬಯಕೆಗಳಿದ್ದಾವೆ, ಅದು ಸಾಮಾನ್ಯವಾಗಿ ಮನುಷ್ಯರಿಗೆ ಇರುತ್ತೆ. ಅಂದರೆ ಮನುಷ್ಯನಾದಂತೂ ಎಲ್ಲರಲ್ಲೂ ಬೆರೆತು ಹೋಗುವಂಥ ಒಂದು ಸ್ವಭಾವ. ಆದರೆ ಆ ಮಟ್ಟವನ್ನು ಮೀರಿದಾಗ ಅವರು ಶರಣರಾಗ್ತಾರೆ. ಅದನ್ನು ಮೀರಿದಾಗ ದೈವತ್ವವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಅಂದರೆ ದೇವರಾಗೋದು
ಸಾಧ್ಯತೆ ಇದೆ ಒಬ್ಬ ಮನುಷ್ಯ. ಹೇಗೆ ಅಂತಂದರೆ ತನ್ನ ಸಾಮಾನ್ಯ ನಡವಳಿಕೆಯನ್ನು ಮೀರಿ ಅಸಾಮಾನ್ಯನಾದಾಗ. ಹಾಗಾಗಿ ಇಲ್ವ ಮಾತು ಹೇಳ್ತಾರೆ ನೋಡಿ, ಆಸೆ ಎಂಬುದು ಅರಸಂಗಲ್ಲದೆ, ಅರಸ ಆಗಿರ್ಬೋದು ಅವನು, ಆದರೆ ಸಾಮಾನ್ಯ ಮನುಷ್ಯ ಎಲ್ಲ ಬಯಕೆಗಳನ್ನು ಇಟ್ಕೊಂಡಿದ್ದಾನೆ. ಆದರೆ ಶಿವಭಕ್ತರು ಅಲ್ಲಿಂದ ಒಂದು ಹಂತ ಮೀರಿದವರು, ಶರಣರವರು. ಅವರು ಈ ಆಸೆಗಳನ್ನು ಮೀರಿದಾಗ ಅವರೇನಾಗ್ತಾರೆ, ಶರಣರಾಗಕ್ಕೆ ಸಾಧ್ಯತೆ ಇದೆ. ಅಲ್ಲೂ ಇನ್ನೂ ಮೀರಿದ್ರು ಅಂತಂದಾಗ ಆವಾಗ ದೈವತ್ವವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಹೀಗೆ ಒಬ್ಬ ವ್ಯಕ್ತಿ ಉನ್ನತಕ್ಕೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಆಯ್ದಕ್ಕೆ ಲಕ್ಕಮ್ಮ ಹಲವಾರು ವಚನಗಳನ್ನು ಈ ಥರದಲ್ಲಿ ಅವರ ವಚನಗಳಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ವಚನ ಸಾಹಿತ್ಯ ಒಂದು ವೇದಕ್ಕೆ ಸಮಾನ, ವೇದನೂ ಮೀರುತ್ತೆ ಅಂತ ಹೇಳಬಹುದು. ಅಂದರೆ ಜನಸಾಮಾನ್ಯರ ವೇದ ಅಂತಂದರೆ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯಕ್ಕೆ ಬಹಳಷ್ಟು ಮುಖ್ಯವಾಗಿ ನಾವು ಏನು ಸ್ಪರ್ಧಾರ್ಥಿಗಳು ತಾವೆಲ್ಲೇ ಇದ್ದೀರಿ ಆತ್ಮೀಯರೇ, ಬಹಳ ಮುಖ್ಯವಾಗಿ ಗಮನಿಸ್ರಿ. ಕನಿಷ್ಠ ನಮಗೆ ಒಟ್ಟು 136 ವಚನಕಾರರನ್ನು ಗುರುತಿಸಿದ್ದಾರೆ. ನಮ್ಮ ವಚನ ಸಂಗ್ರಹ ಮಾಡುವಂಥ ನಮ್ಮ ಏನು ಹಿರಿಯರಿದ್ದಾರೆ ಅವರು. ಆದರೆ ಕನಿಷ್ಠ ಒಂದು 8-10 ವಚನಕಾರರನ್ನಾದರೂ ನಾವು ಅಧ್ಯಯನವನ್ನು ಮಾಡಬೇಕು. ಒಂದು 10 ವಚನಗಳನ್ನಾದರೂ ಅಧ್ಯಯನ ಮಾಡಿದರೆ ಖಂಡಿತವಾಗೂ ವಚನ ಸಾಹಿತ್ಯದಲ್ಲಿ ಒಂದು ಸಣ್ಣ ಹಿಡಿತವನ್ನು ನೀವು ಸಾಧಿಸೋದಕ್ಕೆ ಸಾಧ್ಯತೆ ಇದೆ. ಇದು ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿರುವಂಥ ಒಂದು ಅವಕಾಶ. ಓಕೆ, ಈಗ ಎರಡನೇ ಕ್ವಶನ್ ನೋಡೋಣ. ಈಗ ಎರಡನೇ ಪ್ರಶ್ನೆ ಹೀಗಿದೆ. ಇದು ಕನ್ನಡ ವ್ಯಾಕರಣದ ಮೇಲೆ ಕೇಳಿರುವಂಥ ಪ್ರಶ್ನೆ. ಹೀಗಿದೆ, ತುಪ್ಪಳದಂತೆ ಅಂತ ಒಂದು ಪದ. ತುಪ್ಪಳದಂತೆ ಇದು ಸಾಮಾನ್ಯವಾಗಿ 9ನೇ ತರಗತಿ 8ನೇ ತರಗತಿಯ ಪ್ರಶ್ನೆಯಲ್ಲಿ ಬರುತ್ತೆ. 8ನೇ ತರಗತಿ ಕನ್ನಡದಲ್ಲಿ ಒಂದು ಪದ್ಯ, ಒಂದು ಪಾಠ ಇದೆ. ಯಾವುದದು ನೋಡೋಣ, ನೆನಪು ಮಾಡ್ಕೊತೀನಿ. ಬಹುಶಃ ಮಗ್ಗದ ಸಾಹೇಬ ಅಂತ ಕಾಣುತ್ತೆ. ಅದರಲ್ಲಿ ತುಪ್ಪಳದಂತೆ ಅವರು ಗಡ್ಡ ಬಿಟ್ಟಿರ್ತಾರೆ, ಆ ಗಡ್ಡ ತುಪ್ಪಳದಂತೆ ಇತ್ತು ಅಂತ. ಇದನ್ನು ಬಿಡಿಸಿ ಬರೆದಾಗ ಆಗುವ ಸಂಧಿ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ತುಪ್ಪಳದಂತೆ ಅನ್ನೋದು ಬಿಡಿಸಿ ಬರೆಯೋದು. ಅಂದರೆ ಆ ಪದವನ್ನು ನಾವು ಬಿಡಿಸಿದಾಗ ತುಪ್ಪಳ ಅಲ್ವಾ, ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ, ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ, ಈ ಥರ ಬಿಡಿಸಿ ಬರೆದಾಗ ಆಗುವಂಥ ಸಂಧಿ ಯಾವುದು ಅಂತ ಕೇಳಿದ್ರೆ ಆದೇಶ ಸಂಧಿನ, ಯಕಾರಾಗಮ ಸಂಧಿನ, ಆಗಮ ಸಂಧಿನ ಅಥವಾ ಲೋಪ ಸಂಧಿನ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ ಅಂತ ಆಗಿದೆ ಅಲ್ವಾ. ತುಪ್ಪಳದ ಪ್ಲಸ್ ಅಂತೆ 2 ಪದಗಳಿದ್ದಾವೆ. ಈ 2 ಪದಗಳಲ್ಲಿ ಸಂಧಿ ಕಾರ್ಯ ಆಗ್ತಾ ಇರೋದು ದ ಆದ ನಂತರ ಒಂದು ಅಕ್ಷರ ಇದೆ, ದ ಪಕ್ಕದಲ್ಲಿ ಆ ಇದೆ, ಆ. ನೆಕ್ಸ್ಟ್ ಒಂದು ಮತ್ತೆ ಎದುರಿಗೆ ಆ ಇದೆ, ಪ್ಲಸ್ ಆದ ನಂತರ ಒಂದು ಆ ಇದೆ. ಅಂದರೆ 2 ಸ್ವರಗಳ ನಡುವೆ ಸಂಧಿ ಕಾರ್ಯ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು ಇದನ್ನು. 2 ಸ್ವರಗಳ ಮಧ್ಯೆ ಸಂಧಿ ಕಾರ್ಯ ಆಗ್ತಾಯಿದೆ. ಇದು ಕನ್ನಡ ಪದ ಆಗಿರೋದ್ರಿಂದ ಈ ಕನ್ನಡ ಪದಗಳ ಅಂದಾಗ ಕನ್ನಡ ಸಂಧಿಗಳಲ್ಲಿ ಹುಡುಕಬೇಕು. ಅಂದರೆ ನಮ್ಮ ಕನ್ನಡ ಭಾಷೆಯ ಸಂಧಿಗಳಲ್ಲಿ ಅಥವಾ ಕನ್ನಡ ಸಂಧಿಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡ ಪದಗಳು ಇದ್ದಾವೆ, ಸಂಸ್ಕೃತ ಪದಗಳು ಇದ್ದಾವೆ. ಸಂಸ್ಕೃತ ಪದಗಳ ಸಂಖ್ಯೆನೇ ಜಾಸ್ತಿ. ಹಾಗಾಗಿ ಕನ್ನಡ ಪದಗಳನ್ನು ನಾವು ಯಾವುದು ಸಂಸ್ಕೃತ ಪದ ಯಾವುದು ಅಂತ ವಿಂಗಡಿಸೋದು ಬಹಳ ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಇದು ಸಂಸ್ಕೃತ ಪದನ ಕನ್ನಡ ಪದನ ಅಂತ ಗುರುತಿಸೋದು ಹೇಗೆ ಅಂತಂದರೆ ಒಂದು ಸಿಂಪಲ್ ಟೆಕ್ನಿಕ್ಕನ್ನು ಹೇಳ್ತೀನಿ ನಿಮಗೆ. ಕನ್ನಡ ಪದ ಅಂತನ್ಬೇಕಾದ್ರೆ ಸಾಮಾನ್ಯವಾಗಿ ಅದು ಶ ಶ ಇರೋದಿಲ್ಲ ಮತ್ತು ವಿಜಾತಿ ಒತ್ತಕ್ಷರ ಇರೋದಿಲ್ಲ. ಬಹಳ ಇಂಪಾರ್ಟೆಂಟ್, ಇದು ಗಮನಿಸಬೇಕು. ಅಂದರೆ ವಿಜಾತಿ ಒತ್ತಕ್ಷರ ಇದ್ದರೆ ಮತ್ತು ಶ ಶಗಳಿದ್ದರೆ ಅದು ಸಂಸ್ಕೃತ ಪದನೇ ಆಗಿರುತ್ತೆ ಬಹಳ ಮುಖ್ಯವಾಗಿ. ಆಯಿತು. ಆವಾಗ ನಾವು ಸಂಸ್ಕೃತ ಪದ ಆಗಿದ್ದರೆ ಸಂಸ್ಕೃತ ಸಂಧಿಯಲ್ಲಿ ಗಮನಿಸಬೇಕು. ಸವರ್ಣ ದೀರ್ಘ ಸಂಧಿನೋ, ಗುಣ ಸಂಧಿನೋ, ಅಥವಾ ವೃದ್ಧಿ ಸಂಧಿನೋ, ಎಣ್ ಸಂಧಿನೋ, ಜಸ್ತ್ವ ಸಂಧಿನೋ, ಚತ್ವ ಸಂಧಿನೋ, ಅನುನಾಸಿಕ ಸಂಧಿನೋ, ಇದು ಗಮನಿಸಬೇಕಾಗತ್ತೆ. ಕನ್ನಡ ಪದ ಆದಾಗ ಆ ಸಂಧಿಗಳನ್ನು ನೋಡೋದೇ ಆಗತ್ತೆ ಇಲ್ಲ. ಇಲ್ಲಿ ಅದಕ್ಕಾಗಿಯೇ ಆಪ್ಷನ್ನಲ್ಲೂ ಸಹಿತ ಏನು ಕೊಟ್ಟಿದ್ದಾರೆ, ಆದೇಶ ಸಂಧಿ ಕೊಟ್ಟಿದ್ದಾರೆ, ಯಕಾರಾಗಮ ಸಂಧಿ ಕೊಟ್ಟಿದ್ದಾರೆ, ಆಗಮ ಸಂಧಿ ಕೊಟ್ಟಿದ್ದಾರೆ, ಲೋಪ ಸಂಧಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕನ್ನಡ ಸಂಧಿಗಳೇ ಇಷ್ಟು. ಇದೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನೆಕ್ಸ್ಟ್ ಇನ್ನೊಂದೇನು ನಾವು ಇಲ್ಲಿ ಮುಖ್ಯವಾಗಿ ನಮಗೆ ಇನ್ನೊಂದು ದೃಷ್ಟಿಕೋನ ಏನಿರಬೇಕು ಅಂತಂದರೆ, ಎಷ್ಟು ಸುಲಭ ನೋಡಿ ವಿಂಗಡಿಸೋದು ಗೊತ್ತಿದ್ದು ಬಿಟ್ಟರೆ ನಮಗೆ ಬಹಳ ಸುಲಭ. ಹೇಗೆ ಅಂತಂದರೆ ನೋಡಿ, ಇನ್ನೊಂದು ದೃಷ್ಟಿಕೋನ ಸಂಧಿಯಲ್ಲಿ ಭಾಗವಹಿಸ್ತಾ ಇರುವಂಥ ಅಂದರೆ ಪ್ಲಸ್ ಇದೆಯಲ್ಲ, ಅದರ ಅಕ್ಕಪಕ್ಕದಲ್ಲಿರುವಂಥ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಿ ಉಚ್ಚಾರವಾಗುವುದನ್ನೇ ನಾವು ಸಂಧಿ ಅಂತ ಕರಿತೀವಿ. ಹೊತ್ತನೇ ಇದು ಡೆಫಿನೇಷನ್, ವ್ಯಾಖ್ಯಾನ.
ಅಂದರೆ ಸಂಧಿಕಾರದಲ್ಲಿ ಭಾಗವಹಿಸ್ತಾ ಇರುವಂತಹ ಅಕ್ಷರಗಳು ಎರಡು ಸ್ವರಗಳಾಗಿದ್ದರೆ ಇದು ಸ್ವರ ಸಂಧಿಯಲ್ಲೇ ಗುರುತಿಸಬೇಕು, ವ್ಯಂಜನ ಸಂಧಿಗೆ ನೋಡೋಂಗೇ ಇಲ್ಲ. ಅಲ್ಲಿ ಸಂಧಿಕಾರದಲ್ಲಿ ಒಂದು ವ್ಯಂಜನ ಒಂದು ಸ್ವರ ಭಾಗವಹಿಸ್ತಾ ಇದ್ದರೆ ಅಥವಾ ಎರಡು ವ್ಯಂಜನಗಳೇ ಭಾಗವಹಿಸ್ತಾ ಇದ್ದರೆ ಅದು ವ್ಯಂಜನ ಸಂಧಿಯಲ್ಲೇ ನೋಡಬೇಕು. ಹಂಗಾರೆ ಸ್ವರ ಸಂಧಿ ಎಂದ ಯಾವುದು, ವ್ಯಂಜನ ಸಂಧಿ ಎಂದೇ ಯಾವುದು, ಇದು ಗೊತ್ತಿರಬೇಕು ಭಾಳ ಮುಖ್ಯವಾಗಿ. ನೋಡಿ, ನಿಮಗೆ ಬಹಳಷ್ಟು ನಮ್ಮ ಅಕಾಡೆಮಿಯಿಂದ ಈ ಥರದ ಸಂಧಿಕಾರ ಅಥವಾ ಸಂಧಿಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾವು ಮಾಡಿಬಿಟ್ಟಿದ್ದೇವೆ. ಖಂಡಿತವಾಗೂ ನಿಮಗೆ ಅದು ಪರಿಚಯ ಆಗಿದೆ ಅಂತ ಅಂದ್ಕೊತೀನಿ. ಸಾಧನಾ ಅಕಾಡೆಮಿಯಿಂದ ಗಮನಿಸ್ಬೋದು ನೀವು. ನೋಡಿ, ಅಂದರೆ ಸ್ವರ ಸಂಧಿ ಅಂತಂದರೆ ಲೋಪಸಂಧಿ ಮತ್ತು ಆಗಮ ಸಂಧಿ ಇವೆರಡು ಸ್ವರ ಸಂಧಿಗಳು. ಅಂದರೆ ಸಂಧಿಕಾರದಲ್ಲಿ ಭಾಗವಹಿಸ್ತಾ ಇರುವಂಥ ಸ್ವರಗಳು ಮಾತ್ರ. ಇನ್ನೊಂದು ವ್ಯಂಜನಗಳು ಏನಾದ್ರು ಭಾಗವಹಿಸಿದರೆ ಸಂಧಿಕಾರದಲ್ಲಿ ಅದು ವ್ಯಂಜನ ಸಂಧಿ, ಅದು ಆದೇಶ ಸಂಧಿ ಆಗಿರುತ್ತೆ. ಹಾಗಾದರೆ ಆಪ್ಷನ್ನಲ್ಲಿ ಆದೇಶ ಸಂಧಿ ಕೊಟ್ಟಿರೋದ್ರಿಂದ ಇದು ಆದೇಶ ಸಂಧಿಗೆ ಉದಾಹರಣೆ ಬರೋದೇ ಇಲ್ಲ. ಯಾಕೆ ಅಂತಂದರೆ ಸಂಧಿಕಾರದಲ್ಲಿ ಭಾಗವಹಿಸ್ತಾ ಇರುವಂಥ ಎರಡು ಅಕ್ಷರಗಳು ಎರಡು ಸ್ವರಗಳು. ತುಪ್ಪಳ ದಾ ಆ ಇದೆ ಕೊನೆಯಲ್ಲಿ ಅಲ್ವಾ, ಪೂರ್ವ ಪದದ ಕೊನೆಯಲ್ಲಿರುವಂಥ ಆಕಾರ ಮತ್ತು ಉತ್ತರ ಪದ ಅಂತೆ ಅನ್ನುವಂಥ ಪದದ ಪ್ರಾರಂಭದಲ್ಲಿರುವುದು ಆಕಾರ, ಎರಡೂ ಸ್ವರಗಳಾಗಿರೋದ್ರಿಂದ ಸ್ವರಸಂಧಿಯಲ್ಲೇ ನೋಡಬೇಕಾಗತ್ತೆ. ಇದು ಸ್ವರಸಂಧಿ ಅಂದರೆ ಯಾವುದಾಗಿದ್ದರೆ ಲೋಪಸಂಧಿ ಇರಬೇಕು, ಇಲ್ಲ ಆಗಮ ಸಂಧಿ ಇರಬೇಕು, ಅಥವಾ ಯಕಾರಾಗಮ ಸಂಧಿ ಇರಬೇಕು. ಯಕಾರಾಗಮ ಸಂಧಿ ಯಾಕೆ ಆಗೋದಿಲ್ಲ ಅಂದರೆ ತುಪ್ಪಳದಂತೆ ಅನ್ನುವಂಥ ಪದದಲ್ಲಿ ಯಾ ಅನ್ನೋ ಅಕ್ಷರ ಇಲ್ಲೇ ಇಲ್ಲ. ಹಾಗಾದ್ರೆ ಯಕಾರಾಗಮ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎ ಆಪ್ಷನ್ ಬಿ ಆಪ್ಷನ್ ಎರಡು ಡಿಲೀಟ್ ಮುಗಿದು ಹೋಯ್ತು. ಇನ್ನು ಸಿ ಆಪ್ಷನ್ ಡಿ ಆಪ್ಷನ್ ಇನ್ನೆರಡು ಆಪ್ಷನ್ಗಳಿದ್ದಾವೆ. ಈಗ ಇದರಲ್ಲಿ ಯಾವ್ದು ಸರಿಯಾದ್ದು ಅಂತ ಗಮನಿಸ್ಬೇಕೀಗ ನಾವು ಅಲ್ವಾ. ಓಕೆ, ತುಂಬ ಸುಲಭ ಇದೆ ನೋಡಿ. ತುಪ್ಪಳದ ಪ್ಲಸ್ ಅಂತೆ ತುಪ್ಪಳದಂತೆ ಅಂತ ಇದೆ. ತುಪ್ಪಳದಂತೆ ಅಂದಾಗ ಅಲ್ಲಿ ತುಪ್ಪಳದ ಯಾವ ಹೊಸ ಅಕ್ಷರನೂ ಸಹಿತ ಆಗಮ ಆಗಿಲ್ಲ, ಯಾವ ಅಕ್ಷರನೂ ಆಗಮ ಆಗಿಲ್ಲ. ತುಪ್ಪಳದ ಇಲ್ಲೂ ಸಹಿತ ಸಂಧಿ ಪದದಲ್ಲಿ ತುಪ್ಪಳದ, ಅಂತೆ ಅಲ್ಲೂ ಸಹಿತ ಅಂತೆ. ಹಾಗಾಗಿ ಯಾವುದೇ ಹೊಸ ಅಕ್ಷರ ಬರದೇ ಇರೋದರಿಂದ ಇದು ಆಗಮ ಸಂಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಎಷ್ಟು ನೀಟಾಗಿ ನಾವು ಉತ್ತರವನ್ನು ಕಂಡುಕೋಬೋದು ಅಂತ ನಾವು ನಿಮಗೆ ಹೇಳ್ತಾ ಇರೋದು. ಈ ದೃಷ್ಟಿಕೋನಗಳು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಓಕೆ, ಹಾಗಿದ್ರೆ ಇದು ಲೋಪಸಂಧಿ ಇರಬಹುದಾ? ಖಂಡಿತ. ಯಾಕಂದ್ರೆ ಇನ್ನು ಮೂರು ಆಪ್ಷನ್ ಡಿಲಿಟ್. ಲೋಪಸಂಧಿ ಹೆಂಗಾಗುತ್ತೆ ಅನ್ನೋದೊಂದು ಗಮನಿಸ್ರಿ. ಲೋಪಸಂಧಿ ಹೆಂಗಾಗ್ತಾ ಇದೆ ಅಂದರೆ ತುಪ್ಪಳದ ಅನ್ನೋದರಲ್ಲಿ ಕೊನೆಯಲ್ಲಿ ಒಂದು ದ ಅನ್ನುವಂಥ ವ್ಯಂಜನದ ಜೊತೆಯಲ್ಲಿ ಆ ಸ್ವರ ಸೇರಿಬಿಟ್ಟು ತುಪ್ಪಳದ ಅಂತ ಪೂರ್ಣ ಅಕ್ಷರ ಆಗಿದೆ ಅದು, ಪ್ಲಸ್ ಅಂತೆ ತುಪ್ಪಳದಂತೆ. ಆದರೆ ದ ವ್ಯಂಜನದಲ್ಲಿ ಅಲ್ಲಿ ಏನಾಗಿದೆ, ಎದುರಿಗೂ ಸಹಿತ ಆ ಇದೆ, ತನ್ನಲ್ಲೂ ಮೊದಲು ಆ ಅನ್ನು ಒಳಗೊಂಡಿದೆ. ಆದರೆ ಒಂದು ವ್ಯಂಜನಕ್ಕೆ ಒಂದೇ ಸ್ವರ ಸೇರೋದಕ್ಕೆ ಸಾಧ್ಯ, ಎರಡು ಸ್ವರ ಸೇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೆ ಕನ್ನಡದ ಅದೊಂದು ಲಕ್ಷಣ. ಹಾಗಾಗಿ ಇಲ್ಲಿ ಪೂರ್ವಪದದಲ್ಲಿರುವಂಥ ತುಪ್ಪಳದ ಅನ್ನುವಂಥ ಪೂರ್ವಪದದಲ್ಲಿರುವಂಥ ಆಕಾರ ಲೋಪ ಆಗುತ್ತೆ. ಎದುರಿಗಿರುವಂಥ ಆಕಾರವನ್ನು ಸೇರಿಸ್ಕೊಂಡ್ಬಿಟ್ಟು ತುಪ್ಪಳದ ಅಂತ ಪೂರ್ಣವಾದಂಥ ಒಂದು ಸಂಧಿ ಪದವಾಗಿ ರಚನೆಯಾಗುತ್ತೆ. ಹೀಗಾದರೆ ಇದನ್ನು ಲೋಪಸಂಧಿ ಅಂತ ಕರಿತೀವಿ. ಇನ್ನಷ್ಟು ವಿವರವನ್ನು ಸ್ವಲ್ಪ ಸಂಧಿಗೆ ಸಂಬಂಧಪಟ್ಟಂಗೆ ನೋಡೋಣ ಅಂತ ಅನ್ನೋದಾದರೆ ಗಮನಿಸ್ರಿ. ಕನ್ನಡದಲ್ಲಿ ಹಾಗಿದ್ರೆ ನಾವು ಮುಖ್ಯವಾಗಿ ಮೂರು ಸಂಧಿಗಳನ್ನು ನೋಡ್ತೀವಿ. ಸ್ವರಸಂಧಿಗಳು ಮತ್ತು ಸ್ವರಸಂಧಿಗಳಲ್ಲಿ ಎರಡಿದ್ದಾವೆ, ಒಂದು ಲೋಪಸಂಧಿ ಒಂದು ಆಗಮ ಸಂಧಿ. ವ್ಯಂಜನ ಸಂಧಿಯಲ್ಲಿ ಒಂದೇ ಇದೆ, ಅದು ಆದೇಶ ಸಂಧಿ. ಇವು ಮೂರೇ ಕನ್ನಡ ಸಂಧಿಗಳಲ್ಲಿ ಬರೋದು. ಇನ್ನು ಉಳಿದದ್ದು ಸಂಸ್ಕೃತ ಸಂಧಿ, ಸಂಸ್ಕೃತ ಪದಕ್ಕೆ ಸಮಪಟ್ಟಂಗೆ. ಇಲ್ಲಿ ಲೋಪಸಂಧಿಗೆ ಸಮಪಟ್ಟಿರೋಂಗೆ ನೋಡಿ, ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಪದಗಳು ಸೇರಿ ಸಂಧಿ ಪದ ಆಗ್ತಾ ಇದೆ. ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವಂಥ ಅಕ್ಷರ, ಉತ್ತರ ಪದದ ಪೂರ್ವದಲ್ಲಿರುವಂಥ ಅಕ್ಷರ ಎರಡೂ ಸೇರಿ ಒಂದು ಸಂಧಿ ಪದ ರಚನೆ ಆಗ್ತಾ ಇದೆ. ಇಲ್ಲಿ ಕಪ್ಪು ಅಂತ ಒಂದು ಪದ ಇದೆ, ಪ್ಲಸ್ ಇಲ್ಲ ಅಂತ ಒಂದು ಪದ ಇದೆ ಅಲ್ವಾ. ಕಪ್ಪು ಅನ್ನುವಂಥ ಪದದಲ್ಲಿ ಕೊನೆಗಿರುವಂಥದ್ದು ಊಕಾರ, ಇಲ್ಲ ಅನ್ನೋದರಲ್ಲಿ ಈಕಾರ. ಅಂದರೆ ಎರಡೂ ಸಂಧಿ ಕಾರ್ಯದಲ್ಲಿ ಭಾಗವಹಿಸ್ತಾ ಇರೋವು ಊ ಮತ್ತು ಈ. ಆದರೆ ಸಂಧಿ ಪದ ಏನಾಗಿದೆ ಅಂದರೆ ಪೂರ್ವ ಪದದಲ್ಲಿತ್ತಲ್ಲ ಊಕಾರ ಲೋಪ ಮಾಡ್ಕೊಂಡ್ಬಿಟ್ಟು ಎದುರಿಗಿರುವಂಥ ಈ ಕಾರವನ್ನು ಪೂ ಅನ್ನೋದು ಸೇರಿಸ್ಕೊಂಡು ಪಿ ಆಗುತ್ತೆ. ಹಾಗಾಗಿ ತಪ್ಪಿಲ್ಲ ಅಂತ ಅನ್ನೋ ಪದ ಸರಿಯಾದಂಥ ಸಂಧಿ ಪದವಾಗಿ ಬಳಕೆಯಾಗುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ. ಬೇರೆ ಏ ಕಾರ ಇದೆ ಇಲ್ಲಿ, ಪ್ಲಸ್ ಒಬ್ಬ
ಅನ್ನೋದರಲ್ಲಿ ಓಕಾರ ಇದೆ ಪ್ರಾರಂಭದಲ್ಲಿ. ಇದು ಸಹಿತ ಎರಡು ಸ್ವರಗಳ ನಡುವೆ ಸಂಧಿ ಕಾರ್ಯ ಆಗ್ತಾ ಇದೆ. ಬೇರೆ ಏಕಾರ ಲೋಪ ಆಗಿಬಿಟ್ಟು ಆ ರನಲ್ಲಿರುವಂಥ ಏಕಾರ ಲೋಪ ಆಗಿಬಿಟ್ಟು ಎದುರಿಗಿರುವಂಥ ಓಕಾರನ ಸೇರಿಸ್ಕೊಂಡು ಬೇರೋ ಆಗಿಬಿಡುತ್ತೆ. ಅಲ್ಲಿ ಬೇರೆ ಏ ಹೋಗ್ಬಿಡ್ತು, ರೋ ಆಗಿಬಿಡ್ತದೆ, ಓ ಆಗಿಬಿಡ್ತು. ಅಂದರೆ ಇಲ್ಲಿ ಲೋಪ ಆಯಿತು. ಅಂದರೆ ಪೂರ್ವ ಪದದ ಕೊನೆಯಲ್ಲಿರುವಂಥ ಸ್ವರ ಲೋಪವಾದರೆ ಇದು ಲೋಪ ಸಂಧಿ ಅಷ್ಟೇ, ತುಂಬ ಸುಲಭ. ಇನ್ನೊಂದೆರಡು ಎಕ್ಸಾಂಪಲ್ ಇದಾವೆ. ಊರು ಪ್ಲಸ್ ಊರು, ಊರೂರು ಅಂತ ಆಗುತ್ತೆ. ಇದು ಸಾಮಾನ್ಯವಾಗಿ ನಮಗೆ ಸವರ್ಣ ದೀರ್ಘ ಸಂಧಿ ಕಂಡಂಗಾಗುತ್ತೆ. ಆದರೆ ಸವರ್ಣ ದೀರ್ಘ ಸಂಧಿ ಆಪ್ಷನ್ನೂ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಆದರೆ ಅದನ್ನು ಲೋಪ ಸಂಧಿಯಲ್ಲೇ ನೋಡಬೇಕು. ಯಾಕೆ ಲೋಪ ಸಂಧಿಯಲ್ಲಿ ನೋಡಬೇಕು ಇದನ್ನು? ಎಸ್, ಕರೆಕ್ಟ್, ನೀವು ಚೆನ್ನಾಗಿ ಗೆಸ್ ಮಾಡಿದ್ರಿ. ಇದು ಕನ್ನಡ ಪದ, ಹಾಗೆ ಕನ್ನಡ ಸಂಧಿಯಲ್ಲೇ ನೋಡಬೇಕು. ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ ಇದೆ, ಸವರ್ಣ ದೀರ್ಘ ಸಂಧಿ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ, ದೇವರಿಂದ ಅಂತ. ದೇವರು ಊಕಾರ ಇದೆ, ಇಂದ, ಹಾಗಾಗಿ ಊಕಾರ ಲೋಪ ಆಗಿಬಿಟ್ಟು ಎದುರಿಗಿರುವಂಥ ಈ ಕಾರ ಸೇರಿಸ್ಕೊಂಡು ದೇವರಿಂದ ಅಂತ ಆಗಿದೆ. ಇನ್ನು ಬಲ್ಯನೆಂದು, ಬಲ್ಯನು ಪ್ಲಸ್ ಎಂದು, ಬಲ್ಯನೆಂದು. ಹಾಗೆ ಮಾತಂತು, ಇವೆಲ್ಲ ಬಹಳ ಪ್ರಮುಖವಾಗಿರುವಂಥ ಪದಗಳು. ಇದು ಸುಮಾರು ಸರಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪದಗಳೇ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಇನ್ನೊಂದು ಸಂಧಿಯನ್ನು ನೋಡ್ತಾ ಇದ್ದೀವಿ, ಆಗಮ ಸಂಧಿ ಅಂತ. ಆಗಮ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಒಂದು ಸ್ವರ ಇರುತ್ತೆ, ಪೂರ್ವ ಪದ ಉತ್ತರ ಪದದ ಆದಿಯಲ್ಲೂ ಸಹಿತ ಒಂದು ಸ್ವರ ಇರುತ್ತೆ. ಆದರೆ ಎರಡೂ ಸ್ವರಗಳು ಸಂಧಿಯಲ್ಲಿ ಪಾಲ್ಗೊಂಡಾಗ ಪೂರ್ವ ಪದದ ಕೊನೆಯಲ್ಲಿರುವಂಥ ಸ್ವರ ಲೋಪ ಆಗಬೇಕು ಅಲ್ವಾ? ಆದರೆ ಎರಡು ಸ್ವರಗಳು ಇರೋಂಗಿಲ್ಲಲ್ಲ ಒಂದು ವ್ಯಂಜನಕ್ಕೆ. ಆದರೆ ಅದು ಲೋಪ ಆಗಿಬಿಟ್ರೆ ಸಂಧಿ ಪದದ ಅರ್ಥ ಕೆಟ್ಟು ಹೋಗ್ತಾ ಇರುತ್ತೆ. ಆವಾಗ ಲೋಪ ಮಾಡೋಂಗಿಲ್ಲ. ಆವಾಗ ಅದ್ರ ಬದಲು ಏನು ಮಾಡಬೇಕು? ಆವಾಗ ಮಧ್ಯದಲ್ಲಿ ಒಂದು ವ್ಯಂಜನಕ್ಕೆ ಎರಡು ಸ್ವರಗಳು ಸೇರೋದಿಲ್ಲಲ್ಲ, ಅದಕ್ಕಾಗಿಯೇ ಮಧ್ಯದಲ್ಲಿ ಇನ್ನೊಂದು ಹೊಸ ವ್ಯಂಜನವನ್ನು ತಂದು ಸೇರ್ಕೊತಿದೆ. ನೋಡ್ರಿ ಎಷ್ಟು ಚೆನ್ನಾಗೇ ಈ ಭಾಷೆ ಎಷ್ಟು ಚೆನ್ನಾಗಿ ತನ್ನನ್ನು ತಾನು ರೂಪಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನೋಡಿ. ಈ ಎರಡು ಸ್ವರಗಳು ಒಂದು ವ್ಯಂಜನಕ್ಕೆ ಸೇರೋಲ್ಲ ಅಂದ ತಕ್ಷಣ, ಆದರೆ ಒಂದು ವ್ಯಂಜನ ಲೋಪ ಆಗುತ್ತೆ ಅನ್ನಂಗಿದ್ದಾಗ ಅರ್ಥ ಕೆಟ್ಟು ಹೋಗಿಬಿಟ್ರೆ ಅವಾಗೇನಾಗ್ಬಿಡುತ್ತೆ, ಆ ಸ್ವರಗಳು ಹಾಗೇ ಇರಲಿ, ಎರಡು ಸ್ವರಗಳ ಮಧ್ಯದಲ್ಲಿ ಒಂದು ಹೊಸ ವ್ಯಂಜನವನ್ನು ಬಂದು ಸೇರಿಸ್ಕೊಳ್ಳುತ್ತೆ. ಅದು ಯಾ ಆಗಿರುತ್ತೆ, ಇಲ್ಲ ವಾ ಆಗಿರುತ್ತೆ ಅಷ್ಟೇ, ಬೇರೆ ಯಾವ ವ್ಯಂಜನಗಳು ಬರೋದಿಲ್ಲ. ಅದಕ್ಕೆ ಇದನ್ನೇ ಯಾ ಅಕ್ಷರ ಸಂಧಿ ಪದದಲ್ಲಿ ಆಗಮ ಆದರೆ ಇದನ್ನು ಯಕಾರಾಗಮ ಅಂತ ಕರಿತೀವಿ. ವಾ ಅಕ್ಷರ ಸಂಧಿ ಪದದಲ್ಲಿ ಆಗಮ ಆದರೆ ಅದು ವಕಾರಾಗಮ ಸಂಧಿ ಅಂತ ಕರಿತೀವಿ. ಬಹಳ ಸುಲಭ. ಹಾಗಿದ್ರೆ ಮನೆ ಅನ್ನೋದರಲ್ಲಿ ಪೂರ್ವ ಪದದಲ್ಲಿ ನ ಜೊತೆಗೆ ಎ ಅನ್ನೋ ಸ್ವರ ಇದೆ, ಎದುರಿಗೆ ಆ ಇದೆ. ಆದರೆ ಈ ಲೋಪ ಆಗಿಬಿಟ್ರೆ, ಏಕಾರ ಲೋಪ ಆಗಿಬಿಟ್ರೆ ಮನಲ್ಲಿ ಅಂತ ಆಗಿಬಿಡುತ್ತೆ, ತಪ್ಪಾಗ್ಬಿಡುತ್ತೆ, ಅರ್ಥ ಕೆಟ್ಟೋಗುತ್ತೆ ಸಂಧಿ ಪದದ್ದು. ಅದಕ್ಕಾಗಿಯೇ ಏನು ಮಾಡುತ್ತೆ, ಮನೆ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ, ಅಲ್ಲಿ ಅನ್ನೋದರಲ್ಲಿ ಮಧ್ಯದಲ್ಲಿ ಆ ಯ ಬಂದು ಸೇರ್ಕೊಳ್ಳುತ್ತೆ, ಮನೆಯಲ್ಲಿ ಅಂತ ಆಗಿಬಿಡುತ್ತೆ. ಅಂದರೆ ಇನ್ನೊಂದು ಲಕ್ಷಣ ಗೊತ್ತಿರಬೇಕು ನಮಗೆ. ಕನ್ನಡದ ಮತ್ತೊಂದು ಲಕ್ಷಣ ಏನು ಅಂದರೆ, ಪದದ ಮಧ್ಯದಲ್ಲಿ ಯಾವುದೇ ಸ್ವರಾಕ್ಷರಗಳು ಇರೋದಿಲ್ಲ, ಅದು ವ್ಯಂಜನದ ಜೊತೆಯಲ್ಲಿ ಸೇರಲೇಬೇಕು. ಹಾಗೆ ಸ್ವತಂತ್ರವಾದಂಥ ಸ್ವರಾಕ್ಷರ ಪದದ ಮಧ್ಯದಲ್ಲಿ ಬರೋದಿಲ್ಲ. ಮನೆ ಅಲ್ಲಿ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಮನೆ ಅಲ್ಲಿ ಅಂತ ಹೇಳಕ್ಕೆ ಬರಲ್ಲಲ್ಲ, ಅದಕ್ಕಾಗಿ ಒಂದು ವ್ಯಂಜನವನ್ನು ಅದು ಆಗಮ ಅಂದರೆ ತಗೊಳ್ಳುತ್ತೆ. ಹಾಗಾಗಿ ಇದನ್ನು ಯಕಾರಾಗಮ ಸಂಧಿ ಅಂತ ಕರಿತೀವಿ. ಮನೆಯಲ್ಲಿ ಅಂತ ಸುಲಲಿತವಾಗಿ ಪದ ಉಚ್ಚಾರಿಸಲ್ಪಡುತ್ತೆ. ಇನ್ನೊಂದು ಮರವನ್ನು ಅಂತ, ಮರ ಪ್ಲಸ್ ಅನ್ನು, ಮರವನ್ನು ವಕಾರಾಗಮ ಸಂಧಿ ಅಂತ ಕರಿತೇವೆ ಇದನ್ನು. ಹಾಗೆ ಕೈ ಪ್ಲಸ್ ಅನ್ನು, ಕೈಯನ್ನು. ಚಳಿ ಪ್ಲಸ್ ಇಂದ, ಚಳಿಯಿಂದ ಅನ್ಬೇಕಾ ನೋಡಿ. ಚಳಿ ಪ್ಲಸ್ ಇಂದ, ಅ ಈ ಇಂದ ಆಗುತ್ತೆ, ಸ್ವರ ಇರುತ್ತೆ. ಆದರೆ ಅಲ್ಲಿ ಯಕಾರಾಗಮ ಆದಾಗ ಯ ಜೊತೆಗೆ ಈ ಸೇರಿಕೊಂಡು ಯಾ ಗುಡಿಸಿ ಈ ಆಗಿ ಉಚ್ಚಾರ ಆಗುತ್ತೆ. ಹಾಗಾಗಿ ಚಳಿಯಿಂದ ಅಂತಾಗುತ್ತೆ. ಹಾಗೆಯೇ ಮೇಯಿಸು ಅನ್ನೋದಿರ್ಬೋದು, ಮಾತೃವನ್ನು ಅಂತ ಇರ್ಬೋದು. ಇವೆಲ್ಲವೂ ಸಹಿತ ಆಗಮ ಸಂಧಿಗೆ ಬರುವಂಥ ಉದಾಹರಣೆಗಳು. ಇನ್ನೊಂದು ಆದೇಶ ಸಂಧಿ, ಕನ್ನಡದಲ್ಲಿ ಬರುವಂಥ ಮತ್ತೊಂದು ಸಂಧಿಯನ್ನು ಗಮನಿಸೋಣ, ಆದೇಶ ಸಂಧಿ ಅಂತೇಳಿ. ಆದೇಶ ಸಂಧಿಯ ವಿಶೇಷತೆ ಏನು ಅಂತಂದರೆ ತುಂಬ ಸುಲಭ. ಆದೇಶ ಸಂಧಿ ಪೂರ್ವ ಪದದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಆದರೆ ಉತ್ತರ ಪದದ ಪ್ರಾರಂಭದಲ್ಲಿ ಬರುವಂತಹ ವ್ಯಂಜನಕ್ಕೆ ಬದಲಾಗಿ ಯಾವ ವರ್ಗದ ವ್ಯಂಜನನೋ ಅದು ಆ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರುತ್ತೆ. ಹಾಗಾಗಿ ಇದನ್ನು ಆದೇಶ ಅಂತ ಕರಿತೇವೆ ಅಷ್ಟೇ. ಇನ್ನು ವರ್ಗದ
ಏನು ಉತ್ತರ ಪದದ ಪ್ರಾರಂಭದಲ್ಲಿ ಬರುವಂಥ ವ್ಯಂಜನವು ವರ್ಗದ ಮೊದಲನೇ ಅಕ್ಷರ ಆಗದೇ ಇದ್ದರೆ, ಉದಾಹರಣೆಗೆ ಈಗ ವರ್ಗದ ಮೊದಲನೇ ಅಕ್ಷರ ವರ್ಗೀಯ ವ್ಯಂಜನದಲ್ಲಿ ಕ ಚ ಟ ತ ಪ ಅಂತೇಳಿ 5 ಅಕ್ಷರಗಳಿದ್ದಾವೆ. ಇದನ್ನು ವರ್ಗದ ಮೊದಲನೇ ಅಕ್ಷರಗಳು, ಅದೇ ವರ್ಗದ ಮೂರನೇ ಅಕ್ಷರ ಗ ಜ ಡ ದ ಬಗಳು ಬರುತ್ತೆ ಆದೇಶ ಸಂಧಿಯಲ್ಲಿ. ಆದರೆ ಕೆಲವು ಸರಿ ಏನಾಗ್ಬಿಡುತ್ತೆ ಅಂದರೆ ಪೂರ್ವ ಪದ ಇದ್ದಂಗೆ ಇರುತ್ತೆ, ಉತ್ತರ ಪದದ ಪ್ರಾರಂಭದಲ್ಲಿ ಬರುವಂಥ ವ್ಯಂಜನ ವರ್ಗದ ಮೊದಲನೇ ಅಕ್ಷರ ಆಗಿರೋಲ್ಲ, ಕಚಟ ತಪಗಳಾಗಿರೋಲ್ಲ. ಉದಾಹರಣೆಗೆ ಬಾ ಬರುತ್ತೆ, ಇಲ್ಲ ಮಾ ಬರುತ್ತೆ, ಈ ಥರ ಅಕ್ಷರಗಳು ಬರ್ತವೆ. ಅವಾಗೇನು ಮಾಡಬೇಕು? ಒಂದು ಎಕ್ಸಾಂಪಲ್ ನೋಡೋಣ. ಉದಾಹರಣೆಗೆ ಕಡು ಪ್ಲಸ್ ಎಳ್ಪು, ಕಡು ವೆಳುಪು ಅಂತ ಆಗುತ್ತೆ ಅಲ್ವಾ? ಅಂದರೆ ಬೆಳುಪು, ಕಡು ಪ್ಲಸ್ ಬೆಳುಪು, ಬ ಬರುತ್ತೆ. ಬ ಅನ್ನೋದು ವರ್ಗದ ಮೊದಲನೇ ಅಕ್ಷರ ಅಲ್ಲೇ ಅಲ್ಲ ಅಲ್ವಾ? ಪ ಪ ಬ ಬ ಪ ಮೊದಲನೇ ಅಕ್ಷರ. ಆದರೆ ಇಲ್ಲಿ ಉತ್ತರ ಪದದ ಪ್ರಾರಂಭದಲ್ಲೇ ಬೆಳುಪು ಅಂತ ಬಂದುಬಿಟ್ಟಿದೆ. ಆವಾಗ ಏನು ಮಾಡಬೇಕು? ಆವಾಗ ಕಾಮನ್ನಾಗಿ ಎಲ್ಲವಕ್ಕೂ ಯಾವಾಗ ಉತ್ತರ ಪದದ ಪ್ರಾರಂಭದಲ್ಲಿ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರ ಇಲ್ಲದೇ ಇದ್ದು ಬೇರೆ ಯಾವುದೇ ಅಕ್ಷರ ಬಂದಿರಲಿ, ಅದಕ್ಕೆ ಸಾಮಾನ್ಯವಾಗಿ ವಾ ಅನ್ನೋದು ಬರುತ್ತೆ ಅಷ್ಟೇ. ತುಂಬ ಸುಲಭ. ಈ ವಾ ಅನ್ನೋದು ಬಂತು ಅಂದರೂ ಅದನ್ನು ಸಹಿತ ಆದೇಶ ಸಂಧಿ ಅನ್ಕೋಬೇಕು. ಯಾಕೆ ಅಂತಂದರೆ ಒಂದು ಅಕ್ಷರ ಹೋಗ್ಬಿಟ್ಟು ಒಂದು ಅಕ್ಷರ ಬರುತ್ತೆ. ಹೌದಾ? ಹಾಗಾಗಿ ಒಂದು ಎಕ್ಸಾಂಪಲ್ ನೋಡೋಣ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಮಳೆ ಅನ್ನೋ ಪದ ಹಾಗೆ ಇದೆ ನೋಡಿ, ಪೂರ್ವ ಪದ. ಕಾಲ ಅನ್ನುವುದರ ಪದದಲ್ಲಿ ಕ ಅನ್ನೋದು ಮೊದಲನೇ ಅಕ್ಷರ ಅಲ್ವಾ? ಇದು ವರ್ಗದ ಮೊದಲನೇ ಅಕ್ಷರ. ಅದರ ಮೂರನೇ ಅಕ್ಷರ ಆದೇಶವಾಗಿ ಬರುತ್ತೆ, ಗಾಲ ಅಂತ ಆಗುತ್ತೆ, ಮಳೆಗಾಲ ಅಂತ. ಅಂದರೆ ಕಾಕ್ಕೆ ಗ ಆದೇಶವಾಗಿ ಬರುತ್ತೆ. ಒಂದು ಅಕ್ಷರ ಹೋಗಿಬಿಟ್ಟು ಒಂದು ಅಕ್ಷರ ಬಂದರೆ ಇದು ಆದೇಶ ಸಂಧಿ. ಆಯಿತಾ? ಇನ್ನೊಂದಿದೆ, ಮೈ ಪ್ಲಸ್ ತೊಳೆ, ತ ಅನ್ನೋದಿದೆ, ತ ಅಲ್ವಾ? ಆದರೆ ಸಂಧಿ ಪದದಲ್ಲಿ ಮೈ ದೊಳೆ ಅಂತ ಆಗಿಬಿಡುತ್ತೆ, ದ ಬಂದ್ಬಿಡುತ್ತೆ. ಈ ಥರ ಬಂದರೂ ಸಹಿತ ಆದೇಶ ಸಂಧಿ ಅಂತ ಕರಿತೀವಿ. ಯಾಕಂದರೆ ತ ಅನ್ನೋದು ಹೋಗ್ಬಿಟ್ಟು ದ ಅನ್ನೋದು ಬಂದಿದೆ. ಅಂದರೆ ವರ್ಗದ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬಂದಿದೆ. ಹಾಗೆ ಮೆಲ್ ಪ್ಲಸ್ ಮಾತು, ಮೆಲ್ವಾತು ಅಂತ ಆಗುತ್ತೆ. ಇದು ಇನ್ನೊಂದು ಅಡಿಷ್ನಲ್ ಆಗಿರುವಂಥ ಪೂರಕವಾಗಿರುವಂಥ ನಿಯಮ ಹೇಳಿದೆ ನಾನು. ಏನು? ಮಾತು ಅಂತ ಇದೆ. ಮಾ ಅನ್ನೋದು ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರ ಅಲ್ಲ. ಯಾಕೆ? ಮೊದಲನೇ ಅಕ್ಷರ ಯಾವುದು? ಕ ಚ ಟ ತ ಪ. ಅಲ್ಲಿ ಯಾವುದು ಮಾ ಇಲ್ಲೇ ಇಲ್ಲ. ಪ ಪ ಬ ಬ ಮ ಅನುನಾಸಿಕ ಅಕ್ಷರ ಬಂದುಬಿಟ್ಟಿದೆ ಅಲ್ಲಿ. ಆದರೂ ಸಹಿತ ನಾವೇನು ಮಾಡಬೇಕು? ಆವಾಗ ಮಾ ಅನ್ನೋದು ಹೊರಟು ಹೋಗುತ್ತೆ, ಅದರ ಬದಲಿ ವಾ ಅನ್ನೋದೇ ಬರುತ್ತೆ, ಮೆಲ್ವಾತು ಅಂತ ಆಗುತ್ತೆ. ಮಾತು ಬದಲಿ ವಾತು ಆಗುತ್ತೆ. ಇದೂ ಸಹಿತ ಆದೇಶ ಸಂಧಿನೇ. ಅಂದರೆ ನಿಮಗೆ ಸ್ಪಷ್ಟ ಆಯ್ತು ಅಂತ ಅನ್ಕೊತೀನಿ ನೋಡಿ. ಕತಪ ಅಥವಾ ಕಚಟತಪಗಳಿಗೆ ಗಜಡದಬಗಳು ಬಂದರೂ ಆದೇಶ ಸಂಧಿನೇ, ಅಥವಾ ಯಾವುದೇ ಅಕ್ಷರ ಬಂದರೂ ಸಹಿತ ಅದಕ್ಕೆ ವಾ ಅನ್ನೋದು ಬಂದರೆ ಅದು ಸಹಿತ ಆದೇಶ ಸಂಧಿನೇ. ಇಷ್ಟು ಗೊತ್ತಿರಬೇಕು ನಮಗೆ. ಓಕೆ, ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ಮೈ ಪ್ಲಸ್ ದೋರು, ಮೈದೋರು ಅಂತದೆ. ಮೈ ಪ್ಲಸ್ ತೋರು, ತೋ ತ, ತಾಕ್ಕೆ ದಾ ಬರುತ್ತೆ, ತ ತ ದ ಮೂರನೇ ಅಕ್ಷರ ಬರುತ್ತೆ. ಇನ್ನೊಂದು ಕಣ್ಣು ಪ್ಲಸ್ ಪನಿ, ಪನಿ ಪಾಕ್ಕೆ ಬದಲಾಗಿ ಬಾ ಬರುತ್ತೆ, ಕಂಬನಿ ಅಂತ ಆಗುತ್ತೆ. ಎಳ ಒಳ್ಳಿ ಅಂತ ಇದೆಯಪ್ಪ, ಎಳವಳ್ಳಿ. ಎಳ ಪ್ಲಸ್ ಬಳ್ಳಿ, ಅದು ಬಳ್ಳಿ. ಎಳೆಯ ಪ್ಲಸ್ ಬಳ್ಳಿ, ಎಳ ಪ್ಲಸ್ ಬಳ್ಳಿ. ಬ ಅನ್ನೋದು ವರ್ಗದ ವರ್ಗೀಯ ವ್ಯಂಜನದ ಪ ಪ ಬ ಮೂರನೇ ಅಕ್ಷರ ಅಲ್ವಾ? ಹಂಗಾರೆ ಮೂರನೇ ಅಕ್ಷರ ಬಂದಾಗ ಯಾವ ಅಕ್ಷರ ಬರಬೇಕು? ಎಸ್, ಅಷ್ಟೇ ಗೊತ್ತು ನಿಮಗೆ, ವಾ ಅನ್ನೋದು ಬರಬೇಕಷ್ಟೆ. ಎಳವಳ್ಳಿ ಅಂತ ಆಯಿತು. ಇನ್ನೊಂದಿದೆ, ಕಡು ಪ್ಲಸ್ ಬೆಳ್ಪು, ಕಡು ವೆಳ್ಪು ಆಗುತ್ತೆ. ಬೆನ್ ಪ್ಲಸ್ ಪತ್ತು, ಬೆಂಬತ್ತು ಅಂತ ಆಗುತ್ತೆ. ಪತ್ತು ಪಾಕ್ಕೆ ಬದಲಾಗಿ ಬಾ ಬಂದಿದೆ. ಇದು ಸಹಿತ ಆದೇಶ ಸಂಧಿನೇ. ಓಕೆ, ಆದೇಶ ಸಂಧಿ ಮತ್ತು ಆಗಮ ಸಂಧಿ ಮತ್ತು ಲೋಪ ಸಂಧಿಯ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ ಅಂತ ಕರಿತೀನಿ. ಇನ್ನೊಂದು ಬಹಳ ಮುಖ್ಯವಾಗಿ, ಇನ್ನೊಂದು ಸಂಧಿ ಕಾರ್ಯ ಆಗದೇ ಇದ್ದರೆ ಏನು ಮಾಡಬೇಕು? ಆ ಥರ ಕೆಲವು ಪದಗಳು ಬಳಕೆ ಇದ್ದಾವೆ ಕನ್ನಡದಲ್ಲಿ. ಉದಾಹರಣೆಗೆ ಆ ಪ್ಲಸ್ ಅಂಗಡಿ, ಆ ಅಂಗಡಿ ಹಾಗೆ ಬಳಕೆ ಮಾಡುತ್ತೆ. ಅಯ್ಯೋ ಪ್ಲಸ್ ಅವನಿಗೇನಾಯಿತೋ, ಅಯ್ಯೋ ಅವನಿಗೇನಾಯಿತೋ ಹಾಗೆ ಬರುತ್ತೆ ಬಳಕೆ. ಈ ಥರ ಇದ್ದರೆ
ಇಲ್ಲಿ ಸಂಧಿಕಾರ್ಯ ಆಗೋದೇ ಇಲ್ಲ. ಹಾಗೆ ಬಳಕೆ ಆದರೆ ಇದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ ಅಷ್ಟೇ. ಅಂದರೆ ಸಹಜವಾಗಿ ಬಳಕೆ ಆಗುವಂಥದ್ದು ಅಂತ. ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿಕಾರ್ಯವಾಗದೆ ಇದ್ದ ಹಾಗೆಯೇ ಇರುವುದನ್ನು ಪ್ರಕೃತಿ ಭಾವ ಅಂತ ಕರಿತೀವಿ. ಇಂಥವು ಸುಮಾರಷ್ಟು ಬಳಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಬಳಕೆ ಮಾಡ್ತೇವೆ. ಆ ಪ್ಲಸ್ ಆಕಳು, ಆ ಆಕಳು ಅಂತಲೇ ಬಳಕೆ ಮಾಡ್ತೀವಿ. ಆ ಪ್ಲಸ್ ಐಶ್ವರ್ಯ, ಆ ಐಶ್ವರ್ಯ ಅಂತಲೇ ಬಳಕೆ ಮಾಡ್ತೀವಿ. ಗೊತ್ತಾಯಿತು? ಹೀಗೆ ಬಳಕೆ ಆಗುತ್ತೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಇದು ಎರಡು ಸ್ವರಗಳು ಒಟ್ಟಿಗೆ ಬರೋದಿಲ್ಲ ಅಲ್ವಾ. ಅದಕ್ಕಾಗಿಯೇ ಒಂದು ಅಲ್ಲಿ ಸ್ಪೇಸ್, ಒಂದು ಜಾಗವನ್ನು ಬಿಟ್ಟು ಬರಿಬೇಕಾಗತ್ತೆ. ಇದೊಂದು ಸ್ವಲ್ಪ ನಾವು ಗಮನಿಸಬೇಕು. ಓಕೆ, ಈಗ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಮೂರನೇ ಪ್ರಶ್ನೆ ಹೀಗಿದೆ: ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ನಾವೇನು ವಚನಗಳನ್ನು ನೋಡಿದ್ವಿ ಅದೇ ಥರದ ಒಂದು ದೃಷ್ಟಿಕೋನವನ್ನು ನಾವಿಲ್ಲಿ ನೃತ್ಯ ಶೈಲಿಗಳಿಗೂ ಸಹಿತ ಅಳವಡಿಸಬೇಕಾಗತ್ತೆ. ನೋಡಿ, ಒಂದೊಂದು ಸಂಪ್ರದಾಯಕ್ಕೂ ಸಹಿತ ಒಂದೊಂದು ನೃತ್ಯ ಪ್ರಕಾರಗಳನ್ನು ನೋಡ್ತೀವಿ. ಅದಕ್ಕೂ ಎಕ್ಸಾಂಪಲ್ ನಾನು ಉದಾಹರಣೆ ನೋಡೋದಾದರೆ ನೋಡಿ, ಉದಾಹರಣೆಗೆ ಮಲೆ ಮಹದೇಶ್ವರ ಸಂಪ್ರದಾಯದ ನೃತ್ಯಗಳೇ ಬೇರೆ ಅಲ್ವಾ, ಬೀರೇಶ್ವರ ಸಂಪ್ರದಾಯದ ನೃತ್ಯಗಳೇ ಬೇರೆ ಅಲ್ವಾ. ಹಾಗೆಯೇ ವೈಷ್ಣವ ಸಂಪ್ರದಾಯದವರು ಏನು ನಮ್ಮ ಸಮಾಜದಲ್ಲಿ ನೋಡ್ತೀವಿ, ಎಲ್ಲ ಥರದ ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ, ವೈವಿಧ್ಯಮಯ ಅಲ್ವಾ. ಅಂದರೆ ಒಂದೊಂದು ಜನಾಂಗ, ಉದಾಹರಣೆಗೆ ಯಲ್ಲಮ್ಮ ಅಥವಾ ಗುಡ್ಡದ ದೇವರುಗಳು ಅಂತಂದರೆ ಆ ದೇವರನ ಸಂಪ್ರದಾಯದ ನೃತ್ಯಗಳೇ ಬೇರೆ. ಉದಾಹರಣೆಗೆ ನೋಡಿದ್ರೆ ಸೌದತ್ತಿಯಲ್ಲಿ ಯಲ್ಲಮ್ಮನ ಸಂಪ್ರದಾಯದ ಜನರು ಇದ್ದಾರಪ್ಪ, ಅಲ್ಲೂ ಸಹಿತ ದೇವರ ಸೇವೆ ನಡೆಯುತ್ತೆ, ನೃತ್ಯ ನಡೆಯುತ್ತೆ, ಕಲೆ ಇದೆ ಅಲ್ವಾ. ಅಲ್ಲಿ ನಡೆಸುವಂಥ ಸಂಪ್ರದಾಯದ ನೃತ್ಯಗಳೇ ಬೇರೆ ಅಲ್ವಾ. ಅಲ್ಲಿ ದೀವಟಿಗೆ ಅಥವಾ ಚೌಟ್ಕಿ ಪದ, ಈ ಥರದ ಚೌಟ್ಕಿ ಅಂತಂದರೆ ತಂತಿ ವಾದ್ಯವನ್ನು ನುಡಿಸ್ತಾ ಅಲ್ಲಿ ನೃತ್ಯವನ್ನು ಮಾಡ್ತಾ ತಮ್ಮ ಭಕ್ತಿಯನ್ನು ದೇವರಿಗೆ ಅರ್ಪಣೆ ಮಾಡುವಂಥ ಒಂದು ಸಂಪ್ರದಾಯವನ್ನು ನೋಡ್ತೀವಿ. ಹಾಗೆಯೇ ನಾವು ಮಲೆ ಮಹದೇಶ್ವರ ಬೆಟ್ಟದ ಒಂದು ಸಂಪ್ರದಾಯವನ್ನು ನೋಡೋದಾದರೆ ಅಲ್ಲಿ ಕಂಸಾಳೆ ಜಾಸ್ತಿ, ಅಲ್ಲಿ ತಾಳವನ್ನು ಹಾಕ್ತಾ ನೃತ್ಯವನ್ನು ಮಾಡ್ತಾ ದೇವರಿಗೆ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಬೀರೇಶ್ವರನನ್ನು ಭಜಿಸೋದಕ್ಕೆ ಇರುವಂಥ ಸಂಪ್ರದಾಯದ ಜನರು ಅಥವಾ ಕಲಾವಿದರು ಏನು ಮಾಡ್ತಾರೆ ಅಂದರೆ ಡೊಳ್ಳನ್ನು ಕಟ್ಟಿಕೊಂಡು ಡೊಳ್ಳನ್ನು ಬಾರಿಸ್ತಾ ನೃತ್ಯವನ್ನು ಮಾಡ್ತಾ ಹಾಡನ್ನು ಹೇಳ್ತಾ ಅಲ್ಲಿ ಅವರ ಭಕ್ತಿಯನ್ನು ಅರ್ಪಣೆ ಮಾಡ್ತಾರೆ ಅಲ್ವಾ. ಇದೇ ಥರನೇ ವೀರಗಾಸೆ ಅನ್ನುವಂಥ ಒಂದು ನೃತ್ಯ ಶೈಲಿ ಇದೆ ಅಲ್ವಾ. ವೀರಗಾಸೆ ನೃತ್ಯ ಶೈಲಿ, ಈ ವೀರಗಾಸೆ ನೃತ್ಯ ಶೈಲಿ ಯಾವ ಸಂಪ್ರದಾಯದಲ್ಲಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ ಅಷ್ಟೇ. ಎಷ್ಟು ಸುಲಭ ಇದೆ ಅಲ್ವಾ. ನೋಡಿ, ನಾವೆಲ್ಲ ನೋಡಿದ್ದೀವಿ ಸಮಾಜದಲ್ಲಿ, ಇವೆಲ್ಲ ಗಮನಿಸ್ತಿರ್ತೀವಿ. ನೋಡಿ, ವೀರಶೈವ ಸಂಪ್ರದಾಯದವರು ವೀರಗಾಸೆ ನೃತ್ಯವನ್ನು ಇಲ್ಲಿ ಒಂದು ನೃತ್ಯವನ್ನು ಅವರ ದೈವಕ್ಕೆ, ದೇವರಿಗೆ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡೋದಕ್ಕೆ ಬಳಸುವಂಥ ಒಂದು ಜಾನಪದ ಶೈಲಿ ಅಥವಾ ಒಂದು ನೃತ್ಯ ಶೈಲಿಯಾಗಿದೆ ಇದು ಅಲ್ವಾ, ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರೋದು. ಹಾಗೆಯೇ ಇನ್ನೊಂದಿದೆ, ಶ್ರೀಕೃಷ್ಣ ಪಾರಿಜಾತ ಇರ್ಬೋದು, ಕೃಷ್ಣಗಾರಡಿಗ ಇರ್ಬೋದು, ಯಕ್ಷಗಾನಗಳಿರ್ಬೋದು, ಇವೆಲ್ಲವೂ ಸಂಪ್ರದಾಯಗಳು ಇದೇ ಬೇರೆ ಅಲ್ವಾ. ಆ ಎಲ್ಲಗಳಲ್ಲೂ ಗಮನಿಸ್ತೀವಿ ನಾವು ಕೃಷ್ಣ ವಿಷ್ಣುವಿನ ಸುತ್ತಮುತ್ತ ಕಥೆಯನ್ನು ಹೆಣೆದಿರ್ತಾರೆ ಸಾಮಾನ್ಯವಾಗಿ. ಅಂದರೆ ಹಂಗಾರೆ ಈ ಸಂಪ್ರದಾಯ ಯಾವುದಿದು, ಯಾವ ಸಂಪ್ರದಾಯಕ್ಕೆ ಬಂದಿದ್ದಿದ್ದು ನೃತ್ಯ ಅಂತಂದರೆ ವೈಷ್ಣವ ಸಂಪ್ರದಾಯಕ್ಕೆ ಬಂದಿರುವಂಥ ಒಂದು ನೃತ್ಯ ಆಗುತ್ತೆ. ಹೀಗೆ ಒಂದೊಂದು ಸಂಪ್ರದಾಯಕ್ಕೂ ಸಹಿತ ಅಲ್ಲಿಯ ನಂಬಿಕೆಗಳು, ಆಚರಣೆಗಳು, ದೈವವನ್ನು ಆಧರಿಸಿ ಕೆಲವೊಂದು ನೃತ್ಯ ಪ್ರಕಾರಗಳು ಬದಲಾಗ್ತಾ ಹೋಗ್ತವೆ ಅಲ್ವಾ. ಇದು ನಾವು ಮನದಟ್ಟು ಮಾಡ್ಕೋಬೇಕು, ಆ ದೃಷ್ಟಿಕೋನಗಳನ್ನು ಗಮನಿಸಬೇಕು ನಾವು. ಅಂದರೆ ನಿಮಗೆ ಶೈವ ಸಂಪ್ರದಾಯದ ನೃತ್ಯ ಶೈಲಿಗಳು ಯಾವ್ಯಾವು, ವೈಷ್ಣವ ಸಂಪ್ರದಾಯದ ನೃತ್ಯ ಶೈಲಿಗಳು ಯಾವ್ಯಾವು, ಬೀರೇಶ್ವರ ಸಂಪ್ರದಾಯದ ನೃತ್ಯ ಶೈಲಿಗಳು ಯಾವ್ಯಾವು, ಹಾಗೆ ಮಲೆ ಮಹದೇಶ್ವರ ಬೆಟ್ಟದ ಸಂಪ್ರದಾಯಗಳು ಯಾವ್ಯಾವು, ಇದನ್ನು ಪಟ್ಟಿ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟಾಗಿ ನೀವು. ಆವಾಗ ನೀವು ಸುಲಭವಾಗಿ ಇಂಥ ಪ್ರಶ್ನೆಗಳನ್ನು ನೀವು ಬರಿಬೋದು ಅಥವಾ ಗುರುತಿಸ್ಬೋದು, ಸಾಧ್ಯತೆ ಇದೆ. ಓಕೆ, ಈಗ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ಸಮಾಸದ ವ್ಯಾಕರಣದ ಸಮಾಸಗಳ ಮೇಲೆ ಕೇಳಿದ್ದಾರೆ ಒಂದು ಪ್ರಶ್ನೆ. 4ನೇ ಪ್ರಶ್ನೆ ಹೀಗಿದೆ: ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗುಳ್ಳ ಸಮಾಸ. ಸಮಾಸ ಅಂದ್ರೇ ಹಾಗೆ. ಈಗ ಸಂಧಿಗೂ ಸಮಾಸಕ್ಕೂ ವ್ಯತ್ಯಾಸ ಇದೆ. ಸಂಧಿ ಎರಡು ಅಕ್ಷರಗಳ ನಡುವೆ
ನಡೀತಾ ಇರುತ್ತೆ. ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅಲ್ಲಿ ಸೇರಿ ಉಚ್ಚರಿಸಲ್ಪಡುತ್ತೆ ಅಲ್ವಾ. ಹೊಸ ಹೊಸ ಪದಗಳು ರಚನೆ ಆಗ್ತವೆ. ಆದರೆ ಸಮಾಸ ಹಾಗಲ್ಲ, ಪೂರ್ಣ ಪದನೇ ಭಾಗವಹಿಸುತ್ತೆ. ಪೂರ್ವ ಪದ ಮತ್ತು ಉತ್ತರ ಪದ ಪೂರ್ಣ ಪದಗಳು ಭಾಗವಹಿಸಿ ಹೊಸ ಪದ ರಚನೆ ಆಗುತ್ತೆ, ಹೊಸ ಅರ್ಥ ಬರುತ್ತೆ. ಈ ಥರ ಬಂದಾಗ ಇದು ಸ್ವಲ್ಪ ಸಂಧಿಗಿಂತ ಸ್ವಲ್ಪ ವಿಶಿಷ್ಟವಾಗಿರುವಂಥ ಒಂದು ಹೊಸ ಪದ ರಚನಾ ಪ್ರಕ್ರಿಯೆ. ಇದು ಹೊಸ ಪದ ರಚನೆಯೇ ಇದನ್ನು ಸಹಿತ. ಈ ಸಮಾಸ ಪ್ರಕ್ರಿಯೆಯಲ್ಲಿ ಏನು ಗಮನಿಸ್ತೀವಿ ನಾವು ಅಂತಂದರೆ, ಬಹಳ ಮುಖ್ಯವಾಗಿ ಇಲ್ಲಿ ಎರಡು ಪದಗಳು ಹೇಳಿದೆ ನಾನು, ಪೂರ್ವ ಪದ ಮತ್ತು ಉತ್ತರ ಪದ ಅಂತ. ಪೂರ್ವ ಪದದ ಗುಣಲಕ್ಷಣಗಳು ಮತ್ತು ಉತ್ತರ ಪದದ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವ ಸಮಾಸ ಅಂತ ನಿರ್ಧರಿಸಲ್ಪಡುತ್ತೆ. ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಸಂಧಿಯಲ್ಲಾದರೆ ಅಲ್ಲಿ ಭಾಗವಹಿಸುವಂಥ ಅಕ್ಷರಗಳು ಸ್ವರಗಳ ವ್ಯಂಜನಗಳ ಅಂತ ನಿರ್ಧಾರ ಮಾಡಿ ಇದು ಸ್ವರ ಸಂಧಿನ ವ್ಯಂಜನ ಸಂಧಿನ ಅಂತ ಗಮನಿಸ್ತೇವಲ್ವ. ಅಕ್ಷರಗಳ ಆಗಮನ ಅಥವಾ ಅಕ್ಷರಗಳ ಲೋಪ, ಅಕ್ಷರಗಳ ಬದಲಾವಣೆ, ಇದನ್ನು ನಾವು ಸಂಧಿಯಲ್ಲಿ ನೋಡ್ತೀವಿ. ಆದರೆ ಸಮಾಸದಲ್ಲಿ ಹಾಗಲ್ಲ. ಪೂರ್ವ ಪದ ಗುಣವಾಚಕನ, ಸಂಖ್ಯಾವಾಚಕನ, ಅಥವಾ ಉತ್ತರ ಪದ ಇದು ಕ್ರಿಯಾಪದನ, ಅಥವಾ ಇದರಲ್ಲಿ ಪೂರ್ವ ಪದ ಪ್ರಧಾನವಾಗಿದೆಯೋ ಅಥವಾ ಉತ್ತರ ಪದ ಪ್ರಧಾನವಾಗಿದೆಯೋ ಅಥವಾ ಎರಡೂ ಪದಗಳು ಪ್ರಧಾನವಾಗಿದ್ದಾವೋ ನೋಡಿ. ಹೀಗೆ ಈ ಸಮಾಸದಲ್ಲಿ ಈ ಥರದ ನಿಯಮಗಳು, ದೃಷ್ಟಿಗಳು ನಿಮಗೆ ಬೇಕಾಗ್ತವೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಎರಡು ನಾಮಪದಗಳು ಸೇರ್ತವೆ, ಸೇರಿ ಸಮಾಸವಾದವಾಗ ಉತ್ತರ ಪದದ ಅರ್ಥ ಪ್ರಧಾನ ಇರಬೇಕು. ಉತ್ತರ ಪದದ ಅರ್ಥ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಎರಡು ಪದಗಳನ್ನು ತಗೊಂಡ್ರೆ ನಾವು ಪೂರ್ವ ಪದ ಮತ್ತು ಉತ್ತರ ಪದ, ಉತ್ತರ ಪದದ ಅರ್ಥ ಸಮಾಸ ಪದದಲ್ಲಿ ಪ್ರಮುಖವಾಗಿ ಗೋಚರಿಸಬೇಕು. ಒಂದು ಎಕ್ಸಾಂಪಲ್ ನೋಡಿದರೆ ನಿಮಗೆ ಬಹುಶಃ ಗೊತ್ತಾಗ್ತೈತಿ. ಉದಾಹರಣೆಗೆ ನೋಡಿ, ಅರಸನ ಪ್ಲಸ್ ಮನೆ, ಅರಮನೆ ಅಂತ ನಾವು ಗಮನಿಸ್ತೀವಿ ಅಲ್ವಾ. ಒಂದು ಪದ, ಹೊಸ ಒಂದು ಸಮಾಸ ಪದ ರಚನೆ ಆಗುತ್ತೆ. ಅರಸನ ಅನ್ನೋದು ಪೂರ್ವ ಪದ, ಮನೆ ಉತ್ತರ ಪದ, ಅರಮನೆ ಅನ್ನೋದು ಸಮಾಸ ಪದ. ಕ್ಲಿಯರ್ ಆಯ್ತಾ? ಅರಮನೆ ಅನ್ನೋ ಪದವನ್ನು, ಸಮಾಸ ಪದವನ್ನು ತಗೊಂಡ್ರೆ, ಅರಮನೆ ಅನ್ನೋ ಒಂದು ಪದ ತಗೊಂಡ್ರೆ ಅಲ್ಲಿ ನಮಗೆ ಏನನ್ನು ನೋಡಿ ನಮಗೆ ಅರ್ಥ ಬರುತ್ತೆ. ಅರಮನೆ ಅಂದ ತಕ್ಷಣ ಯಾವ ಅರ್ಥ ಪ್ರಧಾನವಾಗಿರುತ್ತೆ? ಅರಸ ಅನ್ನೋದು ಪ್ರಧಾನವಾಗಿ ಕಾಣುತ್ತೋ, ಮನೆ ಅನ್ನೋದು ಪ್ರಧಾನವಾಗಿ ಕಾಣುತ್ತೋ? ಅರಮನೆ, ಅಯ್ಯೋ ಇದು ನೋಡ್ರಿ ಎಂಥ ಅರಮನೆ ಅಂದಾಗ ಅಲ್ಲಿ ಕಾಣ್ತಿರೋದು ನಮಗೆ ಮನೆ ಇಂಪಾರ್ಟೆಂಟ್. ಅಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಗೋಚರಿಸುತ್ತೆ. ಹಾಗಿದ್ದರೆ ಅಂಥ ಪದಗಳಿಗೆ ಏನು ಅನ್ನಬೇಕು ನಾವು? ಎಂಥ ಸಮಾಸ ಅನ್ನಬೇಕು? ತುಂಬ ಸುಲಭ. ಇದೇ ಡೆಫಿನೇಷನ್ನು. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ತತ್ಪುರುಷ ಸಮಾಸದ ವ್ಯಾಖ್ಯಾನ ಅದು. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಪರರ ಪ್ಲಸ್ ಧನ, ಪರಧನ ಅಂತ ಇದೆ. ಪರಧನ, ಪರರ ಪ್ಲಸ್ ಧನ, ಇದು ಪರಧನ ಅಂದಾಗ ಅಲ್ಲಿ ಕಾಣ್ತಾ ಇರೋರು ಧನ ಅಂದರೆ ಹಣ ಕಾಣ್ತಾ ಇದೆ ನಮಗೆ ಅಲ್ವಾ. ಉತ್ತರ ಪದದ ಪ್ರಮುಖ ಆ ಸಮಾಸ ಪದದಲ್ಲಿ, ಪರಧನ ಅನ್ನೋ ಪದದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ ಅಂದರೆ ಧನ, ಹಣ ಮುಖ್ಯ ಕಾಣ್ತಾ ಇರೋದು ನಮಗೆ. ಹಾಗಾಗಿ ಇದು ತತ್ಪುರುಷ ಸಮಾಸ. ಇನ್ನೂ ಒಂದು ಎಕ್ಸಾಂಪಲ್ ನಿಮಗೆ ಗೊತ್ತಾಗುತ್ತೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಅಂತ ಒಂದು ಪದ ಇದೆ. ಇಲ್ಲಿ ನಾವು ಇದು ಬೇರೆ ಬೇರೆ ತಾವರೆ ಹೂಗಳನ್ನು ತಗೊಂಡು ನೋಡ್ರಿ, ಇದು ಬೆಟ್ಟದಾವರೆ ಅಂತ ತೋರಿಸಿದ್ರೆ ಅಲ್ಲಿ ಕಾಣ್ತಾ ಇರೋದು ನಮಗೆ ಬೆಟ್ಟನೋ ಅಥವಾ ತಾವರೆ ಹೂವು? ತಾವರೆ ಪ್ರಧಾನ ಅಲ್ವಾ. ತಾವರೆ ಹೂವನ್ನು ತೋರಿಸ್ತಾ ಇದ್ದೇವೆ ನಾವು, ಹೂವು ಪ್ರಧಾನ ಇದರಲ್ಲಿ. ಹಾಗಾಗಿ ಇದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ತತ್ಪುರುಷ ಸಮಾಸದ ವ್ಯಾಖ್ಯಾನನೇ ಇದು. ಏನು? ಸಮಾಸ ಪದದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಾಣಬೇಕು ನಮಗೆ, ಅಷ್ಟೇ. ಹಾಗಿದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ ಅಂತ. ನಿಮಗೆ ಅಲ್ಲೇ ಡೆಫಿನೇಷನ್ ಗೊತ್ತಾಗುತ್ತೋ ಹಂಗೆ ತತ್ಪುರುಷ ಸಮಾಸ ಒಂದು 4ನೇ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನೆರಡು ಯಾಕಲ್ಲ, ಇನ್ನು 3 ಯಾಕಲ್ಲ ಅನ್ನೋದು ಗಮನಿಸಬೇಕು ನಾವು. ಇನ್ನೊಂದೇನು, ಕ್ರಿಯಾ ಸಮಾಸ ಅಂದರೆ ಏನು ಅಂತ ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ. ಕ್ರಿಯಾ ಸಮಾಸ ಅಂದರೆ ನೋಡಿ, ಉತ್ತರ ಪದವು ಕ್ರಿಯಾಪದ ಆಗಿದ್ದರೆ ಕ್ರಿಯಾ ಸಮಾಸ. ಉದಾಹರಣೆಗೆ ಕಣ್ಣನ್ನು ಪ್ಲಸ್ ಮುಚ್ಚು, ಕಣ್ಣು ಮುಚ್ಚು. ಬಾಯನ್ನು ಪ್ಲಸ್ ತೆರೆ, ಬಾಯ್ದೆರೆ. ಕೈಯನ್ನು ಪ್ಲಸ್ ಹಾಕು, ಕೈ ಹಾಕು. ನೋಡಿ, ಇದೆಲ್ಲ ಹಾಕು, ತೆರೆ, ಮುಚ್ಚು ಇವೆಲ್ಲ ಕ್ರಿಯಾಪದಗಳು. ಉತ್ತರ ಪದದ ಪದ ಕ್ರಿಯಾಪದ ಆಗಿದ್ದರೆ, ಒಂದು ಆಕ್ಷನ್ ವರ್ಡ್ ಆಗಿದ್ದರೆ ಅದು ಕ್ರಿಯಾ ಸಮಾಸ. ಭಾಳ ಈಸಿ. ಹಾಗೆ ಇನ್ನೊಂದು, ಈಗ ಗಮಕ ಸಮಾಸ ಅಂತ ಕೇಳಿದರೆ ಆಪ್ಷನ್ನು. ಗಮಕ ಸಮಾಸದ ಡೆಫಿನೇಷನ್ ಏನು ಅಂತಂದರೆ,
ನೋಡಿ, ಪೂರ್ವ ಪದ ಒಂದು ಸರ್ವನಾಮ ಆಗಿರಬೇಕು. ಈಗ ಅವನು ಪ್ಲಸ್ ಹುಡುಗ, ಆ ಹುಡುಗ ಅನ್ನೋದು ಸಮಾಸ ಪದ, ಅವನು ಅನ್ನೋದು ಪೂರ್ವ ಪದ, ಹುಡುಗ ಅನ್ನೋದು ಉತ್ತರ ಪದ. ಪೂರ್ವ ಪದ ಸರ್ವನಾಮ ಆಗಿರಬೇಕಷ್ಟೇ. ಹಾಗಿದ್ದರೆ ಅದು ಗಮಕ ಸಮಾಸ. ಇನ್ನೂ ಒಂದು ಗಮಕ ಸಮಾಸಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದೆ, ಅಥವಾ ಒಂದು ವ್ಯಾಖ್ಯಾನ ಇದೆ. ಏನದು ಅಂದರೆ, ಪೂರ್ವ ಪದವು ಕೃದಂತ ಆಗಿರಬೇಕು ಅಂತ ಹೇಳ್ತಾರೆ. ಕೃದಂತ ಆಗಿರಬೇಕು. ಕೃದಂತ ಅಂದರೆ ಏನು? ಅದು ಒಂದು ಸಣ್ಣದಾಗಿ ನಿಮಗೆ ಹೇಳೋದಾದರೆ, ಕೃದಂತ ಅಂದರೆ ಏನು ಅಂತಂದರೆ, ಕ್ರಿಯಾಪದದಿಂದ ಒಂದು ನಾಮಪದವನ್ನು ಸೃಷ್ಟಿ ಮಾಡುವಂಥದ್ದು. ಒಂದು ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ. ನೋಡು ಅನ್ನೋದು ಒಂದು ಕ್ರಿಯಾಪದ, ನೋಡು. ಅದಕ್ಕೆ ಟ ಅನ್ನೋ ಪ್ರತ್ಯಯ ಸೇರಿಸ್ಬಿಟ್ರೆ, ಕೃತ್ ಪ್ರತ್ಯಯ ಟ ಅನ್ನೋದು ಸೇರಿಸ್ಬಿಟ್ರೆ ನೋಟ ಅಂಥೇಳಿ ಒಂದು ನಾಮಪದ ಆಗಿಬಿಡುತ್ತೆ. ಅದು ನೋಟ. ನೋಟ ಅನ್ನೋದೊಂದು ಕೃದಂತ. ಇನ್ನೊಂದು ಮಾಡು ಅನ್ನೋದು ಒಂದು ಕ್ರಿಯಾಪದ, ಮಾಡು ಧಾತು ಅಲ್ವಾ. ಮಾಡು ಪ್ಲಸ್ ಟ, ಮಾಟ ಅಂತ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೊಳ್ಳಿ, ಮಾಡು ಪ್ಲಸ್ ದ, ಮಾಡಿದ ಅಂತ ಆಗುತ್ತೆ. ಮಾಡು ಪ್ಲಸ್ ದ, ಮಾಡಿದ. ಈ ಮಾಡಿದ ಅನ್ನೋದು ಒಂದು ಕೃದಂತ, ಪ್ಲಸ್ ಅಡುಗೆ ಅನ್ನೋದೊಂದು ನಾಮಪದ. ಮಾಡಿದಡಿಗೆ ಅನ್ನುವಂಥ ಒಂದು ಹೊಸ ನಾಮಪದ ರಚನೆ ಆಯ್ತಲ್ಲ, ಇದನ್ನು ನಾವೇ ಸಮಾಸ ಪದ ಅಂತ ಕರಿತೀವಿ. ಅಂದರೆ ಒಂದು ಕೃದಂತ, ಒಂದು ಅಡಿಗೆ ಅಂತ ಒಂದು ನಾಮಪದ, ಎರಡೂ ಸೇರಿಬಿಟ್ಟು ಒಂದು ಹೊಸ ನಾಮಪದ ರಚನೆ ಆಯಿತು, ಮಾಡಿದಡಿಗೆ ಅಂತ. ಹಿಂಗೆ ಮಾಡಿದಡಿಗೆ ಅನ್ನೋದು ಯಾವ ಪ್ರಕ್ರಿಯೆಯಿಂದ ಬಂದಂಥ ಹೊಸ ಪದ? ಅದು ಗಮಕ ಸಮಾಸ ಪ್ರಕ್ರಿಯೆಯಿಂದ ಬಂದ ಒಂದು ಹೊಸ ಪದ. ಏನು ಗಮಕ ಸಮಾಸ ಅಂದರೆ ಮಾಡಿದ ಅನ್ನೋದು ಒಂದು ಕೃದಂತ ಪದ. ಅದು ಕೃದಂತ ಪದ ಅಂದರೆ ಪೂರ್ವ ಪದವು ಕೃದಂತ ಪದ ಆಗಿರಬೇಕು ಅಥವಾ ಸರ್ವನಾಮ ಆಗಿರಬೇಕು. ಹಾಗಿದ್ದರೆ ಅದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ತುಂಬ ಸುಲಭ. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಅಂಶಿ ಸಮಾಸ ಅಂತ ಕೊಟ್ಟಿದ್ದಾರೆ ಆಪ್ಷನ್. ಅಂಶಿ ಸಮಾಸದ್ದು ತುಂಬ ಸುಲಭವಾಗಿರುವಂಥ ಕಾನ್ಸೆಪ್ಟು ಏನು ಅಂದರೆ, ಒಂದು ಭಾಗದ ಭಾಗ ಆಗಿದ್ದರೆ, ಸಮಾಸ ಪದವು ಒಂದು ಭಾಗದ ಭಾಗ ಆಗಿದ್ದರೆ ಅದು ಅಂಶಿ ಸಮಾಸ. ಒಂದು ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಮೂಗು ಅನ್ನೋದು ಒಂದು ಭಾಗ, ಅದರ ತುದಿ ಅನ್ನೋದು ಆ ಭಾಗದ ಒಂದು ಭಾಗ. ತುದಿ ಮೂಗು ಅನ್ನೋದು ತುದಿ ಮೂಗಿನಲ್ಲಿ ಏನೋ ಮೆತ್ತಿದೆ ಅಂತಿರ್ತಾರೆ ನೋಡ್ರಿ, ತುದಿ ಮೂಗು ಅನ್ನೋದು ಇದು ಸಮಾಸ ಪದ. ಅಂದರೆ ಒಂದು ಭಾಗದ ಭಾಗವನ್ನು ನಾಮಪದವಾಗಿ ಗುರುತಿಸಿದರೆ ಅದು ಅಂಶಿ ಸಮಾಸ. ಅಂಶದ ಒಂದು ಅಂಶಿ, ಭಾಗದ ಭಾಗ, ಒಂದು ಅಂಶದ ಅಂಶವನ್ನು ಹೇಳಿದರೆ ಅದು ಅಂಶಿ ಸಮಾಸ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಚೆನ್ನಾಗಿ ಮನದಟ್ಟಾಗೋದಕ್ಕೆ ಒಂದು ಎಕ್ಸಾಂಪಲ್, ನಟ್ಟಡವಿ ಅಂದರೆ ಅಡವಿ. ಇಡೀ ನಮ್ಮ ಈ ಭೂಪ್ರದೇಶದಲ್ಲಿ ಅಡವಿ ಅಂದರೆ ಕಾಡು, ಅರಣ್ಯ, ಅದು ಒಂದು ಭಾಗ. ಅಡವಿ ಅನ್ನೋದೊಂದು ಭಾಗ. ಅದರ ಮಧ್ಯೆ ಅಂದಾಗ ಆ ಭಾಗದ ಒಂದು ಅಂಶವನ್ನು ಹೇಳ್ತಾ ಇದ್ದೀವಿ, ನಟ್ಟಡವಿಯಲ್ಲಿ ದಿಕ್ಕು ತೋಚದಂತಾಯಿತು ನನಗೆ ಅಂತೀವಿ. ನಟ್ಟಡವಿ ಅಂದರೆ ಅಡವಿಯ ಮಧ್ಯ ಅಂತ ಹೇಳ್ದಂಗೆ ಅಲ್ವಾ. ಇದನ್ನು ಅಂಶ ಸಮಾಸ ಅಂತ ಕರಿತೀವಿ, ಅಂಶದ ಒಂದು ಭಾಗ ಅನ್ನೋದು ಆಯಿತು. ಹೀಗೆ ನಾವು ಸಮಾಸಗಳನ್ನು ಒಟ್ಟು ನಾವು 4 ಸಮಾಸಗಳ ಒಂದು ಸಣ್ಣ ಲಕ್ಷಣವನ್ನು ನೋಡಿದ್ವಿ. ಉಳಿದ ಸಮಾಸಗಳನ್ನು ಒಂದು ಸ್ವಲ್ಪ ನೋಡೋದಾದರೆ ನೋಡಿ, 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗುಳ್ಳ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಅದು ಹಿಂದೆ ನಾನು ಚರ್ಚೆ ಮಾಡಿದೆ. ಅದಕ್ಕೆ ಎಕ್ಸಾಂಪಲ್ ಬೆಟ್ಟದಾವರೆ ಇರ್ಬೋದು, ವಯೋವೃದ್ಧ ಅನ್ನೋದಿರ್ಬೋದು, ತಲೆನೋವು ಅನ್ನೋದಿರ್ಬೋದು, ಅರಮನೆ ಅನ್ನೋದಿರ್ಬೋದು, ಪರಧನ ಅನ್ನೋದಿರ್ಬೋದು, ಎಲ್ಲವೂ ಸಹಿತ ಇದು ತತ್ಪುರುಷ ಸಮಾಸಕ್ಕೆ ಬರುವಂಥ ಉದಾಹರಣೆಗಳು. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. 2 ನಾಮಪದಗಳು ಸೇರಿ ಸಮಾಸವಾದಾಗ ಪೂರ್ವ ಪದ ಗುಣವಾಚಕ ಆಗಿದ್ದರೆ, ಪೂರ್ವ ಪದ ಉತ್ತರ ಪದದ ಗುಣವನ್ನು ಹೇಳ್ತಾ ಇದ್ದರೆ ಅದು ಕರ್ಮಧಾರೆಯ ಸಮಾಸ. ತುಂಬ ಸುಲಭ. ಗುಣವಾಚಕ ಅಂದ್ರೇನು? ಬಹಳ ಸುಲಭ. ಅದು ಗಾತ್ರ ಅಥವಾ ಅದರ ಬಣ್ಣ ಇದನ್ನು ಹೇಳಂಗಿದ್ರೆ ಅದನ್ನು ನಾವು ಗುಣವಾಚಕ ಅಂತ ಕರಿತೀವಿ. ಒಂದು ಉದಾಹರಣೆ ನೋಡಿದರೆ ಗೊತ್ತಾಗುತ್ತೆ. ಹಿರಿದಾದ ಪ್ಲಸ್ ಜೇನು ಹಿರಿದೋ ಕಿರಿದೋ. ಆ ಜೇನಲ್ಲಿ ಸುಮಾರು ವಿಧಗಳಿದೆ. ಸಣ್ಣ ಜೇನಿದೆ, ದಪ್ಪ ಜೇನಿದೆ. ಹಿರಿದು ಅಂದರೆ ದೊಡ್ಡ ಜೇನು. ದೊಡ್ಡ ಜೇನನ್ನು ನಾವು ಹೆಜ್ಜೇನು ಅಂತ ಕರಿತೀವಿ ನೋಡಿ. ಅಂದರೆ ಜೇನಿನ ಗುಣವನ್ನು ಹೇಳ್ತಾ ಇದೆ ಅದು. ಇನ್ನೊಂದು ಹೆದ್ದಾರಿ, ದಾರಿಯ ಗುಣವನ್ನು, ಹಿರಿದಾದ ದಾರಿ
ದೊಡ್ಡ ದಾರಿ ಇದು ಅಂತ ಹೇಳಬೇಕು. ಹೆದ್ದಾರಿ ಇದು ಸಹಿತ ಕರ್ಮಧಾರೆಯ ಸಮಾಸಕ್ಕೆ ಬರುವಂಥ ಒಂದು ಪದ. ಅಂದರೆ ದಾರಿಯ ಗುಣವನ್ನು ಹೇಳ್ತಾ ಇದೆ. ಇನ್ನು ಇಂಚರ, ಇನಿದಾದ ಸ್ವರ ಅಂದರೆ ತುಂಬ ಇಂಪಾದ ಸ್ವರ ಅಂತ ಹೇಳ್ದಂಗೆ. ಇಂಪಾದ, ಇನಿದಾದ ಸ್ವರ, ಇಂಚರ ಅಂದರೆ ಸ್ವರದ ಗುಣವನ್ನು ಹೇಳ್ತಾ ಇದೆ ಇದು. ಹಾಗಾಗಿ ಇದು ಕರ್ಮಧಾರೆಯ ಸಮಾಸ. ನಿಮಗೆ ದಿವ್ಯ ಪ್ರಕಾಶ ಇರ್ಬೋದು. ಮೆಲ್ನುಡಿ ಅಂದರೆ ನುಡಿಯ ಮೆಲ್ಲನೆಯ ಪ್ಲಸ್ ನುಡಿ, ಮೇಲ್ನುಡಿ ಅಂದರೆ ನುಡಿಯ ಗುಣವನ್ನು ಹೇಳ್ತಾ ಇದೆ. ಹಾಗಾಗಿ ಇದು ಕರ್ಮಧಾರೆಯ ಸಮಾಸ. ಓಕೆ, ಹೀಗೆ ಕರ್ಮಧಾರೆಯ ಸಮಾಸ ಅಂದ್ರೇನು? ಪೂರ್ವಪದ ಗುಣವಾಚಕ ಆಗಿರಬೇಕು. ಇನ್ನೊಂದು ಸಮಾಸವನ್ನು ನೋಡ್ತೀವಿ, ದ್ವಿಗು ಸಮಾಸ. ದ್ವಿಗು ಅಂದರೆ ಏನಪ್ಪ ಅಂತಂದರೆ ತುಂಬ ಸುಲಭ ನೋಡಿ, ಎಷ್ಟು ಚೆನ್ನಾಗಿ ನಾವು ನೆನ್ಪಿಟ್ಕೋಬೋದು ಅಂತ. ದ್ವಿಗು ಅಂದರೆ ಸಂಖ್ಯೆ ಅಂತ ಅರ್ಥ ಅಷ್ಟೇ, ತುಂಬ ಸುಲಭ. ಪೂರ್ವಪದ ಸಂಖ್ಯಾವಾಚಕ ಆಗಿದ್ದರೆ ಅದೇ ದ್ವಿಗು ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಪೂರ್ವಪದ ಸಂಖ್ಯಾವಾಚಕ ಆಗಿರಬೇಕು. ಉದಾಹರಣೆಗೆ ಒಂದಾದ, ಕಟ್ಟು, ಒಗ್ಗಟ್ಟು ಅನ್ನೋ ಪದ ಒಂದಾದ ಪ್ಲಸ್ ಕಟ್ಟು. 2 ಪ್ಲಸ್ ಮಡಿ, ಇಮ್ಮಡಿ ಅನ್ನೋ ಪದವನ್ನು ಬಿಡಿಸಿದಾಗ 2 ಪ್ಲಸ್ ಮಡಿ ಅಂತ ಆಗುತ್ತೆ. ಹಾಗೆ ಮುಕ್ಕಣ್ಣು, 3 ಪ್ಲಸ್ ಕಣ್ಣು, ಮುಕ್ಕಣ್ಣ ಅಂದರೆ ಮತ್ತೆ ಬೇರೆ ಅರ್ಥ, ಬೇರೆ ಸಮಾಸ ಅದು. ಮುಕ್ಕಣ್ಣ, ಇವನು ಮುಕ್ಕಣ್ಣ ಅಂದರೆ ವ್ಯಕ್ತಿಯನ್ನು ತೋರಿಸ್ತಾ ಇದ್ದರೆ ಅದು ಬಹುರ್ವಿಹಿ ಸಮಾಸ ಆಗುತ್ತೆ. ಆಯಿತು. ಇಲ್ಲಿ 3 ಪ್ಲಸ್ ಕಣ್ಣು ಅಷ್ಟೇ, ಕಣ್ಣು ಮತ್ತು 3 ಸಂಖ್ಯಾವಾಚಕ ಇದು. ಹೀಗಿದ್ದರೆ ಇದನ್ನು ನಾವು ದ್ವಿಗು ಸಮಾಸ ಅಂತ. 4 ಪ್ಲಸ್ ದೆಸೆ ದಿಕ್ಕು, ಹಾಗಾಗಿ ಇದನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಇಂಥವೆಲ್ಲ ಸಪ್ತ ಸ್ವರಗಳು, ಇವೆಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆಗಳು. ಇನ್ನೊಂದಿದೆ ಅಂಶಿ ಸಂಬಂಧದಿಂದ ಸಮಾಸವಾದರನ್ನು ಅಂಶಿ ಸಮಾಸ ಅಂತ ಕರಿತೀವಿ. ಅಂಗೈ, ಮುಂಗಾಲು, ಹಿಂದಲೆ, ನಡುರಾತ್ರಿ, ನಟ್ಟಡವಿ ಇವೆಲ್ಲ ಅಂಶಿ ಸಮಾಸಕ್ಕೆ ಉದಾಹರಣೆಗಳು. ಇನ್ನೊಂದು ಪೂರ್ವಪದ ಕ್ರಿಯಾಪದವಾಗಿದ್ದರೆ ಉತ್ತರ ಪದ ಕ್ರಿಯಾಪದ ಆಗಿದ್ದರೆ ಅದು ಕ್ರಿಯಾ ಸಮಾಸ ಅಷ್ಟೇ. ಉದಾಹರಣೆಗೆ ಮೈಯನ್ನು ಪ್ಲಸ್ ತಡವಿ, ಮೈದಡವಿ. ಕೈಯನ್ನು ಪ್ಲಸ್ ಹಿಡಿದು, ಕೈ ಹಿಡಿದು. ಕಣ್ಣನ್ನು ಪ್ಲಸ್ ತೆರೆ, ಕಣ್ದೆರೆ. ಕಣ್ಣಿಂದ ಪ್ಲಸ್ ಕೆಡು, ಕಂಗೆಡು. ನೋಡಿ, ಇವೆಲ್ಲವೂ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗ್ತವೆ. ಇನ್ನೊಂದಿದೆ ದ್ವಂದ್ವ ಸಮಾಸ. ಎರಡೂ ಪದಗಳು ಪ್ರಧಾನವಾಗಿದ್ದರೆ ದ್ವಂದ್ವ ಸಮಾಸ. ಉದಾಹರಣೆಗೆ ಸಮಾಸ ಪದದಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಪ್ರಧಾನವಾಗಿದ್ದರೆ, ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿ, ಕೆರೆ ಕಟ್ಟೆ ಬಾವಿಗಳು. ಕೆರೆಗಳು, ಕಟ್ಟೆಗಳು, ಬಾವಿಗಳು ಒಣಗಿ ಹೋಗಿವೆ ಅನ್ನಬೇಕಾದ್ರೆ ಅಲ್ಲಿ 3 ಪದಗಳು ಪ್ರಧಾನನೇ. ಹೀಗಿದ್ದರೆ ಇದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಗಿರಿವನ ದುರ್ಗಗಳು, ಭೀಮಾರ್ಜುನರು ಇವೆಲ್ಲ ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು. ಇನ್ನೊಂದು ಗಮಕ ಸಮಾಸ ನಿಮಗೆ ಗೊತ್ತಾಯಿತು. ಒಂದು ಪೂರ್ವಪದ ಸರ್ವನಾಮ ಆಗಿರಬೇಕು, ಇಲ್ಲಿದ್ರೆ ಕೃದಂತ ಆಗಿದ್ದರೆ ಅದು ಬಹುರ್ವಿ ಇದು ಗಮಕ ಸಮಾಸಕ್ಕೆ ಬರುವಂಥ ಉದಾಹರಣೆಗಳು. ಆ ಹುಡುಗ, ಈ ಮನೆ, ಮಾಡಿದಡಿಗೆ, ಹುರಿಗಡಲೆ, ಹುರಿದ ಪ್ಲಸ್ ಕಡಲೆ, ಹುರಿದ ಕಡಲೆ, ಹುರಿಗಡಲೆ. ಹುರಿದುದು ಅನ್ನೋದು ಹುರಿ ಪ್ಲಸ್ ದು, ಹುರಿದುದು ಇದು ಕೃದಂತ ಅವ್ಯಯ. ಹಾಗಾಗಿ ಹುರಿದುದು ಪ್ಲಸ್ ಕಡಲೆ, ಹುರಿಗಡಲೆ ಅಂತ ಹೊಸ ನಾಮಪದ ರಚನೆ ಆಗುತ್ತೆ. ಇದು ಗಮಕ ಸಮಾಸ ಅಂತ ಕರಿತೀವಿ. ಓಕೆ, ಬಹುರ್ವಿ ಸಮಾಸಕ್ಕೆ ಬಹಳ ಮುಖ್ಯವಾಗಿ ಗಮನಿಸಬೇಕು, ಆ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಅಲ್ಲಿನ ಪದಗಳು ಲಕ್ಷಣಗಳನ್ನು ಆಧರಿಸಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬಂದರೆ ಅದನ್ನು ನಾವು ಬಹುರ್ವಿ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ 3 ಕಣ್ಣು ಉಳ್ಳವನು ಮುಕ್ಕಣ್ಣ, ಶಿವ ಅಂತ ಅರ್ಥ ಬರುತ್ತೆ. ಪರ್ಸನ್, ಒಬ್ಬ ವ್ಯಕ್ತಿ ಗುರುತಿಸ್ತೀವಿ. ಹಾಗೆ ಚಕ್ರಪಾಣಿ, ಚಕ್ರವನ್ನು ಯಾರು ಧರಿಸಿದ್ದಾನೋ ಅವನು ಚಕ್ರಪಾಣಿ ಅಂದರೆ ಯಾರು? ವಿಷ್ಣು ಅಂತ ಅರ್ಥ ಆಗುತ್ತೆ. ಫಾಲನೇತ್ರ, ಫಾಲ ಅಂದರೆ ಹಣೆ, ಹಣೆಯಲ್ಲಿ ಯಾರು, ನೇತ್ರ ಅಂದರೆ ಕಣ್ಣು, ಕಣ್ಣನ್ನು ಹೊಂದಿದ್ದಾನೋ ಅವನೇ ಫಾಲನೇತ್ರ, ಯಾರಾಗಿದ್ದರೆ ಶಿವ ಅಂತ ಅರ್ಥ ಬರುತ್ತೆ. ಓಕೆ, ಇದು ಸಮಾಸದ ಮೇಲೆ ಕೇಳುವಂಥ ಪ್ರಶ್ನೆಗಳು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ ನಾವೀಗ, ಸನ್ಮಾನಕ್ಕೆ ಸಂಪಟ್ಟಿರುವಂಥದ್ದು. ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ ಸಮ್ಮಾನ್ ನೀಡಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕಬೀರ್ ಸಮ್ಮಾನ್ ಯಾವ ರಾಜ್ಯದ ಒಂದು ಪ್ರಶಸ್ತಿ ಅಂತ ಗೊತ್ತಿರಬೇಕು ನಮಗೆ. ಹಾಗಿದ್ರೆ ನೋಡಿ, ಒಂದೊಂದು ರಾಜ್ಯನೂ ಸಹಿತ ಅಲ್ಲಿಯ ದಾರ್ಶನಿಕರ ಅಥವಾ ಸಾಧಕರ ಹೆಸರಿನ ಮೇಲೆ ಕೆಲವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾವೆ.
ಹಾಗಿದ್ದರೆ ಈ ಕಬೀರ ಸಮ್ಮಾನ್ ಅನ್ನೋವಂಥದ್ದು ಯಾವ ರಾಜ್ಯ ಕೊಡ್ತಾ ಇದೆ? ಕಬೀರ ಯಾವ ರಾಜ್ಯದನು ಗೊತ್ತಿದ್ದರೆ ಕಬೀರ್ ಸಮ್ಮಾನ್ ಯಾರಿಗೆ ಯಾವ ರಾಜ್ಯ ಕೊಡ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ರಾಜಸ್ಥಾನನ, ತಮಿಳ್ನಾಡ, ಕೇರಳನ ಮತ್ತು ಮಧ್ಯಪ್ರದೇಶ ಅಂತ. ಯಾವುದು ಇದರಲ್ಲಿ ಸರಿಯಾದ್ದು? ಎಸ್, ತುಂಬ ಸುಲಭ. ಎಸ್, ಕಬೀರ್ ದಾಸರು ಮಧ್ಯಪ್ರದೇಶದವರಾಗಿರೋದ್ರಿಂದ ಅವರ ಹೆಸರಿನ ಮೇಲೆ ಒಂದು ಪ್ರಶಸ್ತಿಯನ್ನು ರಾಜ್ಯ ಕೊಡ್ತಾ ಇದೆ. ಹಾಗಾಗಿ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮ್ಮಾನ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರೆ. ಅದು ಕೊಟ್ಟಿರೋ ರಾಜ್ಯ ಯಾವುದು? ಮಧ್ಯಪ್ರದೇಶದವರು. ಓಕೆ, ಆ ಸಮ್ಮಾನ್ ಏನು ಕಬೀರ್ ಸಮ್ಮಾನ್ ಅನ್ನೋಂಥ ಏನು ಒಂದು ಪ್ರಶಸ್ತಿ ಇದೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸ್ವಲ್ಪ ಮಾಹಿತಿ ನೋಡೋದಾದರೆ, ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠತೆಯನ್ನು, ಸೃಜನಶೀಲತೆಯನ್ನು ಗುರುತಿಸಿ ನೋಡಿ, ನಮ್ಮಲ್ಲಿ ಕರ್ನಾಟಕದಲ್ಲಿ ಬಸವಶ್ರೀ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಬಸವಶ್ರೀ ನೋಡಿದಿರಿ ನೀವು ಅಲ್ವಾ? ಬಸವಶ್ರೀ ಪ್ರಶಸ್ತಿ ಕೊಡ್ತಾ ಇರೋವಂಥ ರಾಜ್ಯ ಯಾವುದು? ಕರ್ನಾಟಕ. ಯಾಕೆ? ಬಸವಣ್ಣವರು ಕರ್ನಾಟಕದವರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ಉತ್ತಮವಾದಂಥ ಸೇವೆ ಮಾಡಿದಂಥ, ಸಮಾಜ ಸುಧಾರಣೆ ಇರ್ಬೋದು, ಜಾತ್ಯತೀತತೆ ಬಗ್ಗೆ ಇರ್ಬೋದು ಅಲ್ವಾ, ಇಂಥ ಧಾರ್ಮಿಕವಾಗಿ ಕೆಲಸ ಮಾಡಿದಂಥ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ನಮಗೆ? ಮಧ್ಯಪ್ರದೇಶ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠತೆಯನ್ನು, ಸೃಜನಶೀಲತೆಯನ್ನು ಗುರುತಿಸಿ ಗೌರವಿಸುವ ಮಧ್ಯಪ್ರದೇಶ ಸರ್ಕಾರವು ಈ ಪ್ರಶಸ್ತಿಯನ್ನು 1981ರಲ್ಲಿ ಪ್ರಾರಂಭಿಸುತ್ತೆ. ಈ ಪ್ರಶಸ್ತಿಯನ್ನು 1981ನೇ ಸಾಲಿನಲ್ಲಿ ಇದನ್ನು ಪ್ರಾರಂಭ ಮಾಡುತ್ತೆ. ಇದರ ಕಾವ್ಯ ಪ್ರಕಾರದಲ್ಲಿನ ಕೃತಿಗೆ ನೀಡ್ತಾರೆ. ಇದನ್ನು ಒಂದೊಂದು ಪ್ರಶಸ್ತಿನೂ ಒಂದೊಂದು ವಿಶೇಷ. ಹಾಗಾಗಿ ಇವರು ಇದನ್ನು ಯಾವುದಕ್ಕೆ ಸೀಮಿತ ಇಟ್ಕೊಂಡಿದ್ದಾರೆ? ಕಾವ್ಯ ಪ್ರಕಾರದ ಸಾಹಿತ್ಯಕ್ಕೆ. ಹಾಗಾಗಿ ಈ ಪ್ರಶಸ್ತಿಯ ಇಡೀ ದೇಶದಲ್ಲಿ, ಇಡೀ ಭಾರತದಲ್ಲಿ, ಬರೀ ರಾಜ್ಯ ಮಧ್ಯಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಕಾವ್ಯಗಳಲ್ಲಿ, ಆ ವರ್ಷದ ಕಾವ್ಯಗಳಲ್ಲಿ ಯಾರು ಉತ್ತಮವಾದಂಥ ಸೃಜನಶೀಲವಾಗಿರುವಂಥ ಶ್ರೇಷ್ಠ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ. ಹಾಗೆ ಇಲ್ಲಿ 1,00,000 ರೂಪಾಯಿಗಳ ಬಹುಮಾನದೊಂದಿಗೆ ಪ್ರಶಸ್ತಿ ಫಲಕ ನೀಡಿ ಗೌರವಿಸ್ತಾರೆ. ಈವರೆಗೆ ಈ ಪ್ರಶಸ್ತಿ ಪಡೆದವರು ಗೋಪಾಲಕೃಷ್ಣ ಅಡಿಗರು ಮತ್ತು ಚಂದ್ರಶೇಖರ ಕಂಬಾರರು, ಕರ್ನಾಟಕದ ಇಬ್ಬರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಓಕೆ, ಈಗ ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ಈಗ ನಾವು ಪಂಡಿತವಕ್ಕಿ ಎಂದರೆ ಏನಿದು? ಕೋಗಿಲಿನ, ಗಿಳಿನ, ಪಾರಿವಾಳನ, ಕಾಜಾಣನೋ? ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಬಹಳ ಸುಲಭ. ಪಂಡಿತ ಅಂದರೆ ವಿದ್ಯೆ ತಿಳಿದವನು, ಓದಿದವನು ಅಂತ ಅರ್ಥ. ಹಕ್ಕಿ ಅಂದರೆ ಪಕ್ಷಿ ಅಂತ ಅರ್ಥ. ಪಂಡಿತ ವಕ್ಷಿ ಅಂದರೆ ಪಕ್ಷಿ ಇದ್ದಿದ್ದು ವಕ್ಷಿ ಆಗಿದೆ, ಪಾ ಇದ್ದಿದ್ದು ವಾ ಆಗಿದೆ. ಹಾಗಾಗಿ ಇಲ್ಲಿ ಪಂಡಿತ ವಕ್ಕಿ ಅಂದರೆ ಏನಂಗಿದ್ರೆ, ಇಲ್ಲಿ ಯಾರು ಪಾಂಡಿತ್ಯವನ್ನು ಅಂದರೆ ಮಾತುಗಳನ್ನು ಆಡುವಂಥ ಸಾಮರ್ಥ್ಯ ಇರುವಂಥ ಪಕ್ಷಿ ಯಾವುದದು? ಗಿಳಿ ಮಾತಾಡುತ್ತೆ ಅಲ್ವಾ? ಹಾಗಾಗಿ ನಾವು ಚೆನ್ನಾಗಿ ಅದನ್ನು ತರಬೇತಿ ಮಾಡ್ಬೋದು. ಬೇರೆ ಯಾವ ಉದಾಹರಣೆಗೆ ಕೋಗಿಲೆ ಮಾತಾಡೋದಿಲ್ಲ, ಕೂಗುತ್ತೆ ಅಷ್ಟೇ. ಪಾರಿವಾಳ ಮಾತಾಡೋದಿಲ್ಲ, ಕಾಜಾಣ ಮಾತಾಡೋದಿಲ್ಲ. ಹಂಗಾರೆ ಸರಿಯಾದ ಉತ್ತರ ಗಿಳಿ ಮಾತನ್ನು ಆಡುತ್ತೆ, ಕಲಿಸಿದಂಗೆ ಇರುತ್ತೆ ಅದು. ಹಾಗಾಗಿ ಗಿಳಿಯನ್ನು ಪಂಡಿತವಕ್ಕಿ ಅಂತ ಕರಿತೇವೆ, ಇದನ್ನು ಪಂಡಿತವಕ್ಕಿ. ಓಕೆ, ಈವರೆಗೂ ನಾವು ಇಷ್ಟು 6 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡಿದ್ದೀವಿ. 7ನೇ ಪ್ರಶ್ನೆ ಈಗ ಪ್ರಾರಂಭ. ಹಳೆಗನ್ನಡದ ಇವರಂ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಹಳೆಗನ್ನಡದ ಇವರಂ ಈ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಹಳೆಗನ್ನಡದಲ್ಲಿ ಒಟ್ಟು ಹೊಸಗನ್ನಡ, ಹಳೆಗನ್ನಡ ಎರಡರಲ್ಲೂ ಸಹಿತ ವಿಭಕ್ತಿ ಪ್ರತ್ಯಯಗಳನ್ನು ಪಟ್ಟಿ ಮಾಡ್ಕೊಂಡಿರಬೇಕು ನಾವು. ಅಲ್ಲಿ ಹೊಸಗನ್ನಡದಲ್ಲಿ ಊ ಇದ್ದರೆ ಇಲ್ಲಿ ಮ ವ್ಯಂಜನ್, ಇಲ್ಲಿ ಅನ್ನು ಅಂತ ಇದ್ದರೆ ಇಲ್ಲಿ ಅಂತಾಗುತ್ತೆ. ಇವರಂ ಹಾಗಿದ್ರೆ ಯುವಂ ಅಂದರೆ ಇವನು, ಇವರಂ ಅಂದರೆ ಇವರನ್ನು ಅಂತ ಆಗುತ್ತೆ. ಹಾಗಿದ್ರೆ ಯಾವ ವಿಭಕ್ತಿ ಇರ್ಬೋದು ಇದು? ಎಸ್, ಸಪ್ತಮಿನ, ಪ್ರಥಮನ, ದ್ವಿತೀಯನ, ಪಂಚಮಿನ 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಸರಿಯಾದ ಉತ್ತರ ಎಸ್ ಯಾವುದು? ದ್ವಿತೀಯ. ಇವಂ ಇವರಂ
ಇವಂ ಇವರಂ. ಹಾಗಾಗಿ ಇವರಂ ಅಂದರೆ ಇವರನ್ನು ಅಂತ ಆಗುತ್ತೆ. ಹಾಗಾಗಿ ಇದರಲ್ಲಿ ಅನ್ನು ಅನ್ನೋದು ದ್ವಿತೀಯ ಪ್ರತ್ಯಯ ಆಗಿರೋದ್ರಿಂದ ಇಲ್ಲಿ ಹಳೆಗನ್ನಡ ಇರಲಿ ಹೊಸಗನ್ನಡ ಇರಲಿ ಈ ವ್ಯತ್ಯಾಸ ಏನು ಸ್ವಲ್ಪ ಬದಲಾವಣೆ ಇದೆ, ಅದನ್ನು ಸ್ವಲ್ಪ ಗಮನಿಸೋಣ. ನೋಡಿ, ಹೊಸಗನ್ನಡದಲ್ಲಿ ಊ ಅನ್ನೋದು ಹಳೆಗನ್ನಡದಲ್ಲಿ ಅಂದರೆ ಇವರು ಇವರುಂ. ಹಾಗೆ ದ್ವಿತೀಯ ಪ್ರತ್ಯಯದಲ್ಲಿ ಅನ್ನು ಅನ್ನೋದು ಹಳೆಗನ್ನಡದಲ್ಲಿ ಇವರನ್ನು ಅಂತ ಆಗುತ್ತೆ, ಇವರಂ ಅಂತ ಆಗುತ್ತೆ. ಹಾಗೆ ತೃತೀಯ ಪ್ರತ್ಯಯ ಇಂದ ಅಂತ ಇದೆ, ಇಂದ. ಇಲ್ಲಿ ಇಂ ಅಂತ ಇದೆ ಹಳೆಗನ್ನಡದಲ್ಲಿ ಇಂ. ಹಾಗಾದರೆ ಇವರಿಂದ ಇವರಿಂ ಅಂತ ಆಗುತ್ತೆ. ಚತುರ್ಥಿ ಪ್ರತ್ಯಯ ಗೆ ಹಳೆಗನ್ನಡದಲ್ಲೂ ಅದೇ, ಹೊಸಗನ್ನಡದಲ್ಲೂ ಗೆ. ಹಾಗಾಗಿ ಅಲ್ಲೇನು ಬದಲಾವಣೆ ಇಲ್ಲ, ಇವರಿಗೆ ಅಂತಂದೇ ಆಗುತ್ತೆ. ಹಾಗೆ ಪಂಚಮಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ದೆಸೆಯಿಂದ, ಹಳೆಗನ್ನಡದಲ್ಲಿ ಅತ್ತಣಿಂ ಅಂತ ಆಗುತ್ತೆ. ಇದು ಒಂದೇ ಬದಲಾವಣೆ. ಒಂದನೇದು ಒಂದು ಸ್ವಲ್ಪ ಬದಲಾವಣೆ, ಎರಡನೇದು ಸ್ವಲ್ಪ ಬದಲಾವಣೆ, ಮೂರನೇದು ತುಂಬ ಬದಲಾವಣೆ. ಇಲ್ಲಿ ದೆಸೆಯಿಂದ ಅಂತ ಇದೆ, ಇಲ್ಲಿ ಅತ್ತಣಿಂ ಅಂತ ಆಗುತ್ತೆ. ಅಂದರೆ ಇವರ ದೆಸೆಯಿಂದ ಅಂತ ಅವ್ರದ್ದಲ್ಲ, ಆದರೆ ಹಳೆಗನ್ನಡದಲ್ಲಿ ಇವರತ್ತಣಿಂ ಅಂತ ಆಗುತ್ತೆ. ಹಾಗೆ ಷಷ್ಠಿ ವಿಭಕ್ತಿ ಎರಡೂ ಒಂದೇ, ವ್ಯತ್ಯಾಸ ಇಲ್ಲ. ಹಳೆಗನ್ನಡದಲ್ಲೂ ಸಹಿತ ಇವರ ಹಾಗಾಗುತ್ತೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಸ್ವಲ್ಪ ಬದಲಾವಣೆ ಇದೆ. ಇವರಲ್ಲಿ ಅಲ್ಲಿ ಅಂತ ಇದ್ರೆ ಓಳ್ ಅಂತ ಆಗುತ್ತೆ. ಓಳ್ ಅನ್ನೋದು ಹಳೆಗನ್ನಡದಲ್ಲಿ ಬರುತ್ತೆ. ಹಾಗಾಗಿ ಈ ಹಳೆಗನ್ನಡದಲ್ಲಿ ಬರೋ ಬದಲಾವಣೆ ಆಗುವಂಥ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು. ಇಂ ಕೆ ದೆಸೆ ಅಲ್ಲಿ. ಹಾಗೆ ಹಳೆಗನ್ನಡದಲ್ಲಾದರೆ ಇಂ ಕೆ ಗೆ ಅತ್ತಣಿಂ ಒಳ್ ಅಂತ ಆಗುತ್ತೆ. ಹಾಗಾಗಿ ವಿಭಕ್ತಿ ಪ್ರತ್ಯಯದ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ. ಕೆ ಅತ್ತದ್ದೊಳ್ ಅಂತ ಹೇಳಿ ಒಂದು ಪ್ರಶ್ನೆಗಳು, ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂಥ ಪದ ಅಂತ. ಇದು ಹಳೆಗನ್ನಡ ವಿಭಕ್ತಿಗೆ ಸಂಬಂಧಪಟ್ಟಿರುವಂಥ ಪದ ಇಂ ಕೆ ಅಲ್ವಾ. ಹೀಗೆ ಬೇರೆ ಬೇರೆ ಥರದ ಪ್ರಶ್ನೆಗಳು ಕೇಳ್ತಾರೆ. ವಿಭಕ್ತಿ ಪ್ರತ್ಯಯವನ್ನು ಹಳೆಗನ್ನಡ, ಹೊಸಗನ್ನಡ ಮತ್ತು ವಿಭಕ್ತಿ ಕಾರಕ ಇದ್ರ ಮೇಲೆ ಸ್ವಲ್ಪ ನೀವು ತಯಾರಿ ಮಾಡ್ಕೊಳ್ಳಿ. ಓಕೆ, ಈಗ ನಾವು 1ರಿಂದ 7 ಪ್ರಶ್ನೆಗಳನ್ನು ಗಮನಿಸಿದ್ದೀವಿ. ಈಗ 8ನೇ ಪ್ರಶ್ನೆಗೆ ನಾವು ನಿಮ್ಮನ್ನು ಮತ್ತೊಮ್ಮೆ ಈ ತರಗತಿಗೆ ಸ್ವಾಗತಿಸ್ಕೊತಾ ಇದ್ದೀನಿ ಆತ್ಮೀಯರೇ. ನೋಡಿ, ಈ 8ನೇ ಪ್ರಶ್ನೆಯಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಈ ಧಾತುಗೆ ಆಖ್ಯಾತ ಪ್ರತ್ಯಯ ಮತ್ತು ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಂಡ್ಬಿಟ್ಟು ಒಂದು ಅರ್ಥವತ್ತಾದಂಥ ಹೊಸ ಕ್ರಿಯಾಪದಗಳನ್ನು ನಾವು ಸೃಷ್ಟಿಸ್ಬೋದು. ಮೂಲದಲ್ಲಿ ಇರುವಂಥದ್ದು ಅಂದರೆ ಎಲ್ಲ ಕ್ರಿಯಾಪದದ ಮೂಲ ಅಂದರೆ ಆಖ್ಯಾತ ಪ್ರತ್ಯಯ ಮತ್ತು ಕಾಲಸೂಚಕ ಪ್ರತ್ಯಯವನ್ನು ತೆಗೆದುಬಿಟ್ರೆ ಉಳಿದಿರೋದೇ ಧಾತು. ಗೊತ್ತಾಯಿತು ಅಂತ ಅನ್ಕೊತೀನಿ. ಉದಾಹರಣೆಗೆ ಕೊಂದನು ಅನ್ನುವಂಥ ಒಂದು ಕ್ರಿಯಾಪದವನ್ನು ನಾವು ವಿಂಗಡಿಸಿದರೆ ನಮಗೆ ಏನೇನು ಸಿಗುತ್ತೆ? ಕೊಲ್ಲು ಪ್ಲಸ್ ದ ಪ್ಲಸ್ ಅನು ಅಂತ ಆಗುತ್ತೆ. ಕೊಲ್ಲು ಪ್ಲಸ್ ದ ಪ್ಲಸ್ ಅನು. ಈ ಕೊಲ್ಲು ಅನ್ನೋದು ಧಾತು, ದ ಅನ್ನೋದು ಕಾಲಸೂಚಕ ಪ್ರತ್ಯಯ, ಅನು ಅನ್ನೋದು ಆಖ್ಯಾತ ಪ್ರತ್ಯಯ. ಏನಿದು ಆಖ್ಯಾತ ಪ್ರತ್ಯಯ ಅಂದರೆ ಭಾಳ ಸಿಂಪಲ್. ಆಖ್ಯಾತ ಪ್ರತ್ಯಯ ಅಂತಂದರೆ ಲಿಂಗ ಮತ್ತು ವಚನವನ್ನು ಸೂಚಿಸುವಂತಹ ಪ್ರತ್ಯಯಗಳ ಗುಂಪು. ಇದನ್ನೇ ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ ಅಷ್ಟೇ. ಅಂದರೆ ಇಲ್ಲಿ ಕೊಂದನು ಅನ್ನಬೇಕಾದ್ರೆ ಅನು ಅನ್ನೋದು ನೋಡಿ ಏಕವಚನ ಪುಲ್ಲಿಂಗ ಇದೆ. ಇಲ್ಲಿ ಅನು ಅನ್ನೋದು ಏಕವಚನ ಪುಲ್ಲಿಂಗ. ಅಥವಾ ಅಳು ಅನ್ನೋದು ಸೇರಿಸ್ಬಿಟ್ರೆ ಇಲ್ಲಿ ಏಕವಚನ ಸ್ತ್ರೀಲಿಂಗ ಆಗುತ್ತೆ. ನೋಡಿ, ಇಡೀ ಒಂದು ಕ್ರಿಯಾಪದನೇ ಹೇಗೆ ಬದಲಾಗುತ್ತೆ ಅಂದರೆ ಬರೀ ಆಖ್ಯಾತ ಪ್ರತ್ಯಯ ಬದಲಾವಣೆ ಮಾಡಿದ ತಕ್ಷಣ ಕೊಲ್ಲು ಪ್ಲಸ್ ದ ಪ್ಲಸ್ ಅಳು ಕೊಂದಳು ಅಂತ ಆಗಿಬಿಡುತ್ತೆ. ಅಂದರೆ ಈ ಇಡೀ ಕ್ರಿಯಾಪದ ಸ್ತ್ರೀಲಿಂಗ ರೂಪಕ್ಕೆ ಬಂದ್ಬಿಡುತ್ತೆ. ಹಂಗಾಗಿ ಕ್ರಿಯೆ ಮಾಡಿದವರು ಕರ್ತೃ ಸ್ತ್ರೀ ಬರಿಬೇಕಾಗತ್ತೆ ಅಲ್ವಾ, ನಾಮಪದ. ಹಾಗಾಗಿ ಈ ಥರದ ಮಾಹಿತಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಿದ್ರೆ ಇದನ್ನು ಗುರುತಿಸೋಕ್ಕೆ ತುಂಬ ಈಸಿ. ನೋಡಿ, ಕೊಲ್ಲು ಪ್ಲಸ್ ದ ಪ್ಲಸ್ ಅನು ಕೊಂದನು. ಹಂಗಿದ್ರೆ ಇದರಲ್ಲಿ ಧಾತು ಯಾವುದು ಹಾಗಿದ್ರೆ ಎಸ್ ಕೊಲ್ಲು ಅನ್ನೋದು ಎ ಆಪ್ಷನ್. ಹಾಗಿದ್ರೆ ಕೊಡು ಅನ್ನೋದು, ಕೊಂದ ಅನ್ನೋದು, ಕೊಂದಿತು ಅನ್ನೋದು ಏನಾಗ್ತವೆ ಇವು? ಬಹಳ ಸುಲಭ. ಕೊಂದನು ಅನ್ನೋದ್ರೆ ಕ್ರಿಯಾಪದದ ಮೂಲ ರೂಪ ಧಾತು ಕೊಲ್ಲು ಅಂತ ಆಯಿತು ಅಲ್ವಾ. ಹಾಗಿದ್ರೆ ಕೊಡು ಅನ್ನೋದಕ್ಕೆ ಕೊಟ್ಟನು, ಕೊಡು
ಅನ್ನೋದು ಒಂದು ಧಾತುನೇ. ಕೊಡು ಪ್ಲಸ್ ಟಾ ಪ್ಲಸ್ ಅನು ಕೊಟ್ಟನು ಅಂತ ಆಗುತ್ತೆ. ಕೊಡು ಪ್ಲಸ್ ಟಾ ಕೊಟ್ಟ ಪ್ಲಸ್ ಅನು ಕೊಟ್ಟನು ಕೊಟ್ಟನು. ಈ ಕ್ರಿಯಾಪದ ಅಂದರೆ ಕೊಟ್ಟನು ಅನ್ನುವುದರ ಕ್ರಿಯಾಪದದ ಕೊಡು ಮೂಲ ರೂಪ ಧಾತು ಕೊಡು ಅಂತ ಆಯಿತು. ಹಾಗಿದ್ರೆ ಕೊಲ್ಲು ಪ್ಲಸ್ ದ ಕೊಂದ, ಕೊಲ್ಲು ಪ್ಲಸ್ ದ ಕೊಂದ ಅಷ್ಟೇ. ಕೊಂದ, ಕೊಲ್ಲು ಪ್ಲಸ್ ದ ಕೊಂದ. ಆಖ್ಯಾತ ಪ್ರತ್ಯಯ ಇಲ್ಲ ಇಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿ ಕೊಂದ ಅನ್ನೋದು ಅಷ್ಟೇ ಉಳಿತು. ಕೊಲ್ಲು ಪ್ಲಸ್ ದ ಕೊಂದ ಅಷ್ಟೇ. ಇನ್ನೊಂದಿದೆ, ಹಾಗಾಗಿ ಇದು ಪೂರ್ಣ ಕ್ರಿಯಾಪದನೂ ಅಲ್ಲ, ಧಾತುನೂ ಅಲ್ಲ. ಇನ್ನೊಂದಿದೆ ಕೊಂದಿತು ಅಂತ ಇದೆಯಪ್ಪ. ಕೊಲ್ಲು ಪ್ಲಸ್ ದ ಪ್ಲಸ್ ಇತ್ತು ಕೊಂದಿತು ಅಂತ ಆಗುತ್ತೆ. ಕೊಂದಿತು. ಹಾಗೆ ಕೊಂದಿತು ಅನ್ನೋದೊಂದು ಕ್ರಿಯಾಪದ. ಕೊಲ್ಲು ಪ್ಲಸ್ ದ ಕೊಂದ ಅನ್ನೋದು ಒಂದು ಕ್ರಿಯಾಪದ. ಹಾಗೆಯೇ ಕೊಡು ಅನ್ನೋದು ಒಂದು ಧಾತು, ಕೊಲ್ಲು ಅನ್ನೋದು ಧಾತು. ಹೇಗೆ ಧಾತು ಆಗುತ್ತೆ, ಹೆಂಗೆ ಕ್ರಿಯಾಪದ ಆಗುತ್ತೆ ಅನ್ನೋದು ನೀವು ಮನದಟ್ಟು ಮಾಡ್ಕೋಬೋದು. ಓಕೆ, ಮತ್ತೊಂದು ಪ್ರಶ್ನೆ ಇದೆ, 9ನೇ ಪ್ರಶ್ನೆ. ಮನೆಗೋದ್ರೆ ಮಜ್ಜಿಗೆ ಕೊಡ್ದೋಳು ಹೇಳಿ ಕಳಿಸಿದರೆ ಡ್ಯಾಶ್ ಕೊಟ್ಟಾಳ. ಇದು ಒಂದು ನಮ್ಮ ಜನಪದ ನಾಣ್ಣುಡಿ ಅಂತ ಕರಿತೀವಿ ನಾವು ಇದನ್ನು. ಜನಪದರ ಒಂದು ಮಾತು, ಬಹಳ ವಿಶೇಷವಾದಂಥ ಅರ್ಥ ಇರುವಂಥ ಪದ. ಮನೆಗೆ ಹೋದರೆ ಮಜ್ಜಿಗೆ ಕೊಡಿದವರು ಮನೆಗೆ ಹೋಗಿ ಅಯ್ಯೋ ಏನಾರು ಇದ್ದರೆ ಕೊಡ್ರಿ ಅಂತ ಕೇಳಿದರೆ ಆ ಮಜ್ಜಿಗೆನೂ ಕೊಡದೇ ಇರುವಂಥವಳು ಹೇಳಿ ಕಳಿಸಿದರೆ ಡ್ಯಾಶ್ ಕೊಟ್ಟಾಳ. ಹೋಗಿ ಇಂಥವ್ರ ಮನೆಗೆ ಇಸ್ಕಮ್ಮ ಅಂತ ಹೇಳಿ ಕಳಿಸಿದ್ರೆ ಕೊಟ್ಬಿಡ್ತಾರೆ. ಮಜ್ಜಿಗೆ ಅದೇ ಸ್ವಲ್ಪ ಅದಕ್ಕೇನು ಭಾರಿ ಬೆಲೆ ಏನಲ್ಲ ಅಂತ. ಹಾಗೆ ಈ ಒಂದು ಪದವನ್ನು ಅಥವಾ ಈ ಒಂದು ವಾಕ್ಯವನ್ನು ರಚಿಸುವಾಗ ಮಜ್ಜಿಗೆ ಭಾರಿ ಏನು ವಸ್ತು ಅಲ್ಲ ಅನ್ನೋದಕ್ಕೆ, ಅದೇನು ಬೆಣ್ಣೆ ತೆಗೆದ ಮೇಲೆ ಅದು ಉಳಿದಿದ್ದನ್ನು ಚೆಲ್ಲಿಬಿಡ್ತಿದ್ರು. ಮೊಸರು ಕಡ್ದು ಅದ್ರಾಗ ಇರುವಂಥ ಬೆಣ್ಣೆಯನ್ನು ತೆಗೆದ ನಂತರ ಉಳಿದಿದ್ದು ಚೆಲ್ಲಿಬಿಡ್ತಾಯಿದ್ರು ಮಜ್ಜಿಗೆ, ಅಥವಾ ಮುಸರೆಗೆ ಹಾಕಿಬಿಡ್ತಾಯಿದ್ರು. ಈಗ ಮಜ್ಜಿಗೆನೂ ಒಂದು ದೊಡ್ಡ ಒಂದು ಬಿಸ್ನೆಸ್ಸು. ಅದು ಬೇಸಿಗೆ ಕಾಲದಲ್ಲಂತೂ ಮಜ್ಜಿಗೆಗೆ ಎಲ್ಲಿಲ್ಲದ ಬೇಡಿಕೆ ಬಿಡ್ರಿ ಅಲ್ವಾ. ಆದರೆ ಮಜ್ಜಿಗೆ ಅನ್ನೋದು ಇಡೀ ಹೈನುಗಾರಿಕೆ ಉತ್ಪಾದನೆಗಳಲ್ಲಿ ಮಜ್ಜಿಗೆ ಬಹಳ ಬೆಲೆ, ಕಡಿಮೆ ಬೆಲೆ ಅಥವಾ ಇಲ್ಲೇ ಇಲ್ಲದ ಬೆಲೆ ಇಲ್ಲದ್ದು ಅಂತ ಅರ್ಥ. ಅದು ಹಂಗೆ ಮನೆಗೆ ಹೋದರೂ ನಾವು ಕೇಳೋಕ್ಕೆ ಏನೂ ಬೆಲೆ ಇಲ್ಲದ ಮಜ್ಜಿಗೆನೇ ಕೊಡಲಿಲ್ದವಳು ಹೇಳಿ ಕಳಿಸಿದ್ರೆ ಅಂದರೆ ಯಾವುದೋ ಒಂದಿಷ್ಟು ಮೌಲ್ಯ ಇರುವಂಥದ್ದು ಮೂಲ ವಸ್ತು ಕೊಡಬೇಕು. ಯಾವುದದು? ಮೊಸರು ಅನ್ನೋದಿರ್ಬೋದಾ, ಹಾಲು ಅನ್ನೋದಿರ್ಬೋದಾ, ಬೆಣ್ಣೆ ಅನ್ನೋದಿರ್ಬೋದು, ತುಪ್ಪ ಅನ್ನೋದಿರ್ಬೋದಾ. ಮತ್ತು ಎಲ್ಲವೂ ಮೌಲ್ಯನೇ ಕಾಣ್ತಾ ಇದೆಯಲ್ಲ. ಆದರೆ ಇನ್ನೊಂದು ಗಮನಿಸಬೇಕು, ಆ ಪದಗಳು ಸೌಮ್ಯತೆ ಇರಬೇಕು. ಅಂದರೆ ಸಾಮ್ಯತೆ. ಇಲ್ಲಿ ಮಜ್ಜಿಗೆ ಹೇಗಿದೆಯೋ, ಹೆಂಗೆ ಕಾಣ್ತಾ ಇದೆಯೋ ನಮಗೆ, ಅದೇ ಥರ ಕಾಣಬೇಕು ಇನ್ನೊಂದು ವಸ್ತು. ಅದಕ್ಕೆ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಹೋಲಿಕೆ ಬರೋದೇ ಇಲ್ಲ. ಆವಾಗ ಇಡೀ ಆ ವಾಕ್ಯ ಸಾದೃಶ್ಯವಾಗಿರೋದಿಲ್ಲ. ಅಂದರೆ ಸಾಮ್ಯತೆ, ಸಮಾನ ಧರ್ಮ ಇರೋದಿಲ್ಲ. ಹಾಗಾಗಿ ಬೇರೆ ಬೇರೆ ಬಳಸಬಾರ್ದು ಅಂತಲ್ಲ. ಅಂದರೆ ಆ ವಾಕ್ಯ ಅಲಂಕಾರಿತವಾಗಿ ಅಥವಾ ಬಹಳ ಚೆಂದಾಗಿ ಅರ್ಥವತ್ತಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಅಷ್ಟು ಸರಿ ಹೋಗೋದಿಲ್ಲ ಅಂಥೇಳಿ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡ್ದವಳು ಅಂದರೆ ಮಜ್ಜಿಗೆಗೆ ಸವರೇ ಸಮಾನವಾಗಿರುವಂಥ ಅದೇ ರೂಪದಲ್ಲಿರುವಂಥ ಮತ್ತೊಂದು ಮೌಲ್ಯಯುತವಾಗಿರುವಂಥ ವಸ್ತು ಈ ಉದಾಹರಣೆಯಲ್ಲಿದೆ. ಯಾವುದದು? ಕರೆಕ್ಟ್, ಗೊತ್ತಾಯ್ತು ನಿಮಗೆ. ಅಂದರೆ ನೋಡುವಾಗ ಈ ಥರ ಸ್ವಲ್ಪ ದೃಷ್ಟಿ ಬೇಕಾಗತ್ತೆ ನಿಮಗೆ. ಎಸ್, ಹಾಲು ಅಲ್ವಾ, ಹಾಲು ಕೊಟ್ಟಾಳ. ಹಾಲು ಸ್ವಲ್ಪ ಮೌಲ್ಯಯುತವಾಗಿರುವಂಥ, ಇಡೀ ಹೈನುಗಾರಿಕೆಯಲ್ಲಿ ಬಹಳ ಉತ್ಕೃಷ್ಟವಾಗಿರುವಂಥ ಒಂದು ವಸ್ತು ಹಾಲು. ಹಾಲು ಒಂದಿದ್ದರೆ ಏನಾದರೂ ಮಾಡ್ಕೋಬೋದು ಅವರು. ಹಾಲಿನಲ್ಲಿ ಮೊಸರು ಮಾಡ್ಬೋದು, ಹಾಲಿನಲ್ಲಿ ಬೆಣ್ಣೆ ತೆಗಿಬೋದು, ಹಾಲಿನಲ್ಲಿ ತುಪ್ಪ ತೆಗಿಬೋದು, ಹಾಲಿನಲ್ಲಿ ಮಜ್ಜಿಗೆ ಮಾಡ್ಬೋದು, ಏನಾದರೂ ಮಾಡ್ಬೋದು. ಹಾಲು ಬಹಳ ಮೌಲ್ಯಯುತವಾದ ಉತ್ಕೃಷ್ಟವಾಗಿರುವಂಥ ಒಂದು ವಸ್ತು ಅಲ್ವಾ. ಅಂದರೆ ಮಜ್ಜಿಗೆ ಮತ್ತು ಹಾಲು ಸಾದೃಶ್ಯ ನೋಡೋದ್ರಲ್ಲಿ ಸದೃಶವಾಗಿದೆ, ಎರಡೂ ಒಂದೇ ಥರ ಕಾಣುತ್ತೆ. ಆದರೆ ಇದಕ್ಕೆ ಅತಿ ಕನಿಷ್ಠ, ಇದಕ್ಕೆ ಅತಿ ಗರಿಷ್ಠ ಬೆಲೆ ಇದೆ. ಮನೆಗೆ ನಾವೇ ಖುದ್ದಾಗಿ ಹೋಗೋದು ಅಂದರೆ ಸ್ವಲ್ಪ ಮೌಲ್ಯಯುತವಾಗಿ ಇದೆ ಅಲ್ವಾ. ಆವಾಗ ಅಯ್ಯೋ ನೀನೇ ಬಂದುಬಿಟ್ಟೆ ತಗೋ ಅಂತ ಕೊಡಬೇಕು. ಅದನ್ನೇ ಕೊಡದೇ ಇರೋರು ಹಾಲು ಕೊಡ್ತಾರ? ಹೇಳಿ ಕಳಿಸಿದ್ರೆ ಹಾಲು ಕೊಡೋದು ಉಂಟಾ? ಸಾಧ್ಯನೇ ಇಲ್ಲ ಅಂತಂದಂಗೆ. ಅಂದರೆ
ಎಷ್ಟು ಚೆನ್ನಾಗಿ ನಾಣ್ಣುಡಿಗಳನ್ನು ನಮ್ಮ ಜನಪದರು ಕಟ್ಟಿದ್ದಾರೆ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಾಲು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಂಥ ಸುಮಾರಷ್ಟು ಉತ್ತರಗಳನ್ನು ನಾವು ನೋಡ್ಬೋದು, ಪದಗಳನ್ನು ವಾಕ್ಯಗಳನ್ನು ನೋಡ್ಬೋದು. ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ, ಎರಕ ಪದದ ವಿರುದ್ಧ ಪದ. ಎರಕ ಅಂದರೆ ಏನು? ಇಲ್ಲಿ ಬೇಂದ್ರೆಯವರ ಒಂದು ಭಾವಗೀತೆಯನ್ನು ಬಹಳ ಚೆನ್ನಾಗಿ ನನಗೆ ತಕ್ಷಣ ನೆನಪಾಯಿತು. ಏನದು ಅಂದರೆ, ಎರಕಾವ ವೈದ ನುಣ್ಣನೆ ಎರಕಾವ ವೈದ ಅನ್ನೋ ಪದ ಕೇಳಿರ್ಬೋದು ನೀವು ಅಲ್ಲ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ವೈದ. ದೇವರು ಮೂಡಲ ಮನೆಯಿಂದ ಏನು ಎದ್ದು ಬರ್ತಾನೆ, ಅವನು ಈ ಬೆಳಗ್ಗೆ ಕಾಣ್ತಾ ಇರುವಂಥ ಆ ನೀರಿನ ಹನಿಗಳು ಸಹಿತ ಒಂದೊಂದು ಮುತ್ತಿನ ಹನಿಗಳ ಥರ ಕಾಣ್ತಾ ಇತ್ತಂತೆ. ಹೇಗೆ ಸಾಧ್ಯ ಅದು ಅಲ್ವಾ? ಅದರಲ್ಲಿ ಏನು ಎರಕ ಹೊಯ್ದಿದ್ದಾನೆ ಹಾಗಿದ್ರೆ? ಎಸ್, ಎರಕಾಮ ಹೊಯ್ದ ಅಂದರೆ ಇಲ್ಲಿ ಉತ್ತರ ಏನಿರ್ಬೋದು ಹಾಗಿದ್ರೆ? ಪ್ರೀತಿ ಅನ್ನೋದು ಸರಿನಾ, ರಾಗ ಅನ್ನೋದು ಸರಿನಾ, ಚರಕ ಅನ್ನೋದು ಸರಿನಾ, ದ್ವೇಷ ಅನ್ನೋದು ಸರಿನಾ? ಎಸ್, ನಮಗೆ ಆ ಬೆಳಗಿನ ಹೊತ್ತು ಸೂರ್ಯನ ಉದಯ ಅಲ್ಲಿ ಕಾಣ್ತಾ ಇರುವಂಥ ಆ ನೀರಿನ ಹನಿಯಲ್ಲೂ ಸಹಿತ ಮುತ್ತು ಪೋಣಿಸಿದಂತಿತ್ತು ಅಂತ ಕಾಣಬೇಕಾದ್ರೆ ಅಲ್ಲಿ ಏನು ನಮಗೆ ಇರಬೇಕಾಗತ್ತೆ? ಎಸ್, ಸರಿ ಉತ್ತರ ಕರೆಕ್ಟು. ಏನು ಇದಕ್ಕೆ? ಪ್ರೀತಿ ಸರಿ ಉತ್ತರ, ಪ್ರೀತಿ. ಆದರೆ ಎರಕ ಅನ್ನೋದಕ್ಕೇನು? ಪ್ರೀತಿ ಅಲ್ವಾ? ಪ್ರೀತಿ ಅನ್ನೋ ಪದದ ವಿರುದ್ಧ ಪದ ಕೇಳಿದಾರವರು ಅಲ್ವಾ? ಅಂದರೆ ಎರಕಾವ ಹೊಯ್ದ ಅಂದರೆ ಪ್ರೀತಿಯನ್ನೇ ಸುರಿದಿದ್ದಾನೆ ಭಗವಂತ ಬೆಳಕಿನ ರೂಪದಲ್ಲಿ. ಬೆಳಕಿನ ರೂಪದಲ್ಲಿ ಪ್ರೀತಿಯನ್ನೇ ಸುರಿದಿದ್ದಾನೆ ಈ ಜಗತ್ತಿಗೆ. ಹಾಗಿದ್ರೆ ಆ ಪ್ರೀತಿ ಅನ್ನೋ ಪದದ ವಿರುದ್ಧ ಪದ ಯಾವುದು ಹಾಗಿದ್ರೆ? ದ್ವೇಷ. ಸರಿಯಾದ ಉತ್ತರ ದ್ವೇಷ. ನೋಡಿ ಎಷ್ಟು ಚೆಂದಾಗಿ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕಂಡುಕೊಳ್ಳೋ ರೀತಿ ಹೇಗೆ? ಎಲ್ಲಿಯ ಹಾಡು, ಎಲ್ಲಿಯ ಪ್ರಶ್ನೆ, ಅದರ ವಿರುದ್ಧ ಪದ ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೂ ಸಹಿತ ನಷ್ಟ ಅಲ್ಲ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಯಾವತ್ತಾದರೂ ಉಪಯೋಗ ಆಗುತ್ತೆ, ಓದಬೇಕಷ್ಟೆ. ಆಯಿತು, ಅದು ಮನನ ಮಾಡ್ಕೋಬೇಕು. ಹಾಗಿದ್ರೆ ಎರಕ ಪದದ ವಿರುದ್ಧ ಅರ್ಥಕ ಪದ ದ್ವೇಷ. ಸರಿಯಾದ ಉತ್ತರ ದ್ವೇಷ. ಹಾಗಿದ್ರೆ ಎರಕ ಅಂದರೆ ಪ್ರೀತಿ, ವಾತ್ಸಲ್ಯ ಅನ್ನೋದು ಸರಿಯಾದಂಥ ಉತ್ತರ ಅದಕ್ಕೆ. ಅಂದರೆ ಅರ್ಥ, ಎರಕ ಅನ್ನೋದರ ಅರ್ಥ ಪ್ರೀತಿ, ವಾತ್ಸಲ್ಯ. ಅದರ ವಿರುದ್ಧ ಪದ ದ್ವೇಷ ಅಂತ ಆಗುತ್ತೆ. ಓಕೆ, 11ನೇ ಪ್ರಶ್ನೆ ಇನ್ನೂ ವಿಶಿಷ್ಟವಾಗಿದೆ, ಎಷ್ಟು ಚೆನ್ನಾಗಿದೆ. ಆದರೆ ನಮಗೆಲ್ಲರಿಗೂ ಗೊತ್ತು, ಆದರೆ ಉತ್ತರ ಗೊತ್ತಾಗೋದು ಭಾರಿ ಕಷ್ಟ. ಏನು? ಶ್ರಾಂತಿ. ಇದರ ವಿರುದ್ಧ ಪದ ಏನು ಅಂತ? ಶ್ರಾಂತಿ ಇದರ ವಿರುದ್ಧ ಪದ. ಎಷ್ಟು ಸುಲಭ ಅನ್ನಿಸ್ತೈತಲ್ವ? ಸಂಕ್ರಾಂತಿ ಸರಿನಾ? ವಿಶ್ರಾಂತಿ ಸರಿನಾ? ಕಾಂತಿ ಸರಿನಾ? ಬಳಲಿಕೆ ಸರಿನೋ? ಶ್ರಾಂತಿ ಅದರ ವಿರುದ್ಧ ಪದ ಯಾಸ್ ಅಷ್ಟೇ, ವಿಶ್ರಾಂತಿ. ಹಾಗಿದ್ರೆ ಶ್ರಾಂತಿ ಅಂದರೆ ಏನು? ಅರ್ಥ ಏನು? ವಿಶ್ರಾಂತಿ, ಶ್ರಾಂತಿ. ವಿಶ್ರಾಂತಿ ನಾವು ಆರಾಮ್ಸೆ ತಗೊಳ್ಳೋವಂಥದ್ದು ಅಲ್ವಾ? ವಿಶ್ರಾಂತಿ. ಶಾಂತಿ ಅಂದ್ರೇನು ಹಾಗಿದ್ರೆ? ಎಸ್, ಶ್ರಾಂತಿ ಅಂದರೆ ಬಳಲಿಕೆ, ಆಯಾಸ ಅಂತ ಅರ್ಥ. ಅದಕ್ಕೆ ವಿರುದ್ಧ ಪದ ವಿಶ್ರಾಂತಿ, ಆಸರೆ ತಗೊಳ್ಳೋದು ಅಲ್ವಾ ಅನ್ನೋದು ಅರ್ಥ ಆಗ್ತೈತಿ ಅದಕ್ಕೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್, 12ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಸೊಲ್ಲು, ಇದರ ವಿರುದ್ಧ ಪದ ಗುರುತಿಸಿ. ಸೊಲ್ಲು ಈ ನಮ್ಮ ಹಳ್ಳಿಯಲ್ಲಿ ಸಾಮಾನ್ಯ ನೀವೆಲ್ಲ ಕೇಳಿರ್ತೀರಿ ಅಂತ ಅನ್ಕೊತೀನಿ ನಾನು. ತುಂಬ ಈಗ ತುಂಬ ಕಡಿಮೆ ಜಗಳ ಕಡಿಮೆ, ಬಟ್ ಸುಮಾರು ಕಡೆ ಜಗಳ ಮಾಡುವಾಗ ಅದು ಹೆಣ್ಣುಮಕ್ಕಳು ಜಗಳ ಮಾಡೋದು ಭಾಳ ಚೆನ್ನಾಗಿರುತ್ತೆ. ಹೇಗೆ ನನಗೆ ಆ ಪದ ಈಗ ಸನ್ನಿವೇಶ ನೆನಪಾಗ್ಬಿಡುತ್ತೆ. ಏನು? ಸೊಲ್ಲು. ಆ ಮಾತು ಬೈಯುವಾಗ ಹೇಳ್ತಿರ್ತಾರೆ, ನಿನ್ನ ಸೊಲ್ಲ ಅಡಗ ಅಂತ ಮಾತಾಡ್ತಾರೆ. ಈ ಸೊಲ್ಲು ಅಂದರೆ ಸಲ್ಲಡಗ ಅಂತಿರ್ತಾರೆ ಅವರು, ಗೊತ್ತಿಲ್ಲ ಅವ್ರಿಗೆ ಪಾಪ, ಅದರ ಅರ್ಥ ಗೊತ್ತಿಲ್ಲ, ಬಟ್ ಬೈಗುಳಕ್ಕೆ ಬಳಸ್ಕೊಂತಿದ್ದಾರೆ ಆ ಪದವನ್ನು. ಅಂದರೆ ಎಷ್ಟು ಉಪಯೋಗ, ಒಳ್ಳೆ ಪದ ಅದು ಬೈಗುಳಕ್ಕೆ ಹೋಗಿಬಿಟ್ಟು ಅರ್ಥ ಕೆಟ್ಟೋಗ್ಬಿಟ್ಟಿದೆ. ಇರಲಿ, ನಿನ್ನ ಸಲ್ಲಡಗ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ ನಮ್ಮ ಹೆಣ್ಣುಮಕ್ಕಳು ಎದುರಿಗಿರೋ ಒಬ್ಬ ವ್ಯಕ್ತಿನ ಬೈಯುವಾಗ. ಸಲ್ಲಲ್ಲದು ಸೊಲ್ಲು ಅಂತ ಅರ್ಥ. ಸೊಲ್ಲು ಪದದ ಹಂಗಾರೆ ಸೊಲ್ಲು ಅಂದ್ರೇನು? ಸೊಲ್ಲು ಅಡಗ ಅಂದರೆ ನಿನ್ನ ಮಾತು ನಿಂತು ಹೋಗಲಿ ಅಂತ ಅರ್ಥ.
ನಿನ್ನ ಮಾತು ನಿಂತು ಹೋಗಲಿ ಅನ್ನೋದರ ಹಿನ್ನೆಲೆ ಏನು, ಯಾವ ಉದ್ದೇಶದಿಂದ ಆ ಮಾತನ್ನು ಬೈತಿದ್ದಾಳವಳು ಅಂದರೆ ಅವನು ಹಸು ನೀಗಲಿ ಸತ್ತು ಹೋಗಲಿ ಅಂತ ಅರ್ಥ. ಅಂದರೆ ಮಾತಾಡಲೇಬೇಡ ನೀನು, ಮಾತು ನಿಂತು ಹೋಗಲಿ ಅಂತ ಅಂದರೆ ನೋಡಿ ಎಂಥ ಒಂದು ಶಾಪ ಅದು. ಇಂಥ ಶಾಪವನ್ನು ಹಾಕೋದಕ್ಕೆ ಬೈಗುಳವಾಗಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾಳೆ ಆ ಹೆಣ್ಣುಮಗಳು. ಸೊಲ್ಲು ಅಂತಂದರೆ ಏನರ್ಥ ಆಗಿದ್ರೆ ಮಾತು ಅಂತ ಅರ್ಥ. ಇದರ ವಿರುದ್ಧ ಪದ ಏನು, ಗೆಲುವುನ ಕಲ್ಲು ಅನ್ನೋದು ಸರಿನಾ, ಮೌನ ಅನ್ನೋದು ಸರಿ. ತುಂಬ ಸುಲಭ ನೋಡಿ, ಇಷ್ಟು ಗೊತ್ತಾಗ್ಬಿಟ್ರೆ, ಸೊಲ್ಲು ಪದದ ಅರ್ಥ ಗೊತ್ತಾಗ್ಬಿಟ್ರೆ, ಮತ್ತು ಎಲ್ಲಿ ಬಳಕೆ ಮಾಡ್ತಿದ್ರು ಅಂತ ನಿಮಗೆ ನೆನಪು ಮಾಡಿಕೊಟ್ಬಿಟ್ರೆ ಉತ್ತರ ತಮ್ಮಷ್ಟಕ್ಕೆ ತಾವೇ ನೀವು ಕಂಡುಕೊಂಡ್ಬಿಡ್ತೀರಿ. ಸರಿಯ ಉತ್ತರ ಡಿ ಆಪ್ಷನ್, ಮೌನ. ಸೊಲ್ಲು ಮಾತು, ಮೌನ ಅನ್ನೋದಕ್ಕೆ ಇದಕ್ಕೆ ವಿರುದ್ಧ ಪದ ಆಗಿರುತ್ತೆ. ಓಕೆ, ಸೊಲ್ಲು ಮಾತು ನುಡಿ, ಅದರ ವಿರುದ್ಧ ಪದ ಮೌನ. ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೇವೆ ಈಗ ನಾವು. 13ನೇ ಕ್ವಶನ್, ತತ್ಸಮ ತದ್ಭವದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರು. ತತ್ಸಮ ತದ್ಭವ ಗೊತ್ತು ನಮಗೆ. ತತ್ಸಮ ಅಂದ್ರೇನು ಅಂದರೆ ಸಂಸ್ಕೃತ ಪದ, ತದ್ಭವ ಅಂದ್ರೇನು ಅಂದರೆ ತತ್ಸಮ ಪದದ ಅಂದರೆ ಸಂಸ್ಕೃತ ಪದದ ಸ್ವಲ್ಪ ಬದಲಾದ ರೂಪ, ಅಂದರೆ ಅದು ಬೇರೆ ರೂಪ, ವಿರೂಪ ಆಗಿರ್ಬೋದು ಅಲ್ವಾ, ಅಂದರೆ ಬದಲಾಗಿರ್ಬೋದು, ಅಥವಾ ಪೂರ್ಣ ಬದಲಾಗಿರ್ಬೋದು, ಅಥವಾ ಅಲ್ಪ ಸ್ವಲ್ಪ ಬದಲಾಗಿರ್ಬೋದು. ಈ ಥರದಲ್ಲಿ ಇರುವಂಥದ್ದನ್ನು ನಾವು ತದ್ಭವ ಅಂತ ಕರಿತೀವಿ. ತದ್ಭವ, ತತ್ಸಮ ಸಂಸ್ಕೃತಕ್ಕೆ ಸಮನಾಗಿ ಬಳಸುವಂಥ ಕನ್ನಡದ ಪದ ತದ್ಭವ. ಆ ತತ್ಸಮ ಸಂಸ್ಕೃತ ಪದದಿಂದ ಹುಟ್ಟಿರುವಂಥ ಸ್ವಲ್ಪ ಬದಲಾವಣೆ ಆಗಿರುವಂಥ ಪದ ತದ್ಭವ ಪದ. ಓಕೆ, ತತ್ಸಮ ತದ್ಭವ ನಮ್ಮ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 2 ರಿಂದ 3 ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ನೋಡಿ, ಪಾದುಕ ಅನ್ನೋದು ತತ್ಸಮ ಪದ, ಅಂದರೆ ಸಂಸ್ಕೃತ ಪದ ಪಾದುಕ. ಇದರ ತದ್ಭವ ರೂಪ ಹೇಳಿ ಅಂತ ಕೇಳಿದರೆ, ಹೊತ್ತಗೆ ಅನ್ನೋದು ಸರಿನಾ, ಹಾವುಗೆ ಅನ್ನೋದು ಸರಿನಾ, ಬೇಸಗೆ ಸರಿನೋ, ಉಂಗುಟ ಅನ್ನೋದು ಸರಿನೋ? ಎಸ್, ಉಂಗುಟ. ಹೊತ್ತಗೆ ಪುಸ್ತಕ, ಹೊತ್ತಗೆ ಪುಸ್ತಕ ತತ್ಸಮ ಪದ, ಹೊತ್ತಗೆ ತದ್ಭವ ಪದ. ಹಾವುಗೆ ತದ್ಭವ ಪದ, ಪಾದುಕ ತತ್ಸಮ ಪದ. ಇವೆರಡೂ ಸಹಿತ ಪಾದರಕ್ಷೆಗೆ ಇರುವಂಥ ಪದಗಳು. ಇವೆರಡು ಪಾದರಕ್ಷೆ ಅಂತ ಏನೀಗ ಬಳಕೆ ಮಾಡ್ತೀವಿ ಅದೇ ಪಾದುಕ ಸಂಸ್ಕೃತದಲ್ಲಿ. ಅದರ ಸ್ವಲ್ಪ ಬದಲಾದಂಥ ರೂಪನೇ ಹಾವುಗೆ. ಪಾ ಇದ್ದಿದ್ದೆಲ್ಲ ಆಗುತ್ತೆ. ಇನ್ನೊಂದು ವೈಶಾಖ ತತ್ಸಮ ಪದ, ಅದರ ತದ್ಭವ ರೂಪ ಬೇಸಗೆ. ಉಂಗುಷ್ಟ ತತ್ಸಮ ಪದ, ಸಂಸ್ಕೃತ ಪದ. ಉಂಗುಟ ತದ್ಭವ ಪದ, ಉಂಗುಷ್ಟ ಅಂದರೆ ಶಕಾರ ವಿಜಾತಿ ಒತ್ತಕ್ಷರ ಎಲ್ಲವೂ ಸಂಸ್ಕೃತ ಪದ ಅಂತ ಹೇಳಿಬಿಟ್ಟಿದ್ದೀನಿ ನಿಮಗೆ. ಅದರ ಅಲ್ಪ ಸ್ವಲ್ಪ ಬದಲಾವಣೆ ಮತ್ತು ಸಜಾತಿ ಒತ್ತಕ್ಷರ ಇದ್ದರೆ ಅದನ್ನು ನಾವು ತದ್ಭವ ಪದ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಹಾವುಗೆ ಅಂಥೇಳಿ. ಓಕೆ, ತತ್ಸಮ ತದ್ಭವಗಳು ಹೊತ್ತಗೆ ಪುಸ್ತಕ, ಬೇಸಗೆ ವೈಶಾಖ, ಉಂಗುಟ, ಉಂಗುಷ್ಟ ಇವು ತತ್ಸಮ ತದ್ಭವ ಪದಗಳು. ಓಕೆ, ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ ನಾವು. 14ನೇ ಪ್ರಶ್ನೆ, ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಏನು ಅಂತ ಕೇಳಿದ್ದಾರೆ. ಜಾಣತನ ಅವನ ಸರ್ವನಾಮ. ಜಾಣತನ ಒಂದು ಸಾಧಿತ ನಾಮಪದ. ಇದು ಸಾಧಿತ, ಮೂಲ ನಾಮಪದ ಅಲ್ಲ, ಸಾಧಿತ ನಾಮಪದ. ಸಾಧಿತ ನಾಮಪದವನ್ನು ಮಾಡೋದಕ್ಕೆ 4 ಪ್ರಕ್ರಿಯೆಗಳಿದೆ. ಒಂದು ಸಂಧಿ ಪ್ರಕ್ರಿಯೆ, ಒಂದು ಸಮಾಸ ಪ್ರಕ್ರಿಯೆ, ಒಂದು ತದ್ದಿತಾಂತ ಪ್ರಕ್ರಿಯೆ, ಒಂದು ಕೃದಂತ ಪ್ರಕ್ರಿಯೆ ಅಂತ 4. ಸಂಧಿ ಪ್ರಕ್ರಿಯೆ ಗೊತ್ತು ನಮಗೆ, ಅಕ್ಷರಗಳಲ್ಲಿ ಬದಲಾವಣೆ. ಸಮಾಸ ಪ್ರಕ್ರಿಯೆ ಗೊತ್ತು, ಪದಗಳಲ್ಲಿ ಬದಲಾವಾಗಿ ಸಮಾಸ ಪ್ರಕ್ರಿಯೆ ಆಗುತ್ತೆ. ಇನ್ನೊಂದು ತದ್ದಿತಾಂತ ಪ್ರಕ್ರಿಯೆಯಲ್ಲಿ ನಾಮಪದದಿಂದ ಹೊಸ ನಾಮಪದ ರಚನೆ ಆಗುತ್ತೆ. ಇದು ತದ್ದಿತಾಂತ ಪ್ರಕ್ರಿಯೆ. ಇನ್ನೊಂದು ಕೃದಂತ ಪ್ರಕ್ರಿಯೆ, ನಾಮಪದ ಅಲ್ಲ ಧಾತು ಅಂದರೆ ಕ್ರಿಯಾಪದದಿಂದ ಒಂದು ಹೊಸ ನಾಮಪದ ರಚನೆ ಆಗುತ್ತೆ. ಇದು ಕೃದಂತ ಪ್ರಕ್ರಿಯೆ. ಓಕೆ, ಇಷ್ಟು ಇಲ್ಲಿ ಹೊಸ ಪದ ರಚನೆ, ಸಾಧಿತ ನಾಮಪದಗಳನ್ನು ಮಾಡುವಂಥ 4 ಪ್ರಕ್ರಿಯೆಗಳದು. ಇಲ್ಲೊಂದು ಜಾಣತನ ಅನ್ನೋ ಒಂದು ಪದ ಸಾಧಿತ ನಾಮಪದ. ಇದು ಸಾಧಿತ ನಾಮಪದ. ಜಾಣತನ ಅನ್ನೋದು ಹೇಗೆ ಬಂದಿದೆ? ಇದು ಜಾಣ ಪ್ಲಸ್ ತನ, ಜಾಣತನ ಅಂತ ಆಗಿದೆ. ಜಾಣ ಅನ್ನೋದು ಒಂದು ನಾಮಪದ, ತನ ಅನ್ನೋದು ಒಂದು ಭಾವ. ಹಾಗಾಗಿ
ಒಂದು ನಾಮಪದದಿಂದ ಮತ್ತೊಂದು ನಾಮಪದ ರಚನೆ ಆದರೆ ತದ್ದಿತಾಂತ ಭಾವನಾಮ ಆಗುತ್ತೆ. ತದ್ದಿತಾಂತ ಭಾವನಾಮ ಆಗುತ್ತೆ. ಹಾಗಾಗಿ ಇಲ್ಲಿ ತದ್ದಿತಾಂತ ಅವ್ಯಯ ಅಂತ ಇದೆ. ತದ್ದಿತಾಂತ ಅವ್ಯಯ ಅಂದರೆ ಏನು ಅಂದರೆ ಒಳಿಗೆ, ವರೆಗೆ, ಅಂತೆ, ಓಲ್, ಹಾಂಗೆ, ಗಾಗಿ ಈ ಥರ ಇರುವಂಥ ಪ್ರತ್ಯಯಗಳಿಂದ ಕೊನೆಯಾಗಿದ್ದರೆ ಅದೆಲ್ಲವನ್ನು ತದ್ದಿತಾಂತ ಅವ್ಯಯ ಪದಗಳು ಅಂತ ಕರಿತೀವಿ. ತನ, ಮೇ, ಮೇ ಈ ಥರದಲ್ಲಿದ್ದರೆ, ಒಳಿಕೆ ಈ ಥರ ಇದ್ದರೆ ಇದನ್ನು ನಾವು ತದ್ದಿತಾಂತ ಭಾವನಾಮ ಅಂತ ಕರಿತೀವಿ. ಉದಾಹರಣೆಗೆ ಸಿರಿ ಪ್ಲಸ್ ತನ, ಸಿರಿತನ, ಬಡ ಪ್ಲಸ್ ತನ, ಬಡವ ಪ್ಲಸ್ ತನ, ಬಡತನ, ಜಾಣ ಪ್ಲಸ್ ತನ, ಜಾಣತನ. ನೋಡಿ, ಇವೆಲ್ಲವೂ ಭಾವನೆಗೆ ಸಂಪಟ್ಟಿರುವಂಥ ಪದಗಳು. ಇನ್ನೊಂದು ಸಿರಿ ಪ್ಲಸ್ ವಂತ, ಸಿರಿವಂತ ಅಲ್ವಾ. ಜಾಣ ಪ್ಲಸ್ ಆ, ಜಾಣ. ಹಾಗೆ ಬಳೆ ಪ್ಲಸ್ ಗಾರ, ಬಳೆಗಾರ. ಈ ಥರ ವ್ಯಕ್ತಿಯನ್ನು ಗುರುತಿಸ್ತಾ ಇದ್ದರೆ ಅದು ತದ್ದಿತಾಂತ ನಾಮಪದ ಆಗುತ್ತೆ. ಪರ್ಸನ್ನನ್ನು ಗುರುತಿಸಂಗಿದ್ರೆ ನಾವು ಅದು ತದ್ದಿತಾಂತ ನಾಮಪದ. ತದ್ದಿತಾಂತ ಅಂದರೆ ನಾಮಪದದಿಂದ ಕೆಲವು ಅಕ್ಷರಗಳನ್ನು ಪ್ರತ್ಯಯಗಳನ್ನು ಸೇರಿಸ್ಕೊಂಡು ಹೊಸ ನಾಮಪದ ಆಗಬೇಕು. ತನ, ಗ, ಗೆ, ಟ, ಮೇ, ಒಳಿಗೆ, ಗೆ, ಓಲ್, ಗಾಗಿ ಈ ಥರ ಬರುವಂಥ ಪದಗಳ ಪ್ರತ್ಯಯಗಳು ಅಂದರೆ ಒಂದು ನಾಮಪದ ಒಂದು ಪ್ರತ್ಯಯ ಸೇರಿಸ್ಕೊಂಡು ಹೊಸ ನಾಮಪದ ರಚನೆ ಆದರೆ, ಸಾಧಿತ ನಾಮಪದ ರಚನೆ ಆದರೆ ತದ್ದಿತಾಂತ ಪ್ರಕ್ರಿಯೆ ಅಂತ ಕರಿತೀವಿ. ಅಲ್ಲಿ ವ್ಯಕ್ತಿಯನ್ನು ಗುರುತಿಸಿದರೆ ತದ್ದಿತಾಂತ ನಾಮಪದ, ಅದು ಭಾವನೆಗೆ ಸಂಪಟ್ಟಿದ್ರೆ ತದ್ದಿತಾಂತ ಭಾವನಾಮ, ಅದು ಅವ್ಯಯ ಆಗಿದ್ದರೆ ಯಾವುದೇ ಲಿಂಗ ಯಾವುದೇ ವಚನಗಳನ್ನು ಸೇರಿಸ್ಕೊಳ್ಳದೇ ಇದ್ದರೆ ಅದನ್ನು ತದ್ದಿತಾಂತ ಅವ್ಯಯ ಅಂತ ಕರಿತೀವಿ. ಇವು ಮೇಲಿನ ಯಾವುದೂ ಅಲ್ಲ ಅನ್ನೋದು ತಪ್ಪು. ಹಾಗಾಗಿ ಇದರ ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮ. ಅದಕ್ಕೆ ಸಂಪಟ್ಟಿರುವಂಥ ಒಂದು ಸ್ವಲ್ಪ ಮಾಹಿತಿ ನಿಮಗೆ ನಿಮ್ಮ ಗಮನ ಸೆಳೆಯೋದಾದರೆ, ತದ್ದಿತಾಂತಗಳು ಅಂದರೆ ಏನು? ಕೆಲವು ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಹೊಸ ನಾಮಪದಗಳನ್ನು ರಚಿಸುವುದೇ ತದ್ದಿತಾಂತಗಳು. ಕನ್ನಡ ಪ್ಲಸ್ ಈಗ ಕನ್ನಡಿಗ, ಒಬ್ಬ ವ್ಯಕ್ತಿನ ಗುರುತಿಸ್ತಾ ಇದ್ದೀವಿ, ಇದು ತದ್ದಿತಾಂತ ನಾಮಪದ. ಕನ್ನಡ ಪ್ಲಸ್ ತನ, ತನ ಅಂದರೆ ಅವನ ಭಾವನೆಗೆ ಸಂಪಟ್ಟಿದ್ದದು. ಹಾಗಾಗಿ ಭಾವನೆ ಇರೋದರಿಂದ ಇಲ್ಲಿ ಕನ್ನಡತನ, ಕನ್ನಡತನ ಅನ್ನೋದು ಆ ಭಾವನೆಗೆ ಸಂಪಟ್ಟಿದ್ದು. ಇನ್ನು ಕನ್ನಡದ ಪ್ಲಸ್ ಅಂತೆ, ಗಾಗಿ, ಕನ್ನಡಕ್ಕಾಗಿ ಅಲ್ವಾ, ಕನ್ನಡದಂತೆ, ಕನ್ನಡದವರೆಗೆ. ನೋಡಿ, ಇವಕ್ಕೆಲ್ಲವೂ ಇನ್ನೇನು ಸೇರಿಸ್ಕೊಳಲ್ಲ. ಅವು ಹಂಗಿದ್ರೆ ಅದನ್ನು ನಾವು ತದ್ದಿತಾಂತ ಅವ್ಯಯ ಅಂತ ಕರಿತೀವಿ. ಹಾಗೆ ಕನ್ನಡದಂತೆ ತದ್ದಿತಾಂತ ಅವ್ಯಯ. ಇನ್ನೊಂದಿಷ್ಟು ಕೆಲವು ಉದಾಹರಣೆಗಳನ್ನು ನಾವು ನಿಮ್ಮ ಗಮನಕ್ಕೆ ಸೇರಿಸ್ತಾ ಇದ್ದೀನಿ. ತದ್ದಿತಾಂತ ನಾಮಪದಕ್ಕೆ ಸಂಬಂಧಪಟ್ಟ ಕನ್ನಡಿಗ ಆಯಿತು, ಬಳೆಗಾರ, ಸಿರಿವಂತ ಇವೆಲ್ಲವೂ ತದ್ದಿತಾಂತ ನಾಮಪದಕ್ಕೆ. ತದ್ದಿತಾಂತ ಭಾವನಾಮಕ್ಕೆ ಕನ್ನಡತನ, ಜಾಣತನ, ಜಾಣ್ಮೆ, ಹಿರಿಮೆ, ಹೆಮ್ಮೆ, ಪೆರ್ಮೆ. ನೋಡಿ, ಇವೆಲ್ಲವೂ ತದ್ದಿತಾಂತ ಭಾವನಾಮ. ತದ್ದಿತಾಂತ ಅವ್ಯಯಕ್ಕೆ ರಾಧೆಗಿಂತ, ಕನ್ನಡಕ್ಕಿಂತ, ನಿನಗಾಗಿ, ಕನ್ನಡಕ್ಕಾಗಿ, ಚಂದ್ರನಂತೆ, ಕನ್ನಡದಂತೆ. ನೋಡಿ, ಇವೆಲ್ಲವೂ ತದ್ದಿತಾಂತ ಅವ್ಯಯಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿ ಆ ಪದ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಇದು ನಾಮಪದನ, ಇದು ಭಾವನಾಮನ, ಇದು ಅವ್ಯಯನ ಅಂತ. ತುಂಬ ಸುಲಭವಾಗಿ ಇದನ್ನು ಗುರುತಿಸ್ಬೋದು, ಕಷ್ಟನೇ ಇಲ್ಲ. ಆದರೆ ಅದು ನೋಡೋ ದೃಷ್ಟಿಕೋನ ಗಮನಿಸ್ಬೇಕು ಅಷ್ಟೇ ನಾವು. ಓಕೆ, ಇನ್ನೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ ನಾವು. 15ನೇ ಪ್ರಶ್ನೆ. ಅಡವಿಯೊಳ ಅರಸುವಡೆ, ಅಡವಿಯೊಳ ಅರಸುವಡೆ ಗಿಡಗಂಟೆ ತಾನಲ್ಲ, ಮಡುವಿನೊಳಗಿರಿಸುವಡೆ ಮತ್ಸ್ಯ ಮಂಡೂಕನಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಈ ಮೇಲಿನ ಸಾಲುಗಳ ವಚನಕಾರರು ಯಾರು ಅಂತ ಕೇಳಿದ್ದಾರೆ. ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ಇಡೀ ಆ ವ್ಯಕ್ತಿ ನೋಡಿ, ನಾವು ಇಲ್ಲಿ ಅಂಬಿಗರ ಚೌಡಯ್ಯ ಇರ್ಬೋದು, ಬಸವಣ್ಣ ಇರ್ಬೋದು, ಅಲ್ಲಮ ಪ್ರಭು, ಮಾದರ ಚೆನ್ನಯ್ಯ. ಇಲ್ಲಿ ನಾವು ಬಸವಣ್ಣರದ್ದು ವಚನಗಳ ದೃಷ್ಟಿಕೋನ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಅದೇ ಥರ ಅಲ್ಲಮ ಪ್ರಭುಗಳ ವಚನದ ಹಿನ್ನೆಲೆ ಹೇಗಿರುತ್ತೆ ಅಂತ ನೋಡಿದ್ದೀವಿ.
ಅಕ್ಕಮಹಾದೇವಿಯ ವಚನದ ಹಿನ್ನೆಲೆ ಹೇಗಿರುತ್ತೆ ಅಂತ ನೋಡಿದ್ದೀವಿ. ಹಾಗೆಯೇ ಈಗ ನಾವು ನೋಡಬೇಕಾದ್ರೆ ಅಂಬಿಗರ ಚೌಡಯ್ಯ ಮತ್ತು ಮಾದರ ಚೆನ್ನಯ್ಯ. ಅಂಬಿಗರ ಚೌಡಯ್ಯನ ವಚನಗಳಿಗೂ ಮಾದರ ಚೆನ್ನಯ್ಯನ ವಚನಗಳಿಗೂ ಒಂದಿಷ್ಟು ಸಾಮ್ಯತೆ ಅಲ್ವಾ. ಹಾಗಾಗಿ ಇವೆರಡರಲ್ಲಿ ಯಾವುದು ಸರಿಯಾದ್ದು ಅಂತ ಗುರುತಿಸಬೇಕಾಗತ್ತೆ. ತುಂಬ ಸುಲಭವಾಗಿ ನಾವು ನೋಡ್ಬೋದು. ಇಲ್ಲಿ ಅಂಬಿಗರ ಚೌಡಯ್ಯ ಇಲ್ಲಿ ಅಡವಿಯೊಳಗ ಅರಸುವಡೆ ಗಿಡಗಂಟೆ ತಾನಲ್ಲ. ನೋಡಿ, ನಾವು ಪರಮಾತ್ಮನನ್ನು ಗುರುತಿಸಬೇಕಾದ್ರೆ ಹೇಗೆ ಗುರುತಿಸಬೇಕು, ಎಲ್ಲಿ ಗುರುತಿಸಬೇಕು ಅನ್ನೋದಕ್ಕೆ. ಅಡವಿಯಲ್ಲಿ ಗುರುತಿಸೋಣ, ಅದು ಗಿಡಗಂಟೆ ಆದರೆ ಅಲ್ವಾ ಗುರುತಿಸ್ಬೋದು. ಮಡುವಿನೊಳಗೆ ಗುರುತಿಸೋಣ, ನೀರಿನ ಮಡುವಿನಲ್ಲಿ ಗುರುತಿಸೋಣ. ಮತ್ಸ್ಯ ಮಂಡೂಕಗಳಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ನಾವು ದೇಹವನ್ನು ದಂಡಿಸಿ ದೇವರನ್ನು ಕಾಣೋಣ ಅಂತಂದರೆ ದೇವರು ನಮಗೆ ಸಾಲ ಕೊಟ್ಟಂಥ ಒಬ್ಬ ಶ್ರೀಮಂತನಲ್ಲ, ಸಾಲಿಗನಲ್ಲ. ಹಾಗಿದ್ದರೆ ದೇವರು ಯಾರು ಅಲ್ವ? ನನ್ನ ಆತ್ಮ ಅನ್ನೋದ್ರ ಬಗ್ಗೆ ದೇವರನ್ನು ಈ ಥರ ಗುರುತಿಸೋದಕ್ಕೆ ಸಾಮಾನ್ಯವಾಗಿ ನೋಡಿ, ಇಲ್ಲಿ ನೀವು ಭಾಳ ವಿಶೇಷವಾಗಿ ಗಮನಿಸ್ಬೋದು. ಈ ವಚನ ಅಂಬಿಗರ ಚೌಡಯ್ಯ ಒಬ್ಬ ಅಂಬಿಗರ ಅಂದರೆ ಈ ದೋಣಿ ನಡೆಸುವಂಥ ಕಾರ್ಯದಲ್ಲಿ ಇದ್ದಂತನು ಅಲ್ವಾ. ಅಂದರೆ ಸಮಾಜದಲ್ಲಿ ಒಂದಿಷ್ಟು ಕೆಳಸ್ತರದಲ್ಲಿ ಇದ್ದಂತನು. ಹಾಗಾಗಿ ಅವನು ಆ ಹಿನ್ನೆಲೆಯಲ್ಲೇ ವಚನವನ್ನು ರಚನೆ ಮಾಡ್ತಾನೆ ಅಲ್ವಾ. ಈಗ ದಂಡಿಸ್ತಾನೆ ಅನ್ನೋ ಅನುಭವ ಅವನಿಗಿದೆ. ಈ ಅನುಭವ ಅಲ್ಲಮ ಪ್ರಭುಗಳಿಗಾಗಲಿ ಬಸವಣ್ಣವರಿಗಾಗಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಂದರೆ ಸಾಲ ಪಡೆದು ಜೀವನ ನಡೆಸಿರುವಂಥ ಅನುಭವ ಇರೋದು ಸ್ವಲ್ಪ ಸಮಾಜದಲ್ಲಿ ಕೆಳಸ್ತರದಲ್ಲಿರುವಂಥವ್ರಿಗೆ. ಹಾಗಾಗಿ ಅಂಬಿಗರ ಚೌಡಯ್ಯ ಮತ್ತು ಮಾದರ ಚೆನ್ನಯ್ಯ ಇವರ ಈ ಹೋಲಿಕೆ ನಾವು ಗಮನಿಸ್ಬೋದು. ಆದರೆ ಮಾದರ ಚೆನ್ನಯ್ಯನಿಗೂ ಅಂಬಿಗರ ಚೌಡಯ್ಯನಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಅಂಬಿಗರ ಚೌಡಯ್ಯ ಸ್ವಲ್ಪ ಮಾದರ ಚೆನ್ನಯ್ಯನಿಗಿಂತ ಒಂದಿಷ್ಟು ಇನ್ನಷ್ಟು ಮೇಲ್ ಹಂತದಲ್ಲಿ ನಾವು ಗಮನಿಸ್ಬೋದು. ಅವನು ಸಮಾಜದ ಎಲ್ಲ ಜನರ ಒಡನಾಟದಲ್ಲಿದ್ದು ಅವರಿಗೆ ಸೇವೆಯನ್ನು ಮಾಡ್ತಾ ಇರುವಂತಹ, ಅವನ ಸೇವೆ ಅಗತ್ಯ ಇರುವಂಥ ಒಂದು ಹಂತದಲ್ಲಿದ್ದಾನೆ. ಹಾಗಾಗಿ ಅವನು ಕೊಡುವಂಥ ಈ ಉದಾಹರಣೆಗಳು ಮತ್ತು ಅವನಿರೋದೇ ನೀರಿನಲ್ಲಿ. ಈಗ ನೀರಿನ ಉದಾಹರಣೆಗಳು ಅಂದರೆ ಅಲ್ಲಿ ಕೊಡುವಂಥ ಮತ್ಸ್ಯ ಇರ್ಬೋದು, ಮಂಡೂಕ ಇರ್ಬೋದು, ಮಡು ಇರ್ಬೋದು, ಇವೆಲ್ಲ ಒಬ್ಬ ಆ ಹಿನ್ನೆಲೆಯಲ್ಲಿರೋನು ನಾವು ಗುರುತಿಸ್ಬೋದು. ಹಾಗಾಗಿ ಯಾವುದೇ ವಚನಗಳು ಅನುಭವದ ಸಾರಗಳು ಅಂತ ಕರಿತೀವಿ ನಾವು. ಅಂದರೆ ಅನುಭವದ ಸಾರದಿಂದನೇ, ಅಂದರೆ ಅನುಭವ ಬರೋದು ಹೇಗೆ, ತನ್ನ ನಿತ್ಯದ ಬದುಕಿನಿಂದ, ನಿತ್ಯದ ಕರ್ತವ್ಯದಿಂದ. ಹಾಗಾಗಿ ಅಂಥ ಪದಗಳೇ, ಅಂಥ ಹೋಲಿಕೆಗಳೇ ಅವನ ಮಾತಿನಲ್ಲಿ ಬರ್ತಾ ಇದ್ವು, ಸಹಜವಾಗಿ ಪುಟ್ಟಿದ್ದು ಬರ್ತಾ ಇದ್ವು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಅಂಬಿಗರ ಚೌಡಯ್ಯನ ವಚನ ಅಂತ ಇದನ್ನು ಗುರುತಿಸ್ಬೋದು. ಓಕೆ, ಇನ್ನಷ್ಟು ಬಸವಣ್ಣವ್ರದ್ದು ನಾವು ನೋಡೋದಾದರೆ ಅಂಬಿಗರ ಚೌಡಯ್ಯನ್ನು ನೋಡಿದ್ದೀವಿ ನಾವು. ಹಾಗೆ ಬಸವಣ್ಣವ್ರದ್ದು ಒಂದು ಎಕ್ಸಾಂಪಲ್ ನೋಡ್ತೇವೆ. ಲೋಕದ ಡೊಂಕ ನೀನೇಕೆ ತಿದ್ದಿವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನೋಡಿ, ಇದು ಒಂದು ಗೈಡ್ ಅಂದರೆ ಮಾರ್ಗದರ್ಶನ ಮಾಡುವಂಥ, ಮೇಲ್ಸ್ತರದಲ್ಲಿದ್ದು ಹೇಳುವಂಥ ಒಂದು ಬದಲಾವಣೆ ಮಾರ್ಗದರ್ಶನದ ಒಂದು ಮಾತು ಅನಿಸುತ್ತೆ. ಅಂದರೆ ಇದು ಬಸವಣ್ಣವ್ರದ್ದೇ ಅಥವಾ ಅಲ್ಲಮ ಪ್ರಭುಗಳದ್ದೇ ಆಗೋದಕ್ಕೆ ಸಾಧ್ಯತೆ ಇದೆ. ಆದರೆ ಅಲ್ಲಮ ಪ್ರಭುಗಳಿಗೂ ಬಸವಣ್ಣವ್ರಿಗೂ ಏನು ವ್ಯತ್ಯಾಸ ಅಂದರೆ, ಬಸವಣ್ಣವರು ಸಮಾಜದ ಜೊತೆಯಲ್ಲಿದ್ದಾರೆ, ಅಲ್ಲಮ ಪ್ರಭುಗಳು ಆಧ್ಯಾತ್ಮದ ಶಿಖರದಲ್ಲಿದ್ದು ಮಾತಾಡ್ತಾರೆ. ಅವರು ಆಧ್ಯಾತ್ಮದ ಶಿಖರ ಅಂದಾಗ ಆ ಮಾತುಗಳೇ ಮೋಡಿಯ ಮಾತುಗಳಾಗ್ತವೆ, ಸಿಂಬಾಲಿಕ್ ಅಂದರೆ ಸಾಂಕೇತಿಕ ಮಾತುಗಳಾಗ್ತವೆ. ಬಸವಣ್ಣವರು ಸಹಜವಾದಂಥ ಮಾತುಗಳಾಗ್ತವೆ. ಹಾಗಾಗಿ ಇವೆರಡೂ ಹಿನ್ನೆಲೆಯಲ್ಲಿ ನಾವು ಇವರ ವಚನಗಳನ್ನು ಗಮನಿಸಬೇಕಾಗತ್ತೆ. ಇನ್ನೊಂದು ಅಲ್ಲಮ ಪ್ರಭುಗಳು ನೋಡಿ ಅವ್ರ ಮಾತುಗಳೇ ಹೇಗಿರುತ್ತೆ ಅಂದರೆ, ಹಗಲ ಇರುಳ ಮಾಡಿ, ಇರುಳ ಹಗಲ ಮಾಡಿ. ನೋಡಿ, ಇದು ನಾವು ಯಾರು ಅಂದರೆ ಸಮಾಜದಲ್ಲಿ ಸಾಮಾನ್ಯರು ಮಾತಾಡೋಕ್ಕೆ ಅಥವಾ ಸಾಮಾನ್ಯ ಅನುಭವಕ್ಕೆ ದಕ್ಕದೇ ಇಲ್ಲ, ಆ ಥರ ಕಾಣೋದೇ ಇಲ್ಲ ನಾವು. ಹಗಲ ಇರುಳ ಮಾಡಿ, ಇರುಳು ಹಗಲ ಮಾಡಿ, ಆಚಾರವ ಅನಾಚಾರವ ಮಾಡಿ ಅಲ್ವಾ. ಎಷ್ಟು ಡೆಪ್ತ್ ಆದಂತಹ ಆ ಮೋಡಿಯ ಮಾತುಗಳು ಅಲ್ಲಮ ಪ್ರಭುಗಳದ್ದು. ಇದು ಅಲ್ಲಮ ಪ್ರಭುಗಳದ್ದೇ ವಚನಗಳು ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿಯಲ್ಲಿ ನಾವು ವಚನಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ವಚನಗಳು ಮತ್ತು ಅದರ ಜೀವನ ಸಾರ ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಕೆಲವು ವಿಡಿಯೋಸನ್ನು ನಿಮ್ಮ ಹತ್ರ ಚರ್ಚೆ ಮಾಡಲಿದ್ದೇನೆ. ನೋಡೋಣ ಅಲ್ಲಿವರೆಗೂ. ಓಕೆ, ಮುಂದಿನ ಮತ್ತೊಬ್ಬ ಮಾದರ ಚೆನ್ನಯ್ಯನ ವಚನಗಳ ಅದನ್ನು ಒಂದು ಉದಾಹರಣೆ ನೋಡಿಬಿಡೋಣ. ಕಾಯದ ಸುಳು ಹುಳ್ಳನ್ನಕ್ಕ, ಕಾಯದ ಸುಳು ಹುಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬರು.
ಕರ್ಮ ಪೂಜೆ ಬೇಕೆಂಬರು. ಜೀವ ಸಂಚಾರವುಳ್ಳನ್ನಕ ಜ್ಞಾನವರಿಯಬೇಕೆಂಬರು. ಅಂದರೆ ಮಹಾದೇವ ಚೆನ್ನಯ್ಯನ ನೋಡಿ ಎಷ್ಟು ಚೆನ್ನಾಗಿದೆ. ಕಾಯದ ಸುಳುಹನ್ನಕ್ಕ, ಸುಳುಹುಳ್ಳನ್ನಕ್ಕ ಅಂದರೆ ಕಾಯದ ಸುಳುಹು ಇದೆ ಅಂದರೆ ಅದು ಕರ್ಮ ಪೂಜೆ ಮಾಡು. ಕರ್ಮ ಪೂಜೆ ನೀ ಏನಾರು ಕೆಲಸ ಮಾಡು, ದೇಹ ಐತಿ ಅದರಿಂದ ಏನಾರು ಕೆಲಸ ಮಾಡು ನೀನು ಅಂತ. ಹಾಗೆ ಜೀವ ಸಂಚಾರವುಳ್ಳನ್ನಕ್ಕ, ಜೀವ ಇದೆ, ಜೀವ ಸಂಚಾರ ಇದೆ ಅಂದರೆ ಒಂದು ಸ್ವಲ್ಪನಾರ ಜ್ಞಾನ ಸಂಪಾದನೆ ಮಾಡು ಅಂತ. ಎಷ್ಟು ಚೆನ್ನಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ವಚನಕಾರರು ಅನ್ನೋದಕ್ಕೆ ಬಹಳ ವಿಶೇಷವಾದಂಥ ಒಂದು ವಚನದ ಸಾಲನ್ನು ಇಲ್ಲಿ ನೋಡ್ಬೋದು ನಾವು. ಇಂಥ ವಚನಗಳನ್ನು ಒಂದಿಷ್ಟು ಓದೋದಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತವಾಗೂ ನಾವು ಇದಕ್ಕೆ ಉತ್ತರವನ್ನು ಕಂಡುಕೋಬೋದು. ಓಕೆ, 16ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು. ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಆಶ್ರಯ ನೀಡಿದಂಥವರು ಇಲ್ಲಿ ನಾವು ಗಮನಿಸ್ಬೋದು. ಚಾಲುಕ್ಯರ ಆಶ್ರಯದಲ್ಲಿದ್ದಂಥ ಕವಿ ಯಾರು? ಪಂಪ. ಹಾಗೆ ರಾಷ್ಟ್ರಕೂಟರ ಆಶ್ರಯದಲ್ಲಿದ್ದಂಥರು, ಹೊಯ್ಸಳರ ಆಶ್ರಯದಲ್ಲಿದ್ದಂಥರು, ರಾಷ್ಟ್ರಕೂಟರ ಆಶ್ರಯದಲ್ಲಿದ್ದಂಥರು. ಹಾಗೆ ಇವರು ಯಾರು ಮೊದಲು ಯಾರ ನಂತರ ಅಂತ ಗುರುತಿಸ್ಬೇಕು ನಾವು ಇದರಲ್ಲಿ. ಹಾಗೆ ಇದು ಕಾಲಾನುಕ್ರಮ ಅಂತ ಕರಿತೀವಿ. ಚಾಲುಕ್ಯರು ಆದಮೇಲೆ ಹೊಯ್ಸಳರು ಬಂದ್ರ, ಆಮೇಲೆ ರಾಷ್ಟ್ರಕೂಟರ, ಆಮೇಲೆ ವಿಜಯನಗರದ ಅರಸರ, ಅಥವಾ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಆಮೇಲೆ ವಿಜಯನಗರದ ಅರಸರ, ಅಥವಾ ಹೊಯ್ಸಳರು ಪ್ರಾರಂಭ, ಆಮೇಲೆ ಚಾಲುಕ್ಯರು, ಆಮೇಲೆ ವಿಜಯನಗರದ ಅರಸರು, ರಾಷ್ಟ್ರಕೂಟರ, ಅಥವಾ ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯರು ಮತ್ತು ವಿಜಯನಗರದ ಅರಸರ. ಈ ಥರದಲ್ಲಿ ವಿಂಗಡಿಸಿದರೆ ವಿಜಯನಗರದ ಅರಸರು ಸಾಮಾನ್ಯವಾಗಿ ನೋಡಿ 13ನೇ ಶತಮಾನದಿಂದ 16ನೇ ಶತಮಾನ ತನಕ ಇದ್ದಂಥರು. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರ ಕಾಲಾನುಕ್ರಮಣಿಕೆ ಸಾಮಾನ್ಯವಾಗಿ ಕೊನೆಗೆ ಬರುತ್ತೆ ಅಲ್ವಾ. ಹೀಗೆ ನಾವು ಆ ರಾಜರ ಮತ್ತು ಅಲ್ಲಿದ್ದಂಥ ಆಶ್ರಯದಲ್ಲಿದ್ದಂಥ ಕವಿಗಳನ್ನು ನಾವು ಆಧರಿಸಿ ಇದನ್ನು ನಿರ್ಧರಿಸಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್, ರಾಷ್ಟ್ರಕೂಟರು ಮೊದಲು, ಅದಾದ ನಂತರ ಚಾಲುಕ್ಯರು, ಅದಾದ ನಂತರ ಹೊಯ್ಸಳರು, ಅದಾದ ನಂತರ ವಿಜಯನಗರದ ಅರಸರು. ಇದಕ್ಕೆ ಸರಿಯಾದಂಥ ಕಾಲಾನುಕ್ರಮಣಿಕೆ ಅಂತ ಕರಿತೀವಿ. ಹೀಗೆ ಜೋಡಿಸ್ಬೇಕು ಇದನ್ನು. ಇದಕ್ಕೆ ಒಂದು ಸ್ವಲ್ಪ ನಾನು ಮಾಹಿತಿ ಕೊಡೋದಾದರೆ ರಾಷ್ಟ್ರಕೂಟರು ಮೊದಲು. ಯಾಕೆ ಅಂದರೆ ಅವರು 10ನೇ ಶತಮಾನದವರೆಗೆ ಇದ್ದಂಥರು, ಆಡಳಿತ ನಡೆಸಿದರು. ಇವರು ಬಹಳ ಪ್ರಮುಖವಾದಂಥ ಒಬ್ಬ ಕವಿ ಶ್ರೀ ವಿಜಯ, ನೃಪತುಂಗ ಮತ್ತು ಪಂಪ, ಪೊನ್ನ, ಶಿವಕೋಟ್ಯಾಚಾರ್ಯ, ಕನ್ನಡದ ಆದಿ ಮಹಾಕವಿಗಳಿಗೆ ಆಶ್ರಯ ನೀಡಿದಂಥ ರಾಜರು ಇವರು, ಆಶ್ರಯದಾತರು. ಹಾಗಾಗಿ ಪಂಪ, ಪೊನ್ನ ಆದಿಕವಿಗಳಾಗಿರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಪ್ರಥಮವಾಗಿ ಕನ್ನಡ ಸಾಹಿತ್ಯಕ್ಕೆ ಆಶ್ರಯ ನೀಡಿದಂಥವ್ರು ರಾಷ್ಟ್ರಕೂಟರು ಅಂತ ಗುರುತಿಸ್ತೀವಿ. ಎರಡನೇದಾಗಿ ಚಾಲುಕ್ಯರು ಇವರು ಸಹಿತ ದುರ್ಗಸಿಂಹ, ರನ್ನ, ನಾಗಚಂದ್ರ, ಬಿಲ್ಲಣ ಇವರಿಗೆ ಆಶ್ರಯವನ್ನು ಕೊಟ್ಟಂಥರು. ಹಾಗೆ ರನ್ನ ಪಂಪನ ನಂತರ ಬರುವಂತಹ ಒಬ್ಬ ಕವಿ ಆಗಿರೋದ್ರಿಂದ ಚಾಲುಕ್ಯರು ಸಹಿತ ಕನ್ನಡ ಸಾಹಿತ್ಯಕ್ಕೆ ಆಶ್ರಯ ಕೊಟ್ಟಂಥ ಎರಡನೇ ರಾಜರಾಗಿ ನಾವು ಗುರುತಿಸ್ತೀವಿ. ಮೂರನೇ ರಾಜರಾಗಿ ನಾವು ನೋಡ್ತೀವಿ ಹೊಯ್ಸಳರಲ್ಲಿ ಬಹಳ ಪ್ರಮುಖವಾದಂಥ ಕವಿಗಳು ಹರಿಹರ, ಕೇಶಿರಾಜ, ಇವರು ಬಹಳ ಪ್ರಮುಖವಾದಂಥ ಕವಿ ನೋಡ್ತೀವಿ. ಇದರಲ್ಲಿ ಹೊಯ್ಸಳರ ಜೊತೆಯಲ್ಲಿದ್ದಂಥ ಹರಿಹರ ಕೊನೆಗೆ ಆ ರಾಜಾಶ್ರಯವನ್ನು ತ್ಯಜಿಸಿ ಜನಾಶ್ರಯಕ್ಕೆ ಬರ್ತಾನೆ, ಅಂದರೆ ಹಂಪೆಗೆ ಬರ್ತಾನೆ. ಅಲ್ಲಿ ಜನಾಶ್ರಯದಲ್ಲಿ ತನ್ನ ಸಾಹಿತ್ಯವನ್ನು ರಚನೆ ಮಾಡ್ತಾನೆ. ಹಾಗಾಗಿ ಇವನನ್ನು ಕ್ರಾಂತಿ ಕವಿ ಅಂತ ಕರಿತೀವಿ. ಕನ್ನಡ ಸಾಹಿತ್ಯ ತನ್ನ ಮಜಲನ್ನು ಬದಲಾಯಿಸ್ಕೊಳ್ಳುತ್ತೆ. ಅಂದರೆ ಅಲ್ಲಿವರೆಗೂ ರಾಜಾಶ್ರಯದಲ್ಲಿದ್ದಂಥ ಕವಿಗಳು ಲೋಕಾಶ್ರಯಕ್ಕೆ ಬರ್ತಾರೆ ಬಹಳ ಮುಖ್ಯವಾಗಿ. ಹಾಗಾಗಿ ಹೊಯ್ಸಳರು ಕಾಲದಲ್ಲಿದ್ದಂಥ ಹರಿಹರ ಮತ್ತು ಕೇಶಿರಾಜ ಇವರು ಬಹಳ ಪ್ರಮುಖವಾಗಿರುವಂಥ ಕವಿಗಳು. ಹಾಗಾಗಿ ಇವರನ್ನು 3ನೇ ಸ್ಥಾನದ ಆಶ್ರಯ ಕೊಟ್ಟಂಥ 3ನೇ ಕಾಲಾನುಕ್ರಮಣಿಕೆಯಲ್ಲಿ ಬರುವಂಥ ರಾಜರು ಅಂತ ನೋಡ್ತೀವಿ. ವಿಜಯನಗರದ ಕಾಲದಲ್ಲಿ ಬಂದಂತಹ ಕವಿಗಳಲ್ಲಿ ಆಂಡಯ್ಯ, ಕುಮಾರವ್ಯಾಸ, ತಿಮ್ಮಣ್ಣ ಕವಿ ಬಹಳ ಮುಖ್ಯವಾಗಿ ವಿಜಯನಗರದ ಆಶ್ರಯದಲ್ಲಿದ್ದಂಥನು. ಹಾಗೆ ಚಾಮರಸ, ರಾಘವಾಂಕ ಇವರೆಲ್ಲರೂ ಸಹಿತ ವಿಜಯನಗರದ ಕಾಲದಲ್ಲಿದ್ದಂತಹ ಕವಿಗಳು. ಆದರೆ ಕೆಲವರು ರಾಜಾಶ್ರಯದಲ್ಲಿದ್ದರು, ಕೆಲವರು ರಾಜಾಶ್ರಯದಲ್ಲಿ ಇರಲಿಲ್ಲ. ಆದರೂ ರಾಜರ ಆಳ್ವಿಕೆಯಲ್ಲಿದ್ದಂತಹ ರಾಜರ ಒಂದು ಕೃಪಾಶೀರ್ವಾದವನ್ನು, ಅವರ ಬೆಂಬಲವನ್ನು ಪಡೆದಂಥ ಕವಿಗಳಾಗಿರೋದ್ರಿಂದ ಇವರನ್ನು ವಿಜಯನಗರದ ಅರಸರನ್ನು ಕನ್ನಡ ಸಾಹಿತ್ಯದ 4ನೇ ಸ್ಥಾನದಲ್ಲಿ ಆಶ್ರಯದಾತರು ಅಂತ ನಾವು ಗುರುತಿಸ್ತೀವಿ. ಓಕೆ, ಮತ್ತೊಂದು ಪ್ರಶ್ನೆ ನೋಡ್ತಾ ಇದ್ದೀವಿ ಈಗ ನಾವು. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಯಾರು ಹೇಳಿರ್ಬೋದು ಇದು ಯಾರ ಲೇಖಕರ ಅಥವಾ ರಚಿಸಿದ ಕವಿತೆ, ಆ ಲೇಖಕರು ಯಾರು ಅಂತ ಕೇಳಿದ್ದಾರೆ.
ನನ್ನವ್ವ ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಸಾಲಿದು. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂವು ಹಬ್ಬ. ಬಹಳ ಸುಂದರವಾದಂಥ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಯಾರವರು? ಎಸ್, ಪಿ ಲಂಕೇಶ್ ಅವರು. ಪಿ ಲಂಕೇಶ್ ಅವರ ಇದು ದೇವನೂರು ಮಹಾದೇವ ಅವರ ಕಾವ್ಯದ ಶೈಲಿನೇ ಬೇರೆ. ಅವರು ಬಹಳ ಮುಖ್ಯವಾಗಿ ಗುರುತಿಸ್ಕೊಂಡಿರೋದು ಅವರು ಕಾದಂಬರಿಗಳಲ್ಲಿ. ಹಾಗೆ ಬರಗೂರು ರಾಮಚಂದ್ರಪ್ಪನವರ ಕಾವ್ಯದ ಶೈಲಿನೇ ಬೇರೆ, ಸಿದ್ಧಿಲಿಂಗಯ್ಯನವರ ಕಾವ್ಯದ ಶೈಲಿನೇ ಬೇರೆ. ಆದರೆ ಪಿ ಲಂಕೇಶ್ ಅವರ ಕಾವ್ಯದ ಶೈಲಿನೇ ವಿಶಿಷ್ಟ. ಅವರವರ ಶೈಲಿಗೆ ಅವರದೇ ಆದಂಥ ಒಂದು ಕೊಡುಗೆಗಳಿದ್ದಾವೆ. ಅಂಥ ಕೆಲವು ಕವಿತೆಗಳನ್ನು, ಕವನಗಳನ್ನು ಮತ್ತು ಅವರ ಪ್ರಸಿದ್ಧವಾಗಿರುವಂತಹ ಸಾಲುಗಳನ್ನು ನಾವಿಲ್ಲಿ ದಾಖಲಿಸಿ ನೋಡುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಅಂದರೆ ಕನ್ನಡದ, ಹೊಸಗನ್ನಡದ ಬಹಳ ಮುಖ್ಯವಾಗಿ ಹಳೆಗನ್ನಡದಲ್ಲಿ ಕಾವ್ಯಕ್ಕೆ ಹೆಚ್ಚು ಆದ್ಯತೆ ಇತ್ತು. ನಡುಗನ್ನಡದಲ್ಲಿ ಕೀರ್ತನೆಗೆ, ವಚನಗಳಿಗೆ, ಕಾವ್ಯಕ್ಕೆ ಸ್ವಲ್ಪ ಕಡಿಮೆ ಆಯಿತು. ಹೊಸಗನ್ನಡಕ್ಕೆ ಆಗಲೇ ಕಾವ್ಯವನ್ನು ತ್ಯಜಿಸಬೇಕು, ಗದ್ಯ ಪ್ರಕಾರವನ್ನು ಹೆಚ್ಚು ಬಳಸಬೇಕು ಅನ್ನುವಂತಹ ಮನಸ್ಥಿತಿಗೆ ನಮ್ಮ ಲೇಖಕರು ಬಂದಿದ್ದರು. ಯಾಕೆ ಅಂತಂದರೆ ಕಾವ್ಯ ರಚನೆ ಮಾಡುವಂತಹ ಏನು ನಿಯಮಬದ್ಧತೆ ಇತ್ತು ಅದು ಎಲ್ಲರಿಗೂ ಸಾಧ್ಯ ಆಗ್ತಿರಲಿಲ್ಲ. ಹಂಗೆ ಛಂದಸ್ಸನ್ನು ಮೀರುವಂಥ ಪ್ರಯತ್ನ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ಗೋವಿಂದ ಪೈ ಇರ್ಬೋದು, ಸೇಡಿಯಾಪ ಕೃಷ್ಣ ಭಟ್ರು ಇರ್ಬೋದು, ಇವರೆಲ್ಲ ಛಂದಸ್ಸನ್ನು ಮೀರಿ ಪದ್ಯವನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಒಬ್ಬ ಬಹಳ ಪ್ರಸಿದ್ಧವಾಗಿರುವಂಥ ಒಬ್ಬ ಕವಿ, ಅದು ಒಬ್ಬ ಲೇಖಕ ಈ ಮಾತನ್ನು ಹೇಳ್ತಾನೆ. ಅದಕ್ಕಾಗಿ ಇವ್ರನ್ನ ಹೊಸಗನ್ನಡದ ಮುಂಗೋಳಿ ಅಂತ ಕರಿತೀವಿ. ಹೊಸಗನ್ನಡದಲ್ಲಿ ಭಾಳ ಪ್ರಸಿದ್ಧಿಯನ್ನು ಬಳಕೆ ಆಯಿತು. ಏನೋ ಉದಾಹರಣೆಗೆ ಇವರು ಈ ಮಾತಿನ ಪ್ರಭಾವದಿಂದ ಕಾದಂಬರಿ ಸಾಹಿತ್ಯ ಹೆಚ್ಚು ಪ್ರಭಾವಕ್ಕೆ ಬಂತು ಹೊಸಗನ್ನಡದಲ್ಲಿ. ಹಾಗಾಗಿ ಆ ಕಾದಂಬರಿಗೆ, ಕಥೆಗೆ ಹೆಚ್ಚು ಪುಷ್ಟಿಯನ್ನು ಕೊಡೋದಕ್ಕೆ ಈ ಮಾತು ದೊಡ್ಡ ಆಧಾರವಾಗಿ ನಿಲ್ಲುತ್ತೆ. ಪದ್ಯಂ ವದ್ಯಂ, ಪದ್ಯವು ವದ್ಯಂ ಅಂದರೆ ವಂದನೆಗೆ, ವಂದಿಸುವುದಕ್ಕೆ ಅಥವಾ ಗೌರವ ಇರುವಂಥದ್ದು ಅಥವಾ ಅದು ತ್ಯಜಿಸಬೇಕು. ಗದ್ಯಂ ಹೃದ್ಯಂ, ಗದ್ಯವು ಹೃದಯಂಗಮವಾಗುತ್ತೆ ಅಂದರೆ ಹೃದಯಕ್ಕೆ ಅರ್ಥವಾಗುತ್ತೆ. ಪದ್ಯ ಪೂಜೆ ಮಾಡೋಕ್ಕಾದರೆ ಅಂದರೆ ಕಾವ್ಯಗಳು ಓದೋದಕ್ಕೆ ಬಹಳ ಕಠಿಣ. ಕಾವ್ಯವನ್ನು ಓದೋದು ತುಂಬ ಕಡಿಮೆ, ಅದೇನೋ ಪೂಜೆ ಮಾಡೋಕ್ಕೂ ಇಟ್ಟುಬಿಟ್ರು ಎಲ್ಲ. ಆದರೆ ಗದ್ಯ ಹಾಗಲ್ಲ. ಗದ್ಯ ಎಲ್ಲರೂ ಓದಬಹುದಾಗಿರುವಂಥದ್ದು, ಸುಲಭವಾದಂಥ ರಚನೆ ವಿನ್ಯಾಸ ಇರುತ್ತೆ. ಹಾಗಾಗಿ ಗದ್ಯ ಹೃದಯಂಗಮವಾಗಿರೋದು, ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು, ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರಿರ್ಬೋದಾಗಿದ್ದರೆ ಎಸ್, ಯಾರು? ಹೊಸಗನ್ನಡದ ಮುಂಗೋಳಿ ಯಾರು? ಮುದ್ದಣ. ಮುದ್ದಣನನ್ನು ನಾವು ಹೊಸಗನ್ನಡದ ಮುಂಗೋಳಿ ಅಂತ ಕರಿತೀವಿ. ಯಾಕೆ ಬೇಂದ್ರೆ ಅಲ್ಲ ಅಂತಂದರೆ, ಬೇಂದ್ರೆ ಗದ್ಯದಲ್ಲಿ ಅಂಥ ಪ್ರಭಾವಿತವಾಗಿ ಕೆಲಸ ಮಾಡಲಿಲ್ಲ. ಅವ್ರದ್ದು ಹೆಚ್ಚು ಪದ್ಯ ನವೋದಯ ಸಾಹಿತ್ಯದ ಪದ್ಯಗಳನ್ನು ಹೆಚ್ಚು ಇವರು ರಚನೆ ಮಾಡ್ತಾರೆ. ಹಾಗಾಗಿ ಬಹಳ ವಿಶೇಷವಾದಂಥ ಶಬ್ದಗಾರುಡಿಗ ಅಂತಂದೇ ಕರಿತೀವಿ. ಶಬ್ದ ಲಾಲಿತ್ಯವನ್ನು ನಾವು ಶಬ್ದಗಳನ್ನು ಕುಣಿಸುವಂಥ ಗಾರುಡಿಗ ಆಗಿದ್ದರು ಬೇಂದ್ರೆ. ಇವರು ಸಹಿತ ಪದ್ಯವನ್ನು ಹೆಚ್ಚು ಬಳಕೆ ಮಾಡಿದರು. ಬಿ ಎಂ ಶ್ರೀಕಂಠಯ್ಯನವರು ಇವರು ಸಹಿತ ಇಲ್ಲಿ ಹೆಚ್ಚು ಸೃಜನಶೀಲತೆಗಿಂತ ಅನುವಾದ ಮತ್ತು ಪ್ರೇರಣೆಯ ಕೆಲಸವನ್ನು ಮಾಡ್ತಾರೆ. ಗೋವಿಂದಪ್ಪಯ್ಯವರು ಆಗ ತಾನೇ ಪದ್ಯದಲ್ಲಿ ಅವರು ಸಹಿತ ಪದ್ಯವನ್ನು ಮೀರಿ ಅಂದರೆ ಛಂದಸ್ಸನ್ನು ಮೀರಿ ಗದ್ಯಕ್ಕೆ ಹೆಚ್ಚು ಪ್ರಖರತೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಮುದ್ದಣ ಇದರಲ್ಲಿ ಬಹಳ ಪ್ರಮುಖವಾದಂಥ ಒಬ್ಬ ಕವಿ ಆಗ್ತಾನೆ. ಹಾಗಾಗಿ ಇವನು ಹೇಳಿರುವಂಥ ಬಹಳ ವಿಶೇಷವಾದಂಥ ಒಂದು ವಾಕ್ಯ ಇದು. ಪದ್ಯಂ ಹೃದ್ಯಂ ಗದ್ಯಂ ಹೃದ್ಯಂ ಅಂತ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂಥ ಒಂದು ವಿಶಿಷ್ಟವಾದಂಥ ವಾಕ್ಯ. ಓಕೆ ಸ್ನೇಹಿತರೆ, ನಾವು ಈವರೆಗೂ 2021-22ನೇ ಸಾಲಿನಲ್ಲಿ ನಡೆದಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ 18 ಪ್ರಶ್ನೆಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ. ಮುಂದಿನ ಮತ್ತೆ ಉಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ. ನೀವು ಅಲ್ಲಿವರೆಗೂ ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಈವರೆಗೂ ನೀವು ನೋಡಿಲ್ಲ ಅಂತಂದರೆ ಅಥವಾ ಗಮನಿಸಿಲ್ಲ ಅಂತ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರದ ವೈವಿಧ್ಯಮಯವಾಗಿರುವಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಒಂದು
ಫಲಿತಾಂಶವನ್ನು ಪಡೆಯೋದಕ್ಕೆ ಇದು ಉಪಯೋಗ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸಾಧನಾ ಅಕಾಡೆಮಿಯಿಂದ ವೈವಿಧ್ಯಮಯವಾಗಿರುವಂಥ ಎಲ್ಲ ಥರದ ಪ್ರಶ್ನೆಗಳನ್ನು ಅಥವಾ ಪರೀಕ್ಷೆಗಳು ಇರ್ಬೋದು ಅಥವಾ ವಿಷಯಗಳು ಇರ್ಬೋದು, ಮತ್ತು ಮೋಟಿವೇಶನ್ ಆಗಿರುವಂಥ ಕ್ಲಾಸ್ಗಳು ಇರ್ಬೋದು, ಮತ್ತು ಸೈನ್ಸಿಗೆ ಸಂಬಂಧಪಟ್ಟಿರುವಂಥ ಕ್ಲಾಸ್ಗಳು ಇರ್ಬೋದು. ಭಾಳ ವಿಶೇಷವಾದಂಥ ತರಗತಿಗಳು ನಮ್ಮ ಅಕಾಡೆಮಿಯಿಂದ ಬರ್ತಾ ಇದ್ದಾವೆ. ಹಾಗಾಗಿ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಾಗಿ ಮತ್ತೆ ನಿರೀಕ್ಷೆ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ವಂದನೆಗಳು.